ಚಿಕ್ಕಬಳ್ಳಾಪುರದಿಂದ ಒಂದು ಬ್ರೇಕಿಂಗ್ ಸ್ಟೋರಿ ಬರ್ತಾ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ಸಚಿವರ ಕ್ಷೇತ್ರದಲ್ಲಿ ಭೂ ಕಬಳಿಕೆ ಯತ್ನ, ಅಧಿಕಾರಿಗಳ ನಕಲಿ ಆಟ ಇದು ಅಂತ. ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟಕ್ಕೆ ಯತ್ನ ಮಾಡಲಾಗಿದೆ. ತಹಶೀಲ್ದಾರ್ ಅವರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆಯಂತೆ. ಬಡವರ ಜಮೀನಿಗೆ ಕಂಟಕ ಆಗಿದೆ. ಸಮಗ್ರ ತನಿಖೆಗೆ ಆಗ್ರಹಿಸಿ ಸ್ಥಳೀಯರು ಹೋರಾಟ ಮಾಡ್ತಾ ಇದ್ದಾರೆ. ನ್ಯಾಯ ಸಿಗುತ್ತಾ ಎಂಬ ಪ್ರಶ್ನೆ ಎಲ್ಲರಲ್ಲಿಯೂ ಮೂಡಿದೆ. ಸಚಿವರ ತವರು ಕ್ಷೇತ್ರದಲ್ಲಿ ಭೂ ಕಬಳಿಕೆ ಯತ್ನ, ಭೂಮಿ ಗೋಲ್ಮಾಲ್, ನಕಲಿ ದಾಖಲೆಯನ್ನು ಸೃಷ್ಟಿಸಿ ಮಾರಾಟಕ್ಕೆ ಯತ್ನ ಮಾಡಲಾಗಿದೆ. ಇದು ಚಿಕ್ಕಬಳ್ಳಾಪುರದ ಸುದ್ದಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೂ ಕಬಳಿಕೆ ಪ್ರಕರಣ ಒಂದು ಬೆಳಕಿಗೆ ಬಂದಿದ್ದು, ಉನ್ನತ ಶಿಕ್ಷಣ ಸಚಿವರ ಕ್ಷೇತ್ರದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಮೀನು ಮಾರಾಟಕ್ಕೆ ಯತ್ನಿಸಿದಂತಹ ಆರೋಪ ಕೇಳಿ ಬಂದಿದೆ. ಚಿಂತಾಮಣಿ ತಾಲೂಕಿನ ಅಂಬಾಜಿ ದುರ್ಗ ಹೋಬಳಿಯ ಮಸಿಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 17/1ರಲ್ಲಿ ಸುಮಾರು 4 ಎಕರೆ ಜಮೀನನ್ನ ಕಬಳಿಸಲು ಯತ್ನಿಸಲಾಗಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಈ ಪ್ರಕರಣದಲ್ಲಿ ತಾಲೂಕು ಆಡಳಿತದ ಕೆಲವು ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಎನ್ನಲಾಗ್ತಾ ಇದೆ. ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಜಮೀನಿನ ಮೂಲ ಮಾಲೀಕರು ಕಳೆದ 5-10 ವರ್ಷಗಳಿಂದ ತಮ್ಮ ಜಮೀನನ್ನು ನೋಡಿಕೊಳ್ತಾ ಇದ್ದಾಗ ಇದೇ ಹೆಸರಿನ ಇನ್ನೊಬ್ಬ ವ್ಯಕ್ತಿಯನ್ನ ಸೃಷ್ಟಿಸಿ ನಕಲಿ ದಾಖಲೆಗಳನ್ನು ತಯಾರಿಸಲಾಗಿದೆ ಅಂತ ತಿಳಿದು ಬಂದಿದೆ. ಭೂಮಾಫಿಯಾಗಳು ಮಾಲೀಕರ ಹೆಸರನ್ನ ಹೋಲುವಂತಹ ವ್ಯಕ್ತಿಯನ್ನ ಸೃಷ್ಟಿಸಿ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿ ನಕಲಿ ವಂಶವೃಕ್ಷಗಳನ್ನ ಸೃಷ್ಟಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹ ಚಿಂತಾಮಣಿ ತಾಲೂಕು ತಹಶೀಲ್ದಾರ್, ನಾವೆಲ್ಲವನ್ನೂ ನೋಡಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ. ಮತ್ತೆ ಯಾಕಿದ್ದೀರಿ ತಾವು? ತಹಶೀಲ್ದಾರ್ ಅವರೇ ನೇರ ಇಂತಹ ಹೇಳಿಕೆಗಳನ್ನು ಕೊಡುವಂತಹದ್ದು ಸರಿಯಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ತಹಶೀಲ್ದಾರ್ ಅವರು ಈ ನಿಷ್ಕ್ರಿಯತೆಯಿಂದಾಗಿ ಬಡವರ ಜಮೀನು ಭೂಮಾಫಿಯಾದ ಕೈಗೆ ತಲುಪ್ತಾ ಇರುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದಂತಹ ಅಶ್ವಥ್ ನಾರಾಯಣ್ ಅವರು, ಮಗಳು ಮೀರಾ ನನ್ನ ತಂದೆ ತೀರಿ ಹೋಗಿ 2 ವರ್ಷವಾಗಿದೆ. ಆದರೆ ಅವರ ಹೆಸರಿನಲ್ಲಿರುವಂತಹ ಜಮೀನನ್ನ ಕಳೆದ 6 ತಿಂಗಳಿನಲ್ಲಿ ರಿಜಿಸ್ಟರ್ ಮಾಡಲಾಗಿದೆ ಅಂತ ಕೂಡ ಹೇಳಿಕೆ ನೀಡಿದ್ದಾರೆ. ಇದು ತಾಲೂಕು ಆಡಳಿತದ ಬೇಜವಾಬ್ದಾರಿತನಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಅಂತ ದೂರುದಾರರು ದೂರು ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರ ತವರಿನಲ್ಲೇ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ರೆ ಇನ್ನೂ ಉಳಿದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಂತಹ ಲೆಕ್ಕಾಚಾರಗಳು ನಡೀತಾ ಇದೆ ಅನ್ನುವಂತಹದ್ದನ್ನ ನೋಡಬಹುದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಾರ್ವಜನಿಕ ವಲಯದಲ್ಲಿ. ಸದಾ ಕೆಲಸ ಎಂದು ತಮ್ಮ ಕೆಲಸದಲ್ಲಿ ತೊಡಗಿಕೊಂಡಿರುವಂತಹ ವ್ಯಕ್ತಿಗಳ ಜಮೀನುಗಳಿಗೆ ನಾಮ ಹಾಕಲಾಗ್ತಾ ಇದೆ ಎಂಬ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಆರೋಪಗಳು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರದ ಅಧಿಕಾರಿಗಳು ಯಾರು ಕೈ ಬಿಸಿ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸರ್ಕಾರದ ಅಧಿಕಾರಿಗಳು ಯಾರ ಕೈ ಬಿಸಿ ಮಾಡ್ತಾ ಇದ್ದಾರೆ, ಅವರ ಹೆಸರಿಗೆ ಖಾತೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸರ್ಕಾರ ಇರುವುದಾದರೂ ಏಕೆ ಎಂದು ಸಾರ್ವಜನಿಕರು ಪ್ರಶ್ನಿಸ್ತಾ ಇದ್ದಾರೆ. ಈ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. 4 ಎಕರೆ 8 ಗುಂಟೆ ಜಮೀನು ಅಶ್ವಥ್ ನಾರಾಯಣ್ ಸರ್ ಅವರ ಹೆಸರಲ್ಲಿರುತ್ತೆ. ಅಶ್ವಥ್ ನಾರಾಯಣ್ ಸರ್ ಅವರ ಆಗ್ಲೇ ಡೆತ್ ಸರ್ಟಿಫಿಕೇಟ್ ಇದೆ. ರೀಸೆಂಟ್ ಆಗಿ ಈ ನಡುವೆ ಆಗಿರುವಂತದ್ದನ್ನು ಪತ್ರ ಆಗಿರೋದು ನಮ್ದು. ಈ ಪತ್ರ ಆಗಿರೋದು 17/8/2025 8ನೇ ತಿಂಗಳಲ್ಲಿ. ಅವರು ಸತ್ತೋಗಿರೋದು 18/5/2023. 2 ವರ್ಷ ಹಿಂದೆನೆ ಸತ್ತೋಗಿರೋರನ್ನ ಇವತ್ತು ಯಾರನ್ನ ಅನಾಮಿಕವಾಗಿರುವಂತ ವ್ಯಕ್ತಿ ಆಧಾರ್ ಕಾರ್ಡ್ ಹತ್ರ ಬಂದು ಕುಡಿಸಿ. ಈಗಾಗಲೇ ನಾನು ಹೇಳಿದಂತೆ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಭೂ ಕಬಳಿಕೆ ಪ್ರಕರಣ ಒಂದು ಬೆಳಕಿಗೆ ಬಂದಿದ್ದು, ಉನ್ನತ ಶಿಕ್ಷಣ ಸಚಿವರ ತವರಿನಲ್ಲಿಯೇ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಮೀನು ಮಾರಾಟಕ್ಕೆ ಯತ್ನಿಸಲಾಗಿದೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸ್ಥಳೀಯ ವರದಿಗಾರ ಆಗಿರುವಂತಹ ಚಿಕ್ಕಬಳ್ಳಾಪುರ ವರದಿಗಾರ ನಾರಾಯಣ ಸ್ವಾಮಿ ಅವರಿಂದ ಪಡೆದುಕೊಳ್ಳೋಣ. ನಾರಾಯಣ ಸ್ವಾಮಿ, ನಮಸ್ಕಾರ. ಏನಿದು ಪ್ರಕರಣ? ನಮಸ್ತೆ ಸರ್. ಇದೇನು ದಿನೇ ದಿನೇ ಚಿಕ್ಕಬಳ್ಳಾಪುರ ಜಿಲ್ಲೆದಾದ್ಯಂತ ಈ ಭೂಮಾಫಿಯಾ ಮತ್ತೆ ನಕಲಿ ದಾಖಲೆಗಳ ಸೃಷ್ಟಿ ತುಂಬಾ ಜಾಸ್ತಿನೇ ಆಗ್ತಾ ಇದೆ ಅಂತ ಹೇಳ್ಬೋದು. ಈಗ ಏನು ಸುಮಾರು
ಒಂದು 15 ವರ್ಷದಿಂದ ಈ ಹಿಂದೆ ಒಬ್ರು ಅಶ್ವಥ್ ನಾರಾಯಣ ಅನ್ನೋರು ಸರ್ಕಾರಿ ಕೆಲಸದ ನಿಮಿತ್ತ ಬೆಂಗಳೂರಲ್ಲಿ ಸೆಟ್ಲ್ ಆಗಿರ್ತಾರೆ. ಸೊ ಅವ್ರಿಗೆ ಸೇರಿರ್ತಕ್ಕಂತ ಸುಮಾರು 4 ಎಕರೆ ಜಮೀನನ್ನ ಬೇರೆ ಇನ್ನೊಬ್ಬ ನಕಲಿ ಅಶ್ವಥ್ ನಾರಾಯಣ ಅನ್ನೋರ ಹೆಸರನ್ನ ಸೃಷ್ಟಿ ಮಾಡಿ ಅದನ್ನ ಅವರು ಕಳೆದ ಒಂದು 2 ವರ್ಷದ ಹಿಂದೆನೆ ತೀರ್ಕೊಂಡಿರ್ತಾರೆ ಮೂಲ ಮಾಲೀಕರು. ಆದ್ರೆ ನಕಲಿ ಮಾಲೀಕರು ಇದನ್ನ 6 ತಿಂಗಳ ಹಿಂದೆ ಮಾರಿರೋ ಹಾಗೆ ಬೇರೆಯವ್ರಿಗೆ ದಾಖಲೆಗಳನ್ನ ಸೃಷ್ಟಿ ಮಾಡಿರ್ತಾರೆ. ಅದು ಚಿಂತಾಮಣಿ ತಾಲೂಕು ಇದೀರಿ. ಏನು ಈ ಭೂಮಾಲೀಕ ಇದ್ರಲ್ಲ ಅವರು ಸರ್ಕಾರಿ ಕೆಲಸದಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿ. ಹೌದು, ಈಸ್ ದಿ ಅಫಿಷಿಯಲ್ ಫೆಲೋ. ಹೌದು, ಸರ್ಕಾರಿ ವೃತ್ತಿನಲ್ಲಿ ಇರ್ತಾರೆ. ಆ ವ್ಯಕ್ತಿದು ಜಮೀನ್ ಇರುತ್ತೆ. ಹೌದು ಸರ್. ಸರ್ಕಾರಿ ಹುದ್ದೆಯಲ್ಲಿ ಇದ್ದಂತಹ ವ್ಯಕ್ತಿ ಕಾಲವಾಗಿ 2 ವರ್ಷ ಆಗಿದೆ. ಆದ್ರೆ ಕಳೆದ 6 ತಿಂಗಳಿಂದ ರಿಜಿಸ್ಟರ್ ಆಗುತ್ತೆ. ತೀರೋದವರು ಎದ್ದು ಬಂದು ರಿಜಿಸ್ಟರ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತಾಲೂಕಾ. ಹೌದು 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 ಹೌದು. ಇದು ಎಷ್ಟರವರೆಗೂ ಎಷ್ಟು ಕಾನೂನು ಮೇಲೆ ಅಧಿಕಾರಿಗಳ ಒಂದು ದೌರ್ಜನ್ಯ ಮತ್ತೆ ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಆಗ್ತಾ ಇದೆ. ಸೊ ಇದನ್ನ ಅವರ ಒಂದು ರಿಯಲ್ ಓನರ್ ಮಗಳು ಒಬ್ಳೆ ಇರ್ತಕ್ಕಂಥದ್ದು ಮೀರಾ ಅಂತ ಅಂದ್ಬಿಟ್ಟಂತ ಅವರು ಸರ್ಕಾರಿ ನೌಕರು BHL ಅಲ್ಲಿ ಮ್ಯಾನೇಜರ್ ಆಗಿರ್ತಾರೆ. ಸೊ ಅವ್ರಿಗೆ ಯಾರೋ 3ನೇ ವ್ಯಕ್ತಿಯಿಂದ ಈ ತರ ನಿಮ್ಮ ಆಸ್ತಿ ಬೇರೆಯವ್ರ ಪಾಲಾಗಿ ಈ ತರ ಆಗಿದೆ ಅನ್ನೋದನ್ನ ತಿಳ್ಕೊಂಡ್ ಬಂದು ಮತ್ತೆ ಇಮಿಡಿಯೇಟ್ ಆಗಿ ಹೋಗಿ ತಹಶೀಲ್ದಾರ್ನ ಕೇಳಲಾಗಿ ನಾವೆಲ್ಲವನ್ನು ವೆರಿಫೈ ಮಾಡ್ಕೊಂಡು ಕುತ್ಕೊಂಡಿರಕ್ಕಾಗುತ್ತಾ ಅನ್ನೋ ಉಡಾಫೆ ಉತ್ತರವನ್ನ ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳು ಕೊಟ್ಟಿರ್ತಾರೆ ಸರ್. ಸೊ ಈ ಪ್ರಕರಣವನ್ನು ಮತ್ತೆ ನೆಕ್ಸ್ಟ್ ಅವ್ರಿಗೆ ಸಂಬಂಧಪಟ್ಟ ಏನು ಮೀರಾ ಅವರ ಹಸ್ಬೆಂಡ್ ಏನಿದ್ದಾರೆ ಅವರು ಇಸ್ರೋದಲ್ಲಿ ಒಬ್ಬ ದೊಡ್ಡ ಸೈಂಟಿಸ್ಟ್. ಹೌದು ಹೌದು. ಇಂಥವರ ಒಂದು ಆಸ್ತಿಗಳಿಗೆ ಸರ್ಕಾರದಲ್ಲಿ ಮತ್ತೆ ಈ ಒಂದು ಲೋಕಲ್ ಅಲ್ಲಿ ಇದಿಲ್ಲ ಅಂತಂದ್ರೆ, ರಕ್ಷಣೆ ಇಲ್ಲ ಅಂತಂದ್ರೆ ಇನ್ನು ಬಡಬಗ್ಗರ ಪರಿಸ್ಥಿತಿ ಏನು, ಅವ್ರ ಆಸ್ತಿಗಳ ಬಗ್ಗೆ ಏನು ಅಂತ ಕ್ವಶನ್ ಮಾಡ್ತಾರೆ ಅವರು. ಸೊ ನಾವು ಕೆಲಸದ ಒತ್ತಡದಿಂದ ಭೂಮಿ ಕಡೆ ಬರ್ಲಿಲ್ಲ ಅನ್ನೋ ಕಾರಣಕ್ಕೆ ಬೇರೆಯವ್ರು ಯಾರೋ ಒಂದು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಅಧಿಕಾರಿಗಳು ಮತ್ತೆ ಕಂದಾಯ ಇಲಾಖೆ ಹೆಂಗೆ ಅನುವು ಮಾಡಿಕೊಡುತ್ತೆ ಅನ್ನೋ ಒಂದು ಪ್ರಶ್ನೆ ಎಬ್ಬಿಸಿದ್ದಾರೆ ಅವರು. ಸೊ ಇದನ್ನು ಕೇಳಲಾಗಿ ಮತ್ತೆ ತಹಶೀಲ್ದಾರ್ಗ ಅವರ ಗಮನಕ್ಕೆ ಕೊಟ್ಟಾಗ ಮತ್ತೆ ಅದು ಸ್ಟೇ ಮಾಡಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಹೇಳ್ತಾರೆ. ಆದ್ರೆ ಏನೇ ಸ್ಟೇ ಮಾಡ್ಲಿ ಆ ತರದ ಯಾರು ದಿಕ್ಕು ದಿಸೆ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾರು ಬರ್ತಾ ಇಲ್ಲ ಪ್ರಾಪರ್ಟಿ ಹತ್ರ ಅನ್ನೋಕ್ಕೋಸ್ಕರ ಬೇರೆಯವರು ಅಕ್ವೈರ್ ಮಾಡ್ಕೊಂಡು ಇಮಿಡಿಯೇಟ್ ಸೇಲು ಮಾಡ್ತಾರ ಅಂತಂದ್ರೆ ಆ ನೋಂದಣಾ ಒಂದು ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಎಷ್ಟೊಂದು ಭ್ರಷ್ಟಾಚಾರ ಮೆರೆದಿದ್ದಾರೆ ಅನ್ನೋದಕ್ಕೆ ಇದೊಂದು ಜೀವಂತ ಸಾಕ್ಷಿನೇ ಅಂತಾನೆ ಹೇಳ್ಬೋದು ಸರ್. ಅದು ಏನು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಮತ್ತೆ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಡಾಕ್ಟರ್ MC ಸುಧಾಕರ್ ಅವರ ತವರು ಕ್ಷೇತ್ರದಲ್ಲೇ ಇದಾಗಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಏನಾದ್ರು ಕೊಡ್ಲಾಗಿದೆಯಾ? ಸರ್, ಅದು SP ಅವರ ಹತ್ರ ದೂರು ಕೊಡ್ತೀವಿ ಅಂತ ಹೋಗಿದ್ರು, ದೂರು ಕೊಟ್ಟಿದಾರಂತೆ. ಸೊ ಅದನ್ನ ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದಾರೆ. ಇವ್ರ ಹೆಸರಿಗೆ RTC ತಿದ್ದುಪಡಿ ಮಾಡಕ್ಕೆ ಎಲ್ಲಾ ಒಂದು ಪ್ರಯತ್ನಗಳು ಮಾಡಿದಾರಂತೆ. ಇದು ಇಷ್ಟೊಂದು ಭೂ ಮಾಫಿಯಾದವರು ಎಲ್ಲಿಲ್ಲದ ಒಂದು ಭೂ ಕಬಳಿಕೆ ಮತ್ತೆ ನಕಲಿ ದಾಖಲೆಗಳು ಸೃಷ್ಟಿ ಮಾಡಿ ಬೇರೆಯವರಿಗೆ ಮಾರ್ತಿದ್ದಾರೆ ಅಂತಂದ್ರೆ ಅಧಿಕಾರಿಗಳು ಅಟ್ಲೀಸ್ಟ್ ನೋಂದಣಿ ಒಂದು ಕಚೇರಿಯಲ್ಲಿ ಆಧಾರ್ ಕಾರ್ಡ್ ಕೊಟ್ಟಾಗ ಅವರ OTP ತಗೊಂಡು ಮಾಡ್ಬೇಕಲ್ಲ. ಮೂಲ ಓನರ್ ಯಾರು ಏನು ಎತ್ತ ಅಂತ ತಿಳ್ಕೊಬೋದಿತ್ತಲ್ವಾ? ಕರೆಕ್ಟ್. ಇದು ಎಲ್ಲವನ್ನು ಗಾಳಿಗೆ ತೂರಿ ಇವರು ಯಾವ ರೀತಿ ಒಂದು ಕಾನೂನನ್ನ ಗಾಳಿಗೆ ತೂರ್ತಾರೆ ಅನ್ನೋದು ಅವರ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಆಗಿ ಅವರು ನಮ್ಮ ಮಾಧ್ಯಮಗಳೊಂದಿಗೆ ಅವರೊಂದು ಅಳಲನ್ನು ತೋಡ್ಕೊಂಡಿದ್ದಾರೆ ಸರ್. ಎಸ್, ಥ್ಯಾಂಕ್ ಯು ನಾರಾಯಣ ಸ್ವಾಮಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ಓಕೆ ಸರ್. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರ ಸಬ್ ರಿಜಿಸ್ಟರ್ ನಲ್ಲಿ ನಡೀತಾ ಇರುವಂತಹ ಪ್ರಾಬ್ಲಮ್. ನನಗೆ ಅರ್ಥ ಆಗಲ್ಲ. ಇವತ್ತು ಯಾವ್ದಾದ್ರು ಒಂದು ಆಸ್ತಿ ಬೇರೆಯವರ ಹೆಸರಿಗೆ ವರ್ಗಾವಣೆ ಆಗಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಲಿಂಕ್ ಕೊಡಬೇಕು, ಆಧಾರ್ ಕಾರ್ಡ್ OTP ಬರಬೇಕು, ತದನಂತರ ನಿಮಗೆ ಐಬಾಲ್ ಸ್ಕ್ಯಾನ್ ಆಗ್ತದೆ, ಥಂಬ್ ಸ್ಕ್ಯಾನ್ ಆಗ್ತದೆ. ಇಷ್ಟು ನಡುವೆನೂ ಇದೊಂದು ನಡೀತಾ ಇದೆ ಅಂತ ಹೇಳಿದ್ರೆ ಅಧಿಕಾರಿಗಳ ಕುಮ್ಮಕ್ಕಿಲ್ಲದೆ ನಡಿಲಿಕ್ಕೆ ಸಾಧ್ಯವಾ ಗೊತ್ತಿಲ್ಲ. ಬಟ್ ಲೆಟ್ ಇಟ್ ಬಿ ಸಿ. ಯಥೇಚ್ಛವಾದ ಭೂ ಕಳ್ತನ ಆಗುತ್ತೆ ಸರ್. ಈಗ ರೈತರು ಪಾಪ ಕೆಲವೆಲ್ಲ ಮಳೆ ಇಲ್ಲ ಅಂದ್ರೆ ಬೆಳೆ ಬಿಟ್ಬಿಟ್ಟಿರ್ತಾರೆ, ಅವನ್ನೆಲ್ಲ ಮಾರಾಟ ಮಾಡ್ಬಿಟ್ರೆ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳ್ಬಿಟ್ಟು
ಈ ಇದು ಯಾರು ತಪ್ಪಿದಸ್ಥರು ಇದಾರೋ ಅವ್ರ ಮೇಲೆ ಎಲ್ಲ ಕಾನೂನು ಕ್ರಮ ಜರುಗಿಸ್ಬೇಕಂತ ಹೇಳ್ತಾ ಇದೀವಿ. ಈಗ ಉಸ್ತುವಾರಿ ಮಿನಿಸ್ಟ್ರಿಗೂ ಹೇಳೋದಿಷ್ಟೇ ಸರ್, ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲೇನೆ ಇಂಥ ಅನೈತಿಕ ಚಟುವಟಿಕೆಗಳು ನಡೆದಾಗ ಜಿಲ್ಲೆಯಾದ್ಯಂತ ಪಾಪ ಇನ್ನ ರೈತರ ಪರಿಸ್ಥಿತಿ ಏನಿರುತ್ತೆ ಅಂತ, ರೈತರಿಗೆ ಜಮೀನುಗಳನ್ನ ಎಲ್ಲೋ ತೆಗೆದುಬಿಟ್ಟು ಪಾಪ ಅವರು ಇಲ್ಲದೆ ಇದ್ದವನ್ನ ಈ ತರ ತಪ್ಪು ದಾಖಲೆಗಳ ಸೃಷ್ಟಿ ಮಾಡಿ ಅವ್ರು ಮಾರಾಟ ಮಾಡ್ಕೊಂಡು ಅವ್ರಿಗೆ ಕೋರ್ಟ್ಗೆ ಹೋದಾಗ 4 ರಿಂದ 5 ವರ್ಷ, 10 ವರ್ಷ, 15 ವರ್ಷ, 20 ವರ್ಷ. ಈಗ ಭೂಮಾಫಿ ಅವ್ರ ಹತ್ರ ದುಡ್ಡು ಇರುತ್ತೆ, ಈ ಕೋರ್ಟ್ ಅಲ್ಲ ಇನ್ನೊಂದು ಕೋರ್ಟ್ ಹೋಗ್ತಾರೆ, ಅಳ್ದು ಲಾಸ್ಟ್ ಜಮೀನೇ ಬಿಟ್ಟೊಟ್ಟಾಗ್ತಾರೆ. ಆ ತರ ಆಗ್ಬಾರ್ದು. ಈ ತರ ಏನಂತ ಕಾನೂನು ಕ್ರಮ ಜರುಗಿಸ್ಬೇಕು. ತಪ್ಪಿದಸ್ಥರು ಇರೋದ್ರ ಮೇಲೆ ದಾಖಲಾತಿಗಳನ್ನ ಪರಿಶೀಲನೆ ಮಾಡದೇನೆ ನೋಂದಣಿ ಮಾಡಬಾರ್ದು. ದಾಖಲಾತಿಗಳನ್ನ ಇಲ್ಲದೇನೆ ಏನಂದ್ರೆ, ಇನ್ನೊಂದು ವಿಚಾರವಾಗಿ ಅಲ್ಲೇ ಚಿಂತಾಮಣಿಯಲ್ಲೇ ನೋಡಿ ಸರ್, 3 ವಂಶವೃಕ್ಷ ಕೊಡ್ತಾರೆ. ಒಬ್ಬ ಆರ್ಐ ಅವರು 3 ವಂಶವೃಕ್ಷ ಕೊಡ್ತಾರೆ. 20,000 ಕೊಟ್ಟರೆ ಒಂದು ವಂಶವೃಕ್ಷ ಕೊಡ್ತಾನೆ ನಮ್ಮ ಕೋರ್ಟ್ಗೆ. ಅದಾದ್ಮೇಲೆ 2 ವರ್ಷ ಆದ್ಮೇಲೆ ಇನ್ನೊಂದು ಕೋರ್ಟ್ಗೆ ಹೋಗ್ತಾರೆ, 30,000 ಕೊಡ್ತಾರೆ, ಒಂದು ವಂಶವೃಕ್ಷ ಕೊಡ್ತಾನೆ. ಅದಾದ್ಮೇಲೆ ಈಗ ರೀಸೆಂಟ್ ಕೋರ್ಟ್ಗೆನೆ ಇನ್ನಿಬ್ಬರು ಸೇರಿಸಿ ಇನ್ನೊಂದು ವಂಶವೃಕ್ಷ ಕೊಡ್ತಾನೆ. 2 ತಾತ 2 ಅಜ್ಜಿ. ಚಿಂತಾಮಣಿಯಲ್ಲಿ, ಅದೇ ಚಿಂತಾಮಣಿಯಲ್ಲಿ ಮಸಳಳ್ಳಿ ಗ್ರಾಮದ ಆರ್ಐ ಅವರು 3 ವಂಶವೃಕ್ಷ. ಇನ್ನೊಂದು ಜನರಲ್ ಅಲ್ಲಿ ಈಗ ಒಂದ್ ಕಡೆ ತಿಗಳರು ಅಂತ ಕೊಡ್ತಾರೆ ಕ್ಯಾಸೆಟ್ಪೇಟ್ ಅಲ್ಲಿ ನೋಡಿ, ತಿಗಳರು ಅಂತ. ಇನ್ನೊಂದ್ ಕಡೆ ಕೊರಿಚೂರು ಅಂತ ಕೊಡ್ತಾರೆ. ಒಂದ್ ಕಡೆ ತಿಗಳರು ಅದೇ ಅವ್ರಿಗೆ, ಇನ್ನೊಂದ್ ಕಡೆ ಕೊರಿಚೂರು. ಒಬ್ಬೊಬ್ಬರಿಗೆ 2 ಕ್ಯಾಸೆಟ್ಪೇಟ್, 2-3 ವಂಶವೃಕ್ಷ. ಸತ್ತೋಗಿರೋರ ಹೆಸರಲ್ಲಿರುವಂತ ಜಮೀನುಗಳನ್ನ ಕಬ್ಜಾ ಮಾಡಂತನ. ಏನ್ ತಾಲೂಕು ಆಡಳಿತ ವ್ಯವಸ್ಥೆ ಏನ್ ಆಗ್ತಿದೆ ಅಂತ ಚಿಂತಾಮಣಿಯಲ್ಲಿ ಅಂತ ಗೊತ್ತಾಗ್ತಾ ಇದೆ. ತಹಶೀಲ್ದಾರ್ ಅವ್ರು ಪ್ರಶ್ನೆ ಮಾಡಿದಾಗ, ಸರ್ ಅವೆಲ್ಲ ನಾವು ಎನ್ಕ್ವೈರಿ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗುತ್ತಾ ಅಂತ ಉಡಾಪೆ ಉತ್ತರ ಕೊಡೋದಂತ ತಹಶೀಲ್ದಾರ್ ಹೇಳಿದ್ರು. ಸರ್ ಈಗ ಇವ್ರನ್ನ ಒಂದು ವಂಶವೃಕ್ಷ ಆದ್ಮೇಲೆ ಸರ್ಟಿಫೈ ಆದ್ರೆ ಗ್ರಾಮ ಸಹಾಯಕರು ಮತ್ತು VIRIಗಳು ರಿಪೋರ್ಟ್ ಹಾಕಿದ್ಮೇಲೆ ಪುನಃ ಅದನ್ನ ಅವರೇ ಯಾಕೆ ರಿಜೆಕ್ಟ್ ಮಾಡ್ತಾರೆ? ತಮ್ಮ ಗಮನಕ್ಕೆ ಗೊತ್ತಾಗಲ್ಲ ಸರ್ ಏನ್ ಕಾರಣ ಅಂತ ಹೇಳ್ಬಿಟ್ಟು ಅಂತ. ಏನೋ ಒಂದು ಶರ ಬರೆದು ಬಿಟ್ರೆ ಅದಕ್ಕೇನು ಸರ್ 2 ಅಜ್ಜಿ ಬಂದ್ಬಿಟ್ರೆ, 2 ತಾತ ಬಂದ್ಬಿಟ್ರೆ, 2 ತಾತ 4 ತಾತ ಇರೋದಂತೆ ಅದು ನೋಡಿದ್ದೀನಿ ಸರ್. ಸೇರ್ಸೋವಾಗ ಒಂದು ವಂಶವೃಕ್ಷ ಮಾಡಿದಾಗ ಅದಕ್ಕೆ ಈ ಕೋರ್ಟ್ ಕೊಟ್ಟಾಗ ಏನಿರುತ್ತೆ, ಇನ್ನೊಂದು ಕೋರ್ಟ್ಗೆ ಅದೇ ಇರುತ್ತಲ್ಲ ದಾಖಲಾತಿಗಳು. ಒಂದೊಂದು ಕೋರ್ಟ್ಗೆ ಒಂದೊಂದು ಕೊಟ್ಟಿದ್ದಾರಲ್ಲ, ಹಿಂಗ್ ಸರ್ ಅಂತ 3 ವಂಶವೃಕ್ಷ ಕೊಟ್ಟಿರೋದನ್ನ ನಾವು ಕ್ವಶನ್ ಕೇಳಿದಾಗ VIಗಳೆಲ್ಲ ತಪ್ಪು ಮಾಡಿಬಿಟ್ಟಿರ್ತಾರೆ ಸರ್. ಅದು ಅವ್ರು ಹೇಳಿಕೆ ಕೊಟ್ಟಿರ್ತಾರೆ, ಹೇಳಿಕೆ ಪ್ರಕಾರ ಮಾಡಿರ್ತೀವಿ, ಅದನ್ನ ಸಂಪೂರ್ಣ ತನಿಖೆ ಮಾಡಿ ವಜಾ ಮಾಡ್ತೀವಿ ಸರ್. ಸರ್ 3 ವಂಶವೃಕ್ಷನ ನೀವೇ ಕೊಟ್ಟಿದ್ದೀರಲ್ಲ ಸರ್ ಈಗ ಆನ್ಲೈನಲ್ಲಿ, ಇದಕ್ಕೆ ಏನ್ ಹೇಳ್ತೀರಾ ಅಂತ ಕೇಳಿದ್ರೆ ಹಂಗೆ ಹೇಳ್ತಾರೆ. ಒಂದೇ ಒಂದು ವಿಚಾರಕ್ಕೆ ಕೋರ್ಟ್ ಪ್ರವೇಶ ಮಾಡಿದಾಗ 3 ಸಾರಿ 3 ರಿಂದ 4 ವರ್ಷ ಒಂದೊಂದು ಕೋರ್ಟ್ ಆಗುತ್ತೆ. 2-3 ಕೋರ್ಟ್ಗೆ ಹೋಗೋ ಸತ್ಗೆ ಸುಸ್ತಾಗಿ ಸಾಲಗಾರನಾಗಿ ನೇಣು ಹಾಕೊಂಡು ಸುತ್ತಾಗ್ಬಿಡ್ತಾರೆ. ರೈತರು ಆತ್ಮಹತ್ಯೆ ಮಾಡ್ಕೊಂತಾರಂತೆ. ಯಾಕೆ ಮಾಡ್ಕೊಳ್ಳಲ್ಲ ಆತ್ಮಹತ್ಯೆ? ಒಂದು ಬೆಳೆ ನಷ್ಟ ಆಗುತ್ತೆ, ಕೇಸ್ ಓಡಾಡಕ್ ದುಡ್ಡಿರಲ್ಲ, ಏನಾದ್ರೂ ಮಳೆ ಬರ್ಲಿಲ್ಲ ಅಂದ್ರೆ ಬೆಳೆ ನಷ್ಟ ಆಯ್ತಂದ್ರೆ ಇನ್ನು ಅದು ಹೋಯ್ತು, ಜಮೀನು ಹೋಯ್ತು, ಲಾಸ್ಟ್ ಪ್ರಾಣಾನ ಕಳ್ಕೊಳ್ಳೋ ಪರಿಸ್ಥಿತಿಗೆ ಬರ್ತಾರೆ. ಇಂತಹ ಸಿಚುವೇಶನ್ಗಳು ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಅದು ಮೊನ್ನೆ ಶಿಡ್ಲಘಟ್ಟ ತಾಲೂಕಲ್ಲಿ ಒಂದಾಗಿತ್ತು, ಅದನ್ನಾಗ್ಲೇ ಪ್ರೆಸ್ ಮೀಟ್ ಅಲ್ಲೇ KDP ಮೀಟಿಂಗ್ ಅಲ್ಲಿ ಮಾತಾಡಿದ್ರು. ಈಗ ಸಚಿವರು ಇರುವಂತಹ ಕ್ಷೇತ್ರದಲ್ಲೇ ಈ ತರ ನಡೀತಾ ಇದೆ. ಇವು ಎಲ್ಲ 71/1 ಸರ್, 4 ಎಕರೆ 8 ಗುಂಟೆ ಜಮೀನು ಅಶ್ವಥ್ ನಾರಾಯಣ್ ಸರ್ ಅವ್ರ ಹೆಸರಲ್ಲಿರುತ್ತೆ. ಅಶ್ವಥ್ ನಾರಾಯಣ್ ಸರ್ ಅವ್ರ ಆಗ್ಲೇ ಡೆತ್ ಆಗಿರೋ ಡೆತ್ ಸರ್ಟಿಫಿಕೇಟ್ ಇದೆ. ರೀಸೆಂಟ್ ಆಗಿ ಈ ನಡುವೆ ಆಗಿರೋಂಥದ್ದನ್ನು ಪತ್ರ ಆಗಿರೋದು ನಮ್ದು. ಈ ಪತ್ರ ಆಗಿರೋದು 17/8/2025 8ನೇ ತಿಂಗಳಲ್ಲಿ. ಅವ್ರು ಸತ್ತೋಗಿರೋದು 18/5/2023. 2 ವರ್ಷ ಹಿಂದೆನೆ ಸತ್ತೋಗಿರೋರನ್ನ ಇವತ್ತು ಯಾರನ್ನ ಅನಾಮಿಕವಾಗಿರೋ ವ್ಯಕ್ತಿ ಆಧಾರ್ ಕಾರ್ಡ್ ಎತ್ಕೊಂಡು ಬಂದು ಕುಡಿಸಿ ಇವತ್ತು ನೋಂದಣಿ ಮಾಡಿಸಿದ್ದಾರೆ. ನಾರಾಯಣ ಅವ್ರೇನಂದ್ರೆ ಅವರೇ ಪತ್ರ ರೆಡಿ ಮಾಡ್ಕೊಂಡು ಅವರೇ ಒಬ್ಬರನ್ನ ಅಶ್ವಥ್ ನಾರಾಯಣ ಅವ್ರನ್ನ ಕರ್ಕೊಬಂದು ಬಿಕ್ಲಮ್ಮ ಇಲ್ಲ, ಬಿಕ್ಲಮ್ಮ ಸೈನು ಅವರೇ, ಸ್ಟಾಂಪೇಂಡ್ರು ಅವರೇ, ಸಾಕ್ಷಿಗಳಿಗೆ ಯಾರೋ ಇಬ್ರು ಕರ್ಕ ಬಂದಿದ್ದಾರೆ, ಅವರು ಆ ಗ್ರಾಮದಲ್ಲಿ ವಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಸಂಬಂಧನೇ ಇಲ್ಲ. 71/1 ಸರ್, 4 ಎಕರೆ 8 ಗುಂಟೆ ಜಮೀನು ಅಶ್ವಥ್ ನಾರಾಯಣ್ ಸರ್ ಅವ್ರ ಹೆಸರಲ್ಲಿರುತ್ತೆ. ಅಶ್ವಥ್ ನಾರಾಯಣ್ ಸರ್ ಅವ್ರ ಆಗ್ಲೇ ಡೆತ್ ಆಗಿರೋ ಡೆತ್ ಸರ್ಟಿಫಿಕೇಟ್ ಇದೆ. ರೀಸೆಂಟ್ ಆಗಿ ಈ ನಡುವೆ ಆಗಿರೋಂಥದ್ದನ್ನು ಪತ್ರ ಆಗಿರೋದು ನಮ್ದು. ಈ ಪತ್ರ ಆಗಿರೋದು 17/8/2025 8ನೇ ತಿಂಗಳಲ್ಲಿ. ಅವರು ಸತ್ತೋಗಿರೋದು 18/5/2023.
18/5/2023. 2 ವರ್ಷ ಹಿಂದೆನೆ ಸತ್ತೋಗಿರೋರನ್ನ ಇವತ್ತು ಯಾರನ್ನ ಅನಾಮಿಕವಾಗಿರೋ ವ್ಯಕ್ತಿ ಆಧಾರ್ ಕಾರ್ಡ್ ಹತ್ರ ಬಂದು ಕುಡಿಸಿ ಇವತ್ತು ನೋಂದಣಿ ಮಾಡಿಸಿದ್ದಾರೆ. ಅವರೇನಂದ್ರೆ ಅವರೇ ಪತ್ರ ರೆಡಿ ಮಾಡ್ಕೊಂಡು ಅವರೇ ಒಬ್ಬರನ್ನ ಅಶ್ವಥ್ ನಾರಾಯಣ ಅವ್ರನ್ನ ಕರ್ಕೊಬಂದು ಬಿಕ್ಲಮ್ಮ ಇಲ್ಲ, ಬಿಕ್ಲಮ್ಮ ಸೈನು ಅವರೇ, ಸ್ಟಾಂಪೇಂಡ್ರು ಅವರೇ, ಸಾಕ್ಷಿಗಳಿಗೆ ಯಾರೋ ಇಬ್ರು ಕರ್ಕ ಬಂದಿದ್ದಾರೆ, ಅವರು ಆ ಗ್ರಾಮದಲ್ಲಿ ವಾಸ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಸಂಬಂಧನೇ ಇಲ್ಲ. 71/1 ಸರ್, 4 ಎಕರೆ 8 ಗುಂಟೆ. ಎಸ್ ವೀಕ್ಷಕರೇ, ಮಲ್ಸಿಹಳ್ಳಿ ಗ್ರಾಮದ ಜಮೀನಿನ ನಕಲಿ ದಾಖಲಾತಿಗಳನ್ನ ಸೃಷ್ಟಿಸಿ ಯಾರು ಭೂ ಕಬಳಿಕೆ ಮಾಡ್ತಾ ಇದ್ರೋ ಆ ಭೂ ಕಬಳಿಕೆಗೆ ನೊಂದಂತಹ ವಿಜ್ಞಾನಿಗಳು, ನಿಮ್ಗೆ ಇವ್ರ ಪ್ರೊಫೈಲ್ ಕೇಳಿಸ್ಕೊಂಡ್ರೇನೆ ಒಂದು ಹೆಮ್ಮೆ ಅನ್ಸುತ್ತೆ, ದೇಶದ ಹೆಮ್ಮೆ ಈ ವಿಜ್ಞಾನಿಗಳು. ಆದ್ರೆ ಅಂತವ್ರ ಜಮೀನನ್ನು ಬಿಡದೆ ಭೂ ಕಬಳಿಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದೊಂಥರ ಶೇಮ್. ಇದು ಜಿಲ್ಲಾಡಳಿತಕ್ಕೆ, ತಾಲೂಕು ಆಡಳಿತಕ್ಕೆ ಶೇಮ್ ಇದು. ಬನ್ನಿ ಅವ್ರನ್ನ ನೇರವಾಗಿ ಮಾತನಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಇವರೇ. KPJ ರೆಡ್ಡಿ ಅಂತ ವಿಜ್ಞಾನಿಗಳು, ದೇಶಕ್ಕೆ ಅವ್ರ ಸೇವೆ ಅಪಾರವಾದಂಥದ್ದು. ಎಸ್ಪೆಷಲಿ ವೀಕ್ಷಕರಿಗೆ ನಾನು ಹೇಳಬೇಕು, ಇಸ್ರೋ ಚೇರ್ಮನ್ ಏನಿದಾರಲ್ಲ ಅವರು ಇವ್ರ ಸ್ಟೂಡೆಂಟ್. ಅಂತ ಮಹಾನ್ ಚೇತನಕ್ಕೆ ಚೇತನ ಕೊಟ್ಟಂತಹ ಚೇತನದ ಭೂ ಕಬಳಿಕೆ ನಡೆಯುತ್ತೆ ಅಂತಂದ್ರೆ ಎಲ್ಲಿದೆ ನಮ್ಮ ಭಾರತ, ಎಲ್ಲಿದೆ ನಮ್ಮ ಕರ್ನಾಟಕ, ಎಲ್ಲಿದೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಕಾನೂನು ಸುವ್ಯವಸ್ಥೆ? ಬನ್ನಿ ಅವ್ರ ಜೊತೆನೆ ಮಾತನಾಡೋಣ. ಸರ್, ನನಗೆ ಬಹಳ ಖುಷಿ ಇದೆ ತಮ್ಮನ್ನು ಮಾತನಾಡಿಸ್ಲಿಕ್ಕೆ, ಆದ್ರೆ ನೋವು ಇದೆ. ನಿಮ್ಮಂತ ವ್ಯಕ್ತಿಗಳ ಜಮೀನನ್ನ ಕಬಳಿಸ್ಲಿಕ್ಕೆ ಧೈರ್ಯ ಮಾಡಿದ್ಯಲ್ಲ ಈ ಭೂ ಮಾಫಿಯಾ, ಏನಿದು ಅಂತ. ನನಗೆ ಆಶ್ಚರ್ಯ ಏನಂದ್ರೆ ಇದ್ರಲ್ಲಿ ಇನ್ನೂ ಒಂದು ಟ್ವಿಸ್ಟ್ ಇದೆ. ಸುಧಾಕರ್ ಇದ್ದಾರಲ್ವಾ ಮಿನಿಸ್ಟರ್, ಅವ್ರು ನಮ್ಮ ವೈಫ್ಗೆ ವೆರಿ ಕ್ಲೋಸ್ ರಿಲೇಟಿವ್ ನೋಡಿ. ಅಯ್ಯೋ. ಎಲ್ಲಾ ಇಷ್ಟಿದ್ದು ನಮ್ಗೆ ಹಂಗ್ ಮಾಡಿದ್ದಾರೆ. ಏನಾಗಿರೋದು ಸರ್ ಆಕ್ಚುಲಿ ಇದು ಜಮೀನ್ ವಿಚಾರ? ಇದೇನ್ ಮಾಡಿದ್ದಾರೆ ಅಂದ್ರೆ, ನಮ್ಮ ಫಾದರ್ ಇನ್ ಲಾ ಹೆಸರು ಅಶ್ವಥ್ ನಾರಾಯಣ ಅಂತ. ಓಕೆ. ಅವರು ಸುಧಾಕರ್ ಅವ್ರ ತಂದೆ ಇವರಿದಾರಲ್ವಾ, ಯಾರು ಚೌಡ್ರೆಡ್ಡಿ ಅಂತ, ಹೋಮ್ ಮಿನಿಸ್ಟರ್ ಆಗಿದ್ರು, ಅವ್ರಿಗೆ ಚಿಕ್ಕಪ್ಪ. ಸೊ ಅವ್ರೇನ್ ಮಾಡಿದ್ರು, ಒಬ್ರೇ ಮಗ ಅಂತ ಹೇಳಿ ಅವ್ರು ತುಂಬಾ ಜಮೀನ್ ಇತ್ತು. ಇವರು HMT ನಲ್ಲಿ ಜಾಬ್ ಜಾಯಿನ್ ಆದ್ರು ಆ ಕಾಲದಲ್ಲಿ. ಅದಕ್ಕೇನ್ ಮಾಡಿದ್ರು, ನನಗೆ ಜೀವನಕ್ಕೆ ಏನ್ ತೊಂದ್ರೆ ಇಲ್ಲ ಅಂತ ಹೇಳ್ಬಿಟ್ಟು ಇರೋ ಜಮೀನೆಲ್ಲ ಕಸಿನ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದ್ಬಿಟ್ರು. ಅದ್ರಲ್ಲಿ 4 ಎಕರೆ 8 ಗುಂಟೆ ಅವ್ರಿಗೆ ಮರ್ತೋಗಿದೆ ಇದ್ರಲ್ಲಿ ಇದೆ ಅಂತ. ಅದು ಹಂಗೆ ಉಳ್ಕೊಂಡಿದೆ ಅವ್ರ ಹೆಸರಲ್ಲೇ. ಓಕೆ. ಬಟ್ ಅವ್ರು ಬಂದು ಈ took a detachment from all the wealth, so he lived a simple man's life. We took care of him. ಹೌದು, ನಾವು ಇನ್ವೆಸ್ಟಿಗೇಟ್ ಮಾಡಿದಾಗ ಗೊತ್ತಾಗಿದ್ದೇನಪ್ಪ ಅಂತಂದ್ರೆ ಅವರು ಬಹಳ ಸ್ಪಿರಿಚುವಲ್ ಕಡೆಗೆ ಹೋಗಿದ್ರು. ಹಾಗಾಗಿ ಕುಟುಂಬದ ಜೊತೆ ನೀವು ಕೂಡ ಅವರು ಸಂಪರ್ಕ ಸಾಧಿಸ್ಲಿಲ್ಲ. ಕಡೆನಲ್ಲಿ ಅವರು ಧಾರ್ಮಿಕವಾಗಿ ಬಹಳ ಆಳವಾಗಿ ಹೋಗಿದ್ರು ಅಂತ. ತುಂಬಾ ಹಾಳು, ಲೈಕ್ ಸಾಯಿಬಾಬನಿಗೆ ತುಂಬಾ ಕ್ಲೋಸ್, ಬಟ್ ಫ್ಯಾಮಿಲಿಗೆ ಅಟ್ಯಾಚ್ಡ್. ನಮ್ಮ ಅತ್ತೆ ಇದ್ದಾರೆ ಇನ್ನೂ, ಅವ್ರು 96 ಇಯರ್ಸ್ ಈಗ. ಓಕೆ. ತುಂಬಾ ಇದು ಏನಂದ್ರೆ ಡಿಟ್ಯಾಚ್ಡ್, ಯಾವ್ದನ್ನ ತಲೆಗೆ ಹಚ್ಕೊತಿರ್ಲಿಲ್ಲ. ನಮ್ ವೈಫ್ ಒಬ್ರೇ ಮಗಳು ಅವ್ರಿಗೆ. ಸೊ ಹಂಗಾಗಿ ನಾನು ಮದ್ವೆ ಆದ್ಮೇಲೆ ನಾವು ಇಬ್ರು ಅವ್ರನ್ನ ನೋಡ್ಕೊಳ್ತಾ ಇದ್ವಿ, ಫ್ಯಾಮಿಲಿನ ಮಾಡ್ಕೊಂಡು. ವಿ ವರ್ ವೆರಿ ಹ್ಯಾಪಿ. ವಿ ಯೂಸ್ ಟು ಬಿ 12 hours a day we used to work in the offices, ನಾನು ನಮ್ಮ ವೈಫ್. ಹೌದು. ಮೀರಾ ಮೇಡಮ್ ಪ್ರೊಫೈಲ್ ಕೇಳಿಯೂ ಕೂಡ ನಾನು ಸ್ವಲ್ಪ ಅವಕ್ಕಾದೆ ಸರ್. ಮೀರಾ ಮೇಡಮ್ ಅವರು ಕೂಡ ದೇಶದ ಸೇವೆ ಮಾಡ್ತಾ ಇರುವಂತಹ ಮಹಿಳೆ. ಅವ್ರಿಗೆ ಎಷ್ಟು ಕಮಾಂಡೇಶನ್ ಲೆಟರ್ಸ್ ಬಂದಿದೆ ನೇವಲ್ ಚೀಫ್ ಅವರಿಂದ ಅಂದ್ರೆ ಗೊತ್ತಾಯ್ತು ನನಗೆ. ನಾನು ಆಶ್ಚರ್ಯ ಆಗಿದ್ದೆ ಆಗ. ನೇವಿಯಿಂದ ಎಲ್ಲ ಅಭಿನಂದನಾ ಪತ್ರಗಳನ್ನ ತೆಗೆದುಕೊಳ್ಳೋದು ಅಷ್ಟು ಸುಲಭಕ್ಕಲ್ಲ. ನೋಡಿ ನಮ್ಗೆ ಹೆಂಗ್ ಮಾಡಿದ್ದಾರೆ. ಇದು ಇನ್ನೂ ಒಂದು ನಿಮ್ಗೆ ಏನಂದ್ರೆ, ನೀವ್ ಒಂದ್ಸತಿ ಗೂಗಲ್ ಅಲ್ಲಿ ನನ್ನ ಹೆಸರು ಹಾಕಿದ್ರೆ ಫಸ್ಟ್ ನಿಮ್ಗೆ ಫೋಟೋ ಸಿಕ್ಕೋದು ಮೋದಿ ನನ್ನ ಆಫೀಸ್ ಅಲ್ಲಿ ಇರೋದು. ಹೌದು ಸರ್, ನೋಡುದು ಸರ್. ಇವೆಲ್ಲಾನು ನಾನು ಅದ್ರ ಬಗ್ಗೆ ತುಂಬಾ ಮಾತಾಡಬಾರ್ದು, ಬಟ್ ಇಟ್ ಸ್ಪೀಕ್ಸ್ ಬೈ ಇಟ್ಸೆಲ್ಫ್. ಇಲ್ಲ ನಾವ್ ಇದನ್ನ ಮಾತಾಡ್ಬೇಕಾಗತ್ತೆ ಸರ್. ಯಾಕೆ ಮಾತಾಡ್ಬೇಕಾಗತ್ತೆ ಅಂತಂದ್ರೆ, ಕುದಿಯೋ ಕಳ್ಳನಿಗೆ ಮನೆ ಯಾರ್ದಾದ್ರೆ ಏನು ಅಂತ ಏನೋಂಗ್ ಆಗೋಗಿದೆ. ನಿಮ್ಮಂತ ಸೈಂಟಿಸ್ಟ್ ಗಳದು, ಮೇಡಮ್ ಅಂತ ಪ್ರೊಫೆಸರ್ದು, ನಿಮ್ಮಂತ ಪ್ರೊಫೆಸರ್ದು,
ಆಮೇಲೆ ಹೋಮ್ ಮಿನಿಸ್ಟರ್ ಆಗಿದ್ದವ್ರ ಕುಟುಂಬ, ಆ ಕುಟುಂಬದ ಮೇಲೆನೆ ಭೂಕಳ್ಳರು ಈ ರೀತಿಯಾದಂತ ಒಂದು ಕೈ ಇಡ್ತಾರೆ ಅಂತ ಹೇಳಿದ್ರೆ ಏನರ್ಥ, ಎಲ್ಲಿದೆ? ಅಲ್ಲ, ಈಗ ಆ ಕುಟುಂಬದಲ್ಲಿ ಈಗ ಮಿನಿಸ್ಟರ್ ಇದಾರಲ್ವಾ ಸುಧಾಕರ್. ಅದೇ ಅದ್ ಇನ್ನೂ ಒಂದು ಏನ್ ಹೇಳ್ಬೇಕಂತಲೇ ನನಗೆ ಅರ್ಥ ಆಗ್ತಾ ಇಲ್ಲ. ನಮ್ಗೆ ಆನೆಸ್ಟ್ಲಿ ನಮ್ಗೆ ಆ ಜಮೀನು ಅದು ಯಾವ ರೀತಿ ಅದು ಇಂಟ್ರೆಸ್ಟ್ ಇಲ್ಲ. ಬಟ್ ಪಾಪ ಅವ್ರು ಹೇಳಿದ್ರು ಈ ತರ ಮಾಡಿದ್ರೆ ಬೇರೆಯವ್ರಿಗೆ ಒಳ್ಳೇದಾಗುತ್ತೆ ಸರ್, ಹಿಡ್ದಿಡ್ಬೋದು ಅಂತ ಹೇಳಿದಾಗ ನಾವು ಮುಂದೆ ಬಂದು ಇಷ್ಟೆಲ್ಲಾನು ಮಾತಾಡ್ತಾ ಇದ್ದೀವಿ. ಇಲ್ಲಾಂದ್ರೆ ನಮ್ಗೆ ಆಕ್ಚುಲಿ ನಾನು ನಮ್ ಕಡೆಯಿಂದ ಜಮೀನ್ ತಗೊಂಡಿಲ್ಲ, ನಮ್ ಫಾದರ್ದು ನಮ್ಗ್ ಬೇಕಿಲ್ಲ ರೀ, ಏನ್ರಿ ಮಾಡೋದು ನಾವು ಕೆಲ್ಸ. ಅಲ್ಲ, ಈಗಲೂ ದೇಶಕ್ಕೋಸ್ಕರ ಬಹಳ ಶ್ರಮಿಸಿದಿರಿ, ದೇಶಕ್ಕೋಸ್ಕರ ನಿಮ್ ಕೊಡುಗೆ ಅಪಾರವಾದಂತದ್ದು. ಅದಕ್ಕೆ ಹೇಳದ್ನಲ್ಲ ನಾನು ಸ್ಟಾರ್ಟಿಂಗ್, ಇಂತಹ ಪ್ರಕರಣದಲ್ಲಿ ನಿಮ್ಮನ್ನ ಮಾತಾಡಿಸ್ತಾ ಇರೋದು ನನಗೂ ನೋವಿದೆ. ನಿಮ್ಗೆ ಇನ್ನು ಚಳ್ಳಕೆರೆ ಅಂತ ಒಂದಿದೆ ಗೊತ್ತಲ್ವ? ಗೊತ್ತು. ಅಲ್ಲಿ 11,000 ಎಕರೆದ್ದು ಸೈನ್ಸ್ ಸಿಟಿ ಮಾಡಿದೀನ್ರಿ ಸಿಂಗಲ್ ಹ್ಯಾಂಡೆಡ್ ಆಗಿ. ನೋಡಿ, 10 ಎಕರೆ ಸ್ಟಾರ್ಟ್ ಆಗ್ಬೇಕಾಗಿದ್ದು ಇವಾಗ 100 ಎಕರೆಗೆ ಆಗಿದೆ. ಏನಂದ್ರಿ? 10 ಎಕರೆನಲ್ಲಿ ಪ್ರಾರಂಭ ಮಾಡಕ್ ಹೋದವ್ರನ್ನ ನೀವು 100 ಹೆಕ್ಟೇರ್ಸ್ ಮಾಡಿಸಿದಿರಿ ಪಾಪ. ಅಲ್ಲ 200 ಎಕರೆ ಇಲ್ಲಿ ಹೊಸೂರಲ್ಲಿ. ಹೊಸೂರು, ಓಕೆ. ಚಳ್ಳಕೆರೆನಲ್ಲಿ ಇಂಟರ್ನ್ಯಾಷನಲ್ ಸೈನ್ಸ್ ಸೆಂಟರ್ ಒಂದು ಇಂಡಿಯನ್ ಸೈನ್ಸ್ ಸೆಂಟರ್, ಸೈನ್ಸ್ ಸಿಟಿ ಅಂತ ಮಾಡ್ತಿದ್ದೀನಿ. ಅದ್ರಲ್ಲಿ 5,000 ಎಕರೆ DRDO ಲ್ಯಾಬ್ ಇದೆ, 1,500 ಎಕರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸೆಕೆಂಡ್ ಕ್ಯಾಂಪಸ್ ಇದೆ, 3,000 ಎಕರೆ ಅಟೋಮಿಕ್ ಎನರ್ಜಿ ಇದೆ ಅಲ್ಲಿ, ಇಸ್ರೋದು 500 ಎಕರೆ ಇದೆ, NAL 400 ಎಕರೆ. ಇದೆಲ್ಲ ಗೌರ್ಮೆಂಟ್ ಜೊತೆ ಹೋರಾಡಿ 11,000 ಎಕರೆನೋ 30,000 ರೂಪಾಯಿ ಎಕರೆನಲ್ಲಿ ಕೊಂಡುಕೊಂಡು ನಾನ್ ಸೆಟಪ್ ಮಾಡಿದ್ದೀರಿ. ನೋಡಿ. ಇದು ಹಿಂದೆ ಯಾರು ಮಾಡಿಲ್ಲ ಇಂಡಿಯಾದಲ್ಲಿ, ಇನ್ ಮುಂದೆ ಮಾಡ್ಲಾರ, ಯಾಕಂದ್ರೆ ಜಮೀನ ಇಲ್ವಲ್ಲ. ಸರಿ, ಈ ತರ ಅಲ್ಲಿ ಮಾಡಿ ಜೀವನ ಅಂದ್ರೆ ದೇಶ ಅಂದ್ರೆ ಜೀವನ ನಮಗೆ. ಇಂತಿದ್ರೆ ಹಿಂಗೆ ನೋಡಿದಾಗ ಎಷ್ಟು ಹೊಟ್ಟೆ ಉರಿದೋಗುತ್ತೆ ಗೊತ್ತೆ ಅಂದ್ರೆ, ನಮ್ಮದ್ ಬಿಟ್ಬಿಡಿ ಪಾಪ ಬಡವ್ರ ಕಥೆಗಳು ಇವೆಲ್ಲ ನೋಡಿದಾಗ ಏನಪ್ಪಾ ಹಿಂಗಾದ್ರೆ ಹೇಗೆ ಅಂತ. ನಾವು ನೀವು ರಾತ್ರಿಯಲ್ಲೂ ಇದೇ ಹೋರಾಟದಲ್ಲಿ ಇದೀವಿ ಇವ್ರೆ. ರಿಟೈರ್ ಆದ್ಮೇಲೂ ಈ ಪ್ರಕರಣದಲ್ಲಿ ರಿಟೈರ್ಡ್ ಆದ್ಮೇಲೂ ನೀವು ದೇಶಕ್ಕೆ ಕೊಡ್ತಾ ಇರುವಂತಹ ಸೇವೆ ಅಪಾರವಾದಂತದ್ದು. ಇಂಥ ಸಂದರ್ಭದಲ್ಲಿ ನಿಮ್ ಮಾವನವ್ರು ತೀರೋಗಿ 2 ವರ್ಷ ಆಗಿದೆ. ಅಷ್ಟರಲ್ಲಿ ಅವ್ರನ್ನ ಯಾರೋ ಇಂಪರ್ಸನೇಟ್ ಮಾಡಿ ಫ್ಯಾಬ್ರಿಕೇಟ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಜಸ್ಟ್ 2 ತಿಂಗಳಲ್ಲೂ ಏನೋ ರಿಜಿಸ್ಟರ್ ಮಾಡ್ತಿದ್ದಾರೆ, ಅವ್ರು ಇದ್ದಾರೆ ನೋಡಿ. ಹಾಗಿದ್ರೆ ನಾರಾಯಣ್ ಸರ್ ಎದ್ದು ಬಂದು ಇವ್ರಿಗೆ ಸಿಗ್ನೇಚರ್ ಮಾಡಿ ಮತ್ತೆ ಹೋದ್ರ? ಅದೇ ನನಗೆ ನಗು ಅಲ್ವಾ? ಎಷ್ಟು ಧೈರ್ಯ ಈ ಜನಗಳಿಗೆ. ಈ ಸಬ್ ರಿಜಿಸ್ಟರ್ ತಹಶೀಲ್ದಾರ್ ಅವರೆಲ್ಲ ಎಲ್ಲಾನು ನಾವು ನೋಡಕ್ಕಾಗಲ್ಲ ಅಂತಂದ್ರೆ ಅವ್ರಿಗೆ ಸ್ಯಾಲ್ರಿ ಕೊಡೋದು ಯಾಕೆ ಸರ್? ಅದೇನೆ. ಬಟ್ ಪುಣ್ಯಕ್ಕೆ ಇಲ್ಲಿ DC ಇದ್ದಾರೆ ರವೀಂದ್ರ, ಅವರು ನನಗೆ ಪರಿಚಯ ಇರುತ್ತೆ. ನಂತರ ADC ಇವರೆಲ್ಲ ನನಗೆ ತುಂಬಾ ಇದು ಹತ್ರದವ್ರೆ. ಅವ್ರಿಗೆ ಶಾಕ್ ಆಗಿ ಹೋಗಿದೆ, ಏನ್ ಸರ್ ಇದು ಅಂತ ಹೇಳಿ. ನಾವು ದೇ ಹ್ಯಾವ್ ಟೇಕನ್ ಇಂಟ್ರೆಸ್ಟ್. ಈಗ ನಮ್ ವಲಯದಲ್ಲಿ ಕೂತು ನಗುವಂತ ಪ್ರಕರಣವೇ ಆಗೋಗಿದೆ ಇದು. ಅದೇ ಅಲ್ವಾ? ಏನ್ ಮಾಡ್ತೀರಾ ಇವ್ರು? ಯಾರಿಗೆ ಅಂತ ನೀವು ಕಂಪ್ಲೇಂಟ್ ಮಾಡ್ತೀರಾ? ನನಗೆ ಸೆಂಟ್ರಲ್ ಮಿನಿಸ್ಟರ್ಸ್ ಅಲ್ಲಿ ಎಷ್ಟು ಇದಿದೆ ಅಂದ್ರೆ, ನೀವು ಕಾಲ್ ತಗೊಂಡ್ರೆ ಅಮಿತ್ ಶಾ ಮಾತಾಡ್ಬೇಕು, ಆ ತರನೇ ಇರೋದು. ಅಂತದ್ರಲ್ಲಿ ಆಕ್ಚುಲಿ ನಾನು ಎಷ್ಟು ಕಾನ್ಫಿಡೆನ್ಷಿಯಲ್ ಕೆಲಸಗಳಲ್ಲಿ ಇದ್ದೀನಿ ಅಂದ್ರೆ ಅದ್ರ ಬಗ್ಗೆ ಮಾತಾಡೋ ಹಂಗಿಲ್ಲ. ಹೌದು ಗೊತ್ತಿದೆ. ಇಂಥದ್ರಲ್ಲಿ ಇರೋ ಸೆನ್ಸಿಟಿವ್ ಅಲ್ಲಿರೋ ಐ ಹ್ಯಾವ್ ಬೀನ್ ವಾಚ್ ಫಾರ್ ಸೆಕ್ಯೂರಿಟಿ. ಅವರು ನನ್ನ ಮೇಲೆ ಕಣ್ಣಿಟ್ಟೇ ಇರ್ತಾರೆ. ಇಲ್ಲಿ ನಾನು ಈಗ ಸದ್ಯಕ್ಕೆ ನಾನು ತೋಟದಲ್ಲಿ ಕೂತಿದ್ದೀನಿ ಗೌರಿಬಿದನೂರಲ್ಲಿ. ವೀಕೆಂಡ್ಸ್ ಐ ಸ್ಪೆಂಡ್ ಹಿಯರ್. ಪ್ರತಿ ಸ್ಕೂಲ್ ಮಕ್ಕಳು ವರ್ಷಕ್ಕೆ 30,000 ಸ್ಕೂಲ್ ಮಕ್ಕಳು ನೋಡ್ತೀನಿ. ನಾನು ಶನಿವಾರ ಈಗ ತಾನೇ ಮನೆ ಒಳಗ್ ಬಂದೆ ರೀ ತೋಟಕ್ಕೆ. ಒಂದು ಸ್ಕೂಲ್ ಹೊಟ್ಟೋಗ್ತೀನಿ ಒಂದ್ ಶನಿವಾರ. ಅಲ್ಲಿ 1-2 ಅವರ್ಸ್ ಮಕ್ಕಳ ಜೊತೆ ದೇಶ ಏನ್ ಮಾಡ್ಬೇಕು, ವಿಜ್ಞಾನ ಹೆಂಗಿರ್ಬೇಕು, ಚಂದ್ರಲೋಕದಲ್ಲಿ ಏನ್ ಮಾಡ್ಬೇಕು, ನಾಳೆ ಮಾರ್ಸ್ಗೆ ಹೆಂಗ್ ಹೋಗ್ಬೇಕು. ಪ್ರೊಫೆಸರ್, ಒಂದು ನಗಪಾಟ್ಲ ಏನ್ ಗೊತ್ತಾ, ನೀವು ದೇಶ ಹೇಗೆ ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮ್ ಜಮೀನ್ ಹೆಂಗ್ ಹೊಡ್ಕೋಬೇಕು ಅಂತ ಇನ್ಯಾರೋ ಯೋಚನೆ ಮಾಡ್ತಾ ಇದಾರೆ. ಇದು ನಗ್ಬೇಕು ಅಳ್ಬೇಕು ಗೊತ್ತಿಲ್ಲ. ನೀವು ನಗಬೇಕು, ನಮ್ಮಂತವರೆಲ್ಲ ಅಳ್ಬೇಕು ಪ್ರೊಫೆಸರ್.
ಮೊನ್ನೆ ಹಾ. ಯಾವ್ದು ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾದು ನಾನು ಲಾಸ್ಟ್ ಮಿನಿಟ್ ಅಲ್ಲಿ ನಾನು ವಿತ್ಡ್ರಾ ಮಾಡ್ಕೊಂಡೆ. ಇದು ಅಪೋಸಿಷನ್ ಪಾರ್ಟಿ ಹೌದಾ? ಕ್ಯಾಂಡಿಡೇಟ್ ಆಗಿ ಬಲವಂತವಾಗಿ ನಿಲ್ಸಕ್ ಹೋಗಿದ್ರು. ಓಕೆ. ಈ ಲೆವೆಲ್ ಅಲ್ಲಿ ನಾವು ದೇಶಕ್ಕೋಸ್ಕರ ನಾವು ಯೋಚನೆ ಚಿಂತೆ ಮಾಡ್ತಾ ಇದ್ರೆ ನಮ್ಗೊಂದೇ ರೀ, ಬೈ 2047 ಇಂಡಿಯಾ ಶುಡ್ ಬಿ ಮೇಡ್ ಸೂಪರ್ ಪವರ್. ಹೋಯ್ತು ರೀ, ನಾವ್ ನಿದ್ದೆ ಮಾಡಲ್ಲ ರೀ ಅಲ್ಲಿನವರೆಗೂ. ಸಚ್ ಎ ಸ್ವೀಟ್ ಆಫ್ ಯು, ಸಚ್ ಎ ಸ್ವೀಟ್ ಆಫ್ ಯು. ಎಂತ ಇದು ನಿಸ್ವಾರ್ಥ ಆಲ್ರೆಡಿ ಮನೋಭಾವ. ಕೆಲ್ಸಗಳು ರೆಡಿ ರೀ. ನಿಮ್ಗ್ ಗೊತ್ತಿಲ್ಲ, ಅದನ್ನ ಹೇಳಿದ್ರೆ ಮೈ ನಡ್ಗೋಗತ್ತೆ ರೀ. ಅಷ್ಟು ಕೆಲ್ಸಗಳಲ್ಲಿದ್ದೀವಿ. ಹ್ಮ್ ಇಷ್ಟು ಮಾಡೋವಾಗ ಏನ್ರಿ ಇವ್ರ ಹತ್ರ ಬಡ್ಕೊಳ್ಳೋದು. ಹ್ಮ್. ಮಕ್ಳಿಗೆ ಹೇಳ್ದಂಗೆ ಹೇಳ್ತೀವಿ ಇದನ್ನ ದೇಶ ರೀ ಇದನ್ನೆಲ್ಲ ಯಾರಿಗ್ ಮಾಡ್ತಾ ಇದೀವಿ ಅಂತ ಅನ್ಸಿಲ್ವಾ ಪ್ರೊಫೆಸರ್ ನಿಮ್ಗೆ? ನನಗೆ ಅನ್ಸಿದ್ರು ನನಗೆ ಇನ್ನೊಂದು ರೀ, ನಂದು ಹೇಗೆ ಅಂದ್ರೆ ಈಗ ನಮ್ ಮಕ್ಕಳಲ್ಲೇ ಎಷ್ಟೋ ಜನ ಕೆಟ್ಟೋಗ್ತಾರಲ್ರಿ. ಅಯ್ಯಯ್ಯೋ. ಅಲ್ಲ, ಅದೇ ರೀತಿ ಇವ್ರನ್ನ ಕೆಟ್ಟಿರೋ ಮಕ್ಕಳು ಅನ್ಕೋಬೇಕೇ ಹೊರತು ಅವ್ರ ದ್ವೇಷ ಮಾಡಬಾರ್ದು ರೀ. ಸಚ್ಚ ಸ್ವೀಟ್ ಆಫ್ ಯು, ಸಚ್ಚ ಸ್ವೀಟ್. ಯಾರ ಮೇಲೂ ದ್ವೇಷ ಇರಬಾರ್ದು ಅನ್ನೋದೇ ನಂದು ತತ್ವ ಮಕ್ಕಳಿಗೆ ನಾನು ಹೇಳೋದು. ಸಚ್ಚ ಸ್ವೀಟ್ ಆಫ್ ಯು. ನಿಮ್ಮಂತವ್ರು ಬಹಳ ವಿರಳ ಪ್ರೊಫೆಸರ್. ನನಗೆ ನನ್ನ ಡೆಸ್ಕ್ನವರು ಮತ್ತೆ ನನ್ನ ವರದಿಗಾರ ಈ ತರದೊಂದು ಆಗೋಗಿದೆ ಸರ್ ಅಂತ ಹೇಳಿದಾಗ, ನಾನೊಬ್ಬ ಪತ್ತೆದಾರಿ ವರದಿಗಾರ. ನಾನು ಕೂತು ಡೆಸ್ಕ್ ನಲ್ಲಿ ಕೂತ್ ನಿಮ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೆ, ಯಾರಿವರು ಅಂತ. ಹೌದಾ? ನಾನ್ ರಿಸರ್ಚ್ ಮಾಡ್ತಾ ಇದ್ದಾಗೆ ಫಸ್ಟ್ ಫೋಟೋ ಬಂದಿದ್ದು ಮೋದಿ ಅವ್ರು ನಿಮ್ ಆಫೀಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದಾರೆ ನಿಮ್ ಜೊತೆ. ವಿರಾಜ್ ಅವ್ರು ನಿಂತಿದ್ದ ಅಲ್ಲ, ಅದ್ರ ಸ್ಪೆಷಾಲಿಟಿ ಪ್ರೈಮ್ ಮಿನಿಸ್ಟರ್ ನಿಂತಿದ್ದಾಗ ನಾವು ಕೂತ್ಕೊಳ್ಳಕ್ ಪರ್ಮಿಷನ್ ಇಲ್ಲ, ಪ್ರೋಟೋಕಾಲ್. ಎಕ್ಸಾಕ್ಟ್ಲಿ. ನನಗೆ ಮೋದಿ ಏನ್ ಹೇಳಿದ್ರು ಗೊತ್ತಾ? ಬೈಟೋಜಿ ಅಂದ್ರು, प्रोफेसर आपके सामने हम क्या है, आप कृपया बैठ जाइए. ನೋಡಿ, ಮೋದಿ ಮುಂದೆ ಕೂತಂತಹ ವಿಜ್ಞಾನಿ ಭೂಗಳ್ಳರ ಕೈಯಲ್ಲಿ ಜಮೀನನ್ನ ಒಡ್ಸ್ಕೊಳ್ತಾ ಇರೋದು. ಇದು ನನ್ನ ದೇಶದ ದುರಂತವೇ ಸರಿ. ಇದು ನನ್ನ ದೇಶದ ದುರಂತವೇ ಸರಿ ಅಲ್ವಾ? ಏನಪ್ಪ ಇದು ಕತೆ ಅಂತ. ಇದು ಜೋಕೆ ಅಲ್ಲ. ನಮ್ಗೆ ಇದು ಹೆಂಗಾಗೋಗಿದೆ ಗೊತ್ತಾ? ಅಸಹಾಯಕತೆಯ ಪರಮಾವಧಿಯಲ್ಲಿ ಒಂದು ನಗು ಬರ್ತದಲ್ಲ, ಆ ಆರ್ತನಾದತೆ ನನ್ ಕಿವಿಗ್ ಬೀಳ್ತಾ ಇದೆ ನಿಮ್ದು. ಅಯ್ಯೋ, ನನಗೆ ಇದು ಏನಂದ್ರೆ ಇವ್ರಿಗೆ ಅರ್ಥ ಆಗ್ತಾ ಇಲ್ವಾ? ನಾವು ಸ್ವಲ್ಪ ಯಾಮಾರಿದ್ರಿ ರೀ ನಮ್ ದೇಶನ ಕಬಳಿಸ್ಬಿಡೋ ಪರಿಸ್ಥಿತಿಗಳಲ್ಲಿ ಇದೀವಿ ನಾವು. ಇನ್ನೊಂದು ನನ್ನ ಪ್ರಕಾರ 2050ಗೆ ಒಂಥರ ಪ್ರಳಯ ತರ ಆಗ್ಬಿಟ್ಟು ಪಾಪ್ಯುಲೇಷನ್ ವೈಪ್ಔಟ್ ಆಗೋ ಚಾನ್ಸ್ ಇದೆ. ನಾವು ಹೋರಾಡ್ತಾ ಇದ್ದೀವಿ. ಇದ್ರಲ್ಲಿ 10 ಲಕ್ಷ ಜನನ ಮಾರ್ಸಲ್ ಕೂರಿಸ್ಬೇಕು ಅಂತ ಎಷ್ಟು ಕೆಲಸ ಮಾಡ್ತಾ ಇರ್ತೀವಿ ಗೊತ್ತೇನ್ರಿ, ಬಚ್ಚಿಡಾಕೆ ಜನಗಳನ್ನ. ಈ ಕನಸುಗಳಲ್ಲಿ ನಾವಿದ್ರೆ ನೀವು ಏನಪ್ಪ ಮಾಡ್ತಾ ಇದ್ದೀರ ನೀವು ಅನ್ಸುತ್ತೆ ನನಗೆ. ರಾಮ ರಾಮ, ಏನಪ್ಪ ಇವ್ರಿಗೆ ಹೇಳೋದು ಅಂತ. ನಾವುನು ಹಳ್ಳಿಯಿಂದ ನಾವು ಊಟಕ್ಕಿಲ್ದೆ ತಿಂಡಿಗಳಿಗಿಲ್ದೆ ಓದ್ ಬಂದಿರೋರು, ಸ್ವಂತವಾಗಿ ನಾನ್ ಪಾಠ ಮಾಡ್ಕೊಂಡ್ ಬಂದಿರೋರು. ಗೊತ್ತಾಯ್ತು ಪ್ರೊಫೆಸರ್. ಅದನ್ನ ನನ್ನ ತರಿಸ್ಕೊಂಡೆ. ತಾವೇ ತಾವಾಗಿ ಓದ್ಕೊಂಡು ತಮ್ಮ ತಂದೆಯವರೇನೋ ಬಹಳ ಸ್ಥಿತಿವಂತರಲ್ಲ ಅನ್ನುವಂಥದ್ದು ಗೊತ್ತಾಯ್ತು. ತುಂಬಾ ಅದು ಅಣ್ಣ ರೆಡ್ಡಿಗ್ಲರ್ ಇರುತ್ತಲ್ವಾ, ಅಣ್ಣ ತಮ್ಮಂದ್ರ ಗಲಾಟೆಗಳಲ್ಲಿ. ಹೌದು. ನಮ್ಮ ದುರಾದೃಷ್ಟಕ್ಕೆ ನಾವು ಎಲ್ರು ಒಂಥರ ಲೂಸರ್ ತರ ಆಯ್ತು ಅನ್ಕೊಳ್ಳಿ ಫ್ಯಾಮಿಲಿಗಳಲ್ಲಿ. ಸೊ ನಾವು 8 ಜನ ಬ್ರದರ್ಸ್, 2 ಸಿಸ್ಟರ್ಸ್ ಇರುವಾಗ ಫ್ಯಾಮಿಲಿ ಹೆಂಗ್ ಬೆಳೆದಿದೆ ಅಂದ್ರೆ ಬಟ್ ಇಟ್ ಗೇವ್ ಅಸ್ ದಿ ಪರ್ಸನಾಲಿಟಿ ರೀ. ಹೌದು ಹೌದು. ಹೋರಾಟಮಯ ಪ್ರವೃತ್ತಿಯನ್ನ ಬಾಲ್ಯದಿಂದಲೇ ಕಲಿಸ್ಬಿಟ್ಟಿದೆ ನಿಮಗೆ. ಅದು ದ್ವೇಷ ಅನ್ನೋದು ನನಗ್ ಬರೋದೇ ಇಲ್ಲ ರೀ. ಯಾವನಾದ್ರೂ ಆಗ್ಲಿ, ಪುರಂದರದಾಸ ಹೇಳ್ತಾನಲ್ವಾ, ಶತ್ರುವನ್ನ ಯಾವಾಗ್ಲೂ ಕಣ್ಣೆದ್ರಾಗೆ ಇಟ್ಕೊಂಡಿರಪ್ಪ, ಅವನ್ ಚೆನ್ನಾಗಿರ್ಲಿ, ಅವನಿಂದಾನೇ ನೀನು ಉದ್ಧಾರ ಆಗೋದು. ಆ ಫಿಲಾಸಫಿಲ್ ಬೆಳೆದ್ವಿ ರೀ. ಬಿಲೀವ್ ಮೀ, ಈ ದೇಶ ಅಂದ್ರೆ ಪಂಚ ಪ್ರಾಣ ರೀ ನನಗೆ. ಇದನ್ನೆಲ್ಲ ನೋಡೇ ಭೂಕಳ್ಳರು ಮೇ ಬಿ ನಿಮ್ ಜಮೀನೇ ನೋಡಿರ್ಬೇಕು ಸರ್. ಅದೆಲ್ಲ ಮಾಡಿರ್ತಾರೆ ಇವ್ರು. ಇದಕ್ಕೆ ಇಂಟ್ರೆಸ್ಟ್ ಇರಲ್ಲ, ಹೆಂಗೂ ಬರಲ್ಲ ಈ ಕಡೆಗೆ ಅಂತ ಏನೋ ಮಾಡಿರ್ತಾರ. ಹೌದು ಹೌದು. ಆದ್ರಿಂದ ಪ್ಲಸ್ ನಮ್ಗ್ ಗೊತ್ತೂ ಇರ್ಲಿಲ್ಲ ರೀ, ಈ ಜಮೀನ್ ಇದೆ ಅಂತ ನಮಗ್ ಗೊತ್ತಿರ್ಲಿಲ್ಲ ರೀ. ನೋಡಿ, ಯಾಕಂದ್ರೆ ನಮ್ ಹಚ್ಕೊಂಡೆ ಇಲ್ಲಿ. ಈಗ ನಮ್ ತಂದೆ ಜಮೀನ್ ನಾವ್ 1 ಇಂಚ್ ತಗೊಂಡಿಲ್ಲ ರೀ. ನನ್ಗೆ ಏನಕ್ಕೆ ಬೇಕು? ಇರೋ ಪೆನ್ಷನ್ ಬರುತ್ತೆ ರೀ ಕೈ ತುಂಬಾ. ಪೆನ್ಷನ್ ತಿನ್ನಕ್ಕೆ ಟೈಮ್ ಇಲ್ಲ, ಈ ಜಮೀನಿಗೆ ಕಟ್ಕೊಂಡು ಏನ್ ಮಾಡ್ತೀವಿ? ಅಯ್ಯೋ ರಾಮ ರಾಮ ರೀ. ನಂದು 40 ಪೇಟೆಂಟ್ ಇದೆ ರೀ. ನೀವು ರೆಡ್ಡಿ ಟ್ಯೂಬ್, ರೆಡ್ಡಿ ಟನಲ್ ಅಂತ ಕಂಡಿಡ್ದು ಅದನ್ನ KPJ ರೆಡ್ಡಿ ಟ್ಯೂಬ್ ಅಂತಿಲ್ಲ ರೀ. ರೆಡ್ಡಿ ಇಂಡಿಯನ್ ಜನರಿಕ್ ನೇಮ್ ಇಟ್ಟಿದೇನ್ರಿ. ಪ್ರಪಂಚದಲ್ಲೆಲ್ಲ ಇಂಡಿಯನ್ ನೇಮ್ ಇರ್ಬೇಕು.
ಅದಕ್ಕಿಟ್ಟು ಸಚ್ ಎ ಅದು ಸ್ವೀಟ್ ಆಫ್ ಯು ಪ್ರೊಫೆಸರ್. ಇಲ್ಲ, ಈಗ ಯಾವ ದೇಶದಲ್ಲಿ ನೋಡಿದ್ರು ರೆಡ್ಡಿ ಟ್ಯೂಬ್ ಇದೆ. ಹ್ಮ್ ರೆಡ್ಡಿ ಅಂದ್ರೆ ಇಂಡಿಯನ್ ಅನ್ನೋದು ಇನ್ಯಾವ ದೇಶದಲ್ಲೂ ರೆಡ್ಡಿಗಳಿಲ್ಲ. ಹ್ಮ್ ಹ್ಮ್ ದೇಶ ದೇಶ ನಮ್ಗೆ ಅದೇನೋ ರೀ ಹುಚ್ಚು ನಮ್ಗೆ. ಹ್ಮ್ ನನಗೆ ಒಂದು ಸತಿ ನಿಮ್ಗೆ ಟೈಮ್ ಇದೆ ಅಂದ್ರೆ ಹೇಳ್ತೀನಿ, ಒಂದ್ ಸತಿ 1999 ಅಲ್ಲಿ ಇಂಪೀರಿಯಲ್ ಕಾಲೇಜ್ ಲಂಡನ್ ನಲ್ಲಿ ಫಸ್ಟ್ ಟೈಮ್ ಒಂದು ಶಾಕ್ ವೇವ್ ತನ್ನ ಸಬ್ಜೆಕ್ಟ್ ಅಲ್ಲಿ ಹ್ಮ್ ಮೀಟಿಂಗ್ ಹೋದೆ. ಹ್ಮ್ ನಾನ್ ಬೇಸಿಕಲಿ ಫಿಸಿಸಿಸ್ಟ್. ಹ್ಮ್ ಅಲ್ಲಿ ಹೋದಾಗ ಅವ್ರು ಏನೋ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಇಂಡಿಯಾ ಥರ್ಡ್ ವರ್ಲ್ಡ್ ಅಂದ್ಬಿಟ್ರು ರೀ. ಹ್ಮ್ ಹ್ಮ್ ಅದಕ್ಕೆ ಆ ಕಾನ್ಫರೆನ್ಸ್ ನ ಇಂಡಿಯಾದಲ್ಲಿ ಇಡೋದಕ್ಕೆ ಪರ್ಮಿಷನ್ 40 ವರ್ಷದಲ್ಲಿ ಕೊಟ್ಟಿಲ್ಲ. ಹ್ಮ್ 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 ಅದ್ ಯಾಕಂದ್ರೆ ಇಂಡಿಯನ್ ಸರ್ ಥರ್ಡ್ ವರ್ಲ್ಡ್ ಕಂಟ್ರಿ, ಅದ್ರಲ್ಲಿ ಡೆವಲಪ್ಮೆಂಟ್ಸ್ ಇಲ್ಲ, ಈ ಸಬ್ಜೆಕ್ಟ್ ಇಲ್ಲ ಅಂತ. 1999 ಮಾರ್ಕ್ ದಿ ಡೇಟ್. ಹ್ಮ್ ಹ್ಮ್ ನನಗೆ ಎಷ್ಟು ಉರಿತು ಅಂದ್ರೆ ದೇರ್ ಓನ್ಲಿ ಐ ಮೆನ್ಷನ್ ಐ ವಿಲ್ ಹೈಜಾಕ್ ದಿಸ್ ಕಾನ್ಫರೆನ್ಸ್. ಹ್ಮ್ 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 2005 ಅಲ್ಲಿ ಐ ಹೋಸ್ಟೆಡ್ ದಟ್ ಇನ್ ಇಂಡಿಯಾ ರೀ. ಹ್ಮ್ ಹ್ಮ್ ಅಂಡ್ ದಟ್ ವಾಸ್ ಒನ್ ಆಫ್ ದಿ ಬೆಸ್ಟ್ ಕಾನ್ಫರೆನ್ಸ್ ಸೀರೀಸ್ ರೀ. ಹ್ಮ್ ಇವತ್ತು ಆನ್ ದಟ್ ಡೇ ವಿ ವರ್ 53rd ಇನ್ ದಿ ವರ್ಲ್ಡ್ ರೀ. ಅಷ್ಟು ಹಿಂದೆ ಇದ್ವಿ ನಾವು. ಹ್ಮ್ ಟುಡೇ ಇಂಡಿಯಾ ನಂಬರ್ 1 or 2 ಆ ಪೊಸಿಷನ್ ಅಲ್ಲಿ ಇರ್ತಾರೆ. ಅಬ್ಬಾ, ರಾತ್ರಿ ಆಗಲು ದುಡ್ದು ನಾನ್ 4 ಗಂಟೆ ಮೇಲೆ ನಿದ್ದೆ ಮಾಡೇ ಇಲ್ಲ ಜೀವನದಲ್ಲಿ. ಇವೆಲ್ಲ ದೇಶ ಅಂದ್ರೆ ಹುಚ್ಚೂರಿ ನಮ್ಗೆ. ಏನೋ ರೀ ಅದು, ಈ ದೇಶನ ಏನಾದ್ರು ವೀಕ್ ಮಾಡ್ಕೊಂಡ್ರಿ ಎಲ್ರಿಗೂ ಹೋಗ್ತೀವಿ ನಾವೆಲ್ಲ ಅಲ್ವಾ ಪ್ರೊಫೆಸರ್? ಅಯ್ಯೋ ರಾಮ, ಏನ್ ನಡೀತಾ ಇದೆ ಇಲ್ಲಿ? ನನಗಂತೂ ಏನ್ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ರಿಟೈರ್ಮೆಂಟ್ ಅಲ್ಲಿ ಕುಳಿತಿದ್ರು ನಡೆದಾಡೋ ಯೂನಿವರ್ಸಿಟಿ ಜೊತೆ ನಾನು ಮಾತನಾಡ್ತಾ ಇದ್ದೀನಿ ಅನ್ನೋ ಭಾವ ನನ್ನ ಒಳಗಡೆ. ನಾನ್ ರಿಟೈರ್ ಆದ್ಮೇಲೆ ನನಗೊಂದು ಏನ್ ಗೊತ್ತಾರಿ ದುಃಖ, ಯಾಕೆ ನಾನು 30 ವರ್ಷ ಪ್ರೊಫೆಸರ್ ಆಗಿ ಟೈಮ್ ವೇಸ್ಟ್ ಮಾಡಿದೆ ಅಂತ. ಯಾಕಂದ್ರೆ ರಿಟೈರ್ ಆದ್ಮೇಲೆ 10ರಷ್ಟು ಕೆಲಸ ಜಾಸ್ತಿ ರೀ ನಂದು. ಪ್ರತಿಯೊಂದೂನು ಮಾಡ್ತಾ ಇರ್ಬೇಕು ರೀ. ಜನ ಕೆಲ್ಸ ನೆನ್ನೆ ತಾನೇ ಇಲ್ಲಿ 30 ಜನ ಡೆಸ್ಟಿಟ್ಯೂಟ್ ಹುಡುಗಿಗಳಿಗೆ ಜಸ್ಟ್ ನೆನ್ನೆ ನಗರಿಗೆ ಊರಲ್ಲಿ ನನ್ ಪೆನ್ಷನ್ ನಲ್ಲಿ ಸೇವ್ ಮಾಡಿ ಒಂದ್ 5 ಸೀಯಿಂಗ್ ಮೆಷಿನ್ಸ್ ತಗೊಂಡೋಗಿ ಕೊಟ್ಟು ಇದು ಟೈಲರಿಂಗ್ ಕೋರ್ಸ್ ಶುರು ಮಾಡ್ತಿದ್ದೀನಿ. ನೆನ್ನೆ ಇದು 12ವರೆಗೆ ಆಯ್ತದೆ. ಇದು ನಮ್ಮ ಕನಸು ರೀ ದೇಶದಲ್ಲಿ. ಎಸ್ಪೆಷಲಿ ಹೆಣ್ಣು ಮಕ್ಕಳನ್ನ ನಾವು ಎನ್ಪವರ್ ಮಾಡ್ಬೇಕು ರೀ. ಅದಕ್ಕೆ ನಮ್ಮೂರ ಹತ್ರ ಒಂದು ಭೂದಾನ ಮೂವ್ಮೆಂಟ್ ಎಲ್ಲ ಒಂದು ಗೌಡ್ರು 100 ಎಕರೆ ಕೊಟ್ಟಿದ್ರು ಸ್ಕೂಲ್ಗೆ. ಸಾವನಹಳ್ಳಿ ಅಂತ ಇದೆ, ಇಲ್ಲೇನೆ ಗೌರಿಬಿದನೂರ್ಗೆ ಹತ್ರ, ಮಧುಗಿರಿ ತಾಲೂಕು. ಅದನ್ನ ಎತ್ಕೊಂಡೋಗಿ ಕುಮದ್ವತಿ ಯೂನಿವರ್ಸಿಟಿ ಆಫ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಪ್ರಪೋಸ್ ಮಾಡಿ ಸ್ಟೇಟಿಗೆ ಪ್ರಪೋಸಲ್ ಕೊಟ್ಟಿದ್ದೀನಿ, ನನಗೆ ಅದನ್ನ ಯೂನಿವರ್ಸಿಟಿ ಮಾಡ್ಕೊಡಿ ಅಂತ ನೋಡಿ. ಯಾಕಂದ್ರೆ ಅಲ್ಲಿರೋ ಪ್ರತಿಯೊಂದು ಹೆಣ್ಣು ಮಗುವನ್ನು ಓದ್ಬೇಕು ರೀ. ಅದಕ್ಕೋಸ್ಕರ ಯೂನಿವರ್ಸಿಟಿಗೆ ಹೋಗಕ್ ಆಗಲ್ಲ, ಯೂನಿವರ್ಸಿಟಿನ ಅವ್ರ ಹತ್ರ ತಗೊಂಡ್ ಹೋಗ್ಬಿಡಲ್ಲ. ಈಗ ಅವ್ರ ಏನ್ ಹೇಳಿದ್ರು ಅಂದ್ರೆ, ಇಲ್ಲ ಸರ್ ತುಮಕೂರಲ್ಲಿ ಈ ಡಿಸ್ಟ್ರಿಕ್ಟ್ ಗೆ ಒಂದು ಯೂನಿವರ್ಸಿಟಿ ಕೊಡೋದು, ತುಮಕೂರು ಯೂನಿವರ್ಸಿಟಿ ಇದೆ ಅಂತ. ನಾನು ಅದಕ್ಕೆ ಎಲ್ರು ರಿಕ್ವೆಸ್ಟ್ ಮಾಡಿ ಲೋಕಲ್ ಪಾಲಿಟಿಷಿಯನ್ಸ್ ಬೆಂಗಳೂರು ಎಲ್ರಿಗೂ ಹೇಳಿ ಮಧುಗಿರಿನ ಜಿಲ್ಲೆ ಮಾಡಿಸ್ಕೊತಾ ಇದ್ದೀನಿ. ಗ್ರೇಟ್ ನೋಡಿ, ಒಂದು ಮಧುಗಿರಿ ಅನ್ನೋ ತಾಲೂಕ್ನ ಜಿಲ್ಲೆ ಮಾಡಿಸ್ಕೊಳ್ಳಿಕ್ ಹೋಗ್ತಾ ಇರೋ ಜಮೀನು ಇವತ್ತು ಬಾಕ್ರ ಇದಾಗ್ತಾ ಇರೋದು. ನಿಜಕ್ಕೂ ಜಿಲ್ಲಾಧಿಕಾರಿಗಳು ಈ ಸುದ್ದಿಯನ್ನು ನೋಡಿದ್ರೆ, ತಹಸೀಲ್ದಾರ್ ಈ ಸುದ್ದಿಯನ್ನ ನೋಡಿದ್ರೆ, ನಿಜಕ್ಕೂ ಆಗಿರೋ ಸಮಸ್ಯೆಯನ್ನ ಇಮಿಡಿಯೇಟ್ ಬಗೆಹರಿಸಬೇಕು. ಲೆಟ್ ಇಟ್ ಬಿ. ಐ ಥಿಂಕ್ ಸೊ, ನಾನು ಅನ್ಕೋತೀನಿ ಈ ಸಮಸ್ಯೆಯನ್ನು ಬಗೆಹರಿಸ್ತಾರೆ, ಜೊತೆಗೆ ಇಂತಹ ಭೂಗಳ ಮೇಲೆ ಕಣ್ಣಿಡ್ತಾರೆ ಮತ್ತು ಅವ್ರನ್ನ ಒಳಗಡೆ ಹಾಕ್ಲಿಕ್ಕೆ ಏನ್ ಬೇಕು ಅದನ್ನ ವ್ಯವಸ್ಥೆ ಮಾಡ್ತಾರೆ ಅಂತ. ಇನ್ ಮೇಡಮ್ ಬಗ್ಗೆ ಹೇಳೋದಾದ್ರೆ ಸರ್, ನಿಮ್ದೊಂದು ದಿಗಂತ ಆದ್ರೆ ಅವ್ರ ಮತ್ತೊಂದು ದಿಗಂತ. ಅದು ಆಕ್ಚುಲಿ ಅವ್ರ ಜಮೀನು, ಒಬ್ಬರೇ ಮಗಳು, ಅವ್ರ ತಂದೆ ಇದ್ದದ್ದು. ಇದಾರ ಸರ್ ಮೇಡಮ್ ಅಲ್ಲೇ? ಇಲ್ಲ, ಅವ್ರು ಆಕ್ಚುಲಿ ನಾವು ಒಂದ್ 3 ಮಕ್ಕಳನ್ನ ಬೆಳೆಸ್ಕೊಂಡಿದ್ವಿ ಮನೆಯಲ್ಲಿ. ಅದು ಒಂದು ಹುಡುಗಿ 50 ವರ್ಷದಲ್ಲಿ ಲಾಸ್ಟ್ ಇಯರ್ ತೀರ್ಕೊಂಡ್ಲು, ಕ್ಯಾನ್ಸರ್ ಬಂದು. ಚಿಂತಾಮಣಿ ಹುಡುಗಿ, ಅದು ನಮ್ಮ ಮಗು. ಅವಳದು ವರ್ಷದ ತಿಥಿಗೆ ಅಲ್ಲಿ ಹೋಗಿದ್ದಾರೆ ಇವತ್ತು. ಅವ್ರ ಬಗ್ಗೆ ಹೇಳೋದಾದ್ರೆ ಸರ್, ಯಾರು ನಮ್ಮ ವೈಫಾ? ಎಸ್ ಮೀರಾ ಮೇಡಮ್ ಬಗ್ಗೆ. ಯಾಕೆಂತಂದ್ರೆ ಅವ್ರು ಯಾರು ಅನ್ನೋದನ್ನು ಕೂಡ ಜನಕ್ಕೆ ಗೊತ್ತಾಗಬೇಕು. ಅಂತವ್ರ ಜಮೀನನ್ನ ಕೈ ಇಟ್ಟಿರೋದು ಇವ್ರು ಅಂತ ಗೊತ್ತಾಗಬೇಕು ಜನಕ್ಕೆ. ಅವರು ಮೀರಾ ಅಂದ್ರೆ ನಾನು ಹಳ್ಳಿ ಅವನ ಅಂತ ಹೇಳ್ದೆ ಅಲ್ವಾ.
ನನ್ನ ಅವ್ರ ಮದ್ವೆ ಆದಾಗ ನನಗೆ ಒಂದೇನು ಅಂದ್ರೆ ಆಕೆಗೆ ಮ್ಯಾಥಮೆಟಿಕ್ಸ್ ಅಲ್ಲಿ 100 ತೆಗೆದ್ರೆ ತುಂಬಾ ಅವಮಾನ ಅಂತ. 3 ಜನರಲ್ ಪಾಸಿಂಗ್ ಮಾರ್ಕ್ಸ್ ಅದು. ನಾನ್ ನೋಡಿದ್ರೆ PUC ನಲ್ಲಿ 3rd ಕ್ಲಾಸ್ ರೀ. ಓಕೆ. ಯಾಕಂದ್ರೆ ನಾನು ತುಂಬಾ ಕಷ್ಟಪಟ್ಟೆ ಫೇಲ್ ಆಗೋಣ ಅಂತ. ಯಾಕಂದ್ರೆ ನಾನು ಎಲ್ಲ ನೋಡಿ ರಾಜಕೀಯಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೆ PUC ಮಾಡಿ. ಅದ್ ಯಾರೋ ಪುಣ್ಯಾತ್ಮ ಒಳ್ಳೆ ದೇವ್ರಂತ ಮೇಷ್ಟ್ರು ಸಿಕ್ಬಿಟ್ಟಿದ್ದಾರೆ, ಎಕ್ಸಾಮಿನರ್ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡ್ಬಿಟ್ಟಿದ್ದಾರೆ ನನ್ನ. ಅವತ್ತು ಗ್ರೇಸ್ ಮಾರ್ಕ್ಸ್ ಕೊಟ್ಟು ಪಾಸ್ ಆದ ರೆಡ್ಡಿ ಸಾಹೇಬ್ರು ಇವತ್ತು ದೇಶದ ಅತ್ಯುನ್ನತ ಹುದ್ದೆ, ಅಲ್ಲಿ ರಿಟೈರ್ಡ್. ಆಮೇಲೆ ಆ ರಿಟೈರ್ಡ್ ಆದ್ಮೇಲೆ ಅವ್ರು ಮಾಡ್ತಾ ಇರೋ ಕೈಂಕರ್ಯ, ದೇಶಕ್ಕೋಸ್ಕರ ದುಡಿತಾ ಇರೋ, ಒಳ್ಳೇದಾಯ್ತಾ ಅಂತ. ನೀವು ಪೊಲಿಟಿಷಿಯನ್ ಆಗಿದ್ರೆ ಕಷ್ಟ ಆಗ್ಬಿಡ್ತಿದ್ರಿ ಇದು. ಅಲ್ಲ, ನಾನು ಹೇಳ್ತೀನಿ ನಗ್ತಾ, ಆ ಪುಣ್ಯಾತ್ಮ ಯಾರೋ ನನಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟವ್ರು ಸಿಕ್ಕಿದ್ರೆ ಓದ್ತಿಯಪ್ಪ ಕಾಲ್ ಮುರ್ದಾಕ್ತೀನಿ, ಅವ್ರು ನಾನು ಫೇಲ್ ಮಾಡಿದ್ರೆ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿರ್ತಿದ್ದೆ ಇಷ್ಟೊತ್ತಿಗೆ. ಹೋಗಿ ಲೈಫ್ ಹ್ಯೂಮರ್ ಆಗಿರ್ಬೇಕ್ರಿ ಅಲ್ವಾ? ಅದು ಇಲ್ಲಾಂದ್ರೆ ಬ್ರೈನ್ ಫ್ರೆಶ್ ಆಗಿರಲ್ಲ ಇವ್ರೆ. ನಿಜ 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 ಸರ್. ನೋಡಿ ಆವಾಗ ಥಾಟ್ ಪ್ರೋಸೆಸ್ ಎಷ್ಟು ಕ್ಲಾರಿಟಿ ಬರುತ್ತೆ ಗೊತ್ತೇನ್ರಿ, ಕ್ರಿಯೇಟಿವಿಟಿ. ನೋಡಿ ರೆಡ್ಡಿ ಟ್ಯೂಬ್ ಅನ್ನೋದು ವರ್ಲ್ಡ್ ಅಲ್ಲಿ ವಂಡರ್ಸ್. ಈಗ ನೋಡ್ರಿ 240 ಮಿಲಿಯನ್ ಕ್ಯಾಟಲ್ಸ್ ಇದೆ ನಮ್ದು ಡೈರಿದು. ಅದ್ರಲ್ಲಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಯೂಸ್ ಮಾಡ್ತಾರೆ ಅದು ಪ್ರೆಗ್ನೆಂಟ್ ಆಗೋದಕ್ಕೆ. ಅದ್ರ ಎಫಿಷಿಯನ್ಸಿ 330% ರೀ. ಅಂದ್ರೆ ಒಂದ್ ಹಸುಗೆ 3 ಅಟೆಂಪ್ಟ್ 4 ಅಟೆಂಪ್ಟ್ ಮಾಡಿದ್ರೆ ಹೊರತು ಅದು ಪ್ರೆಗ್ನೆಂಟ್ ಆಗಲ್ಲ. ಇದ್ರ ಅರ್ಥ ಏನು ಅಂದ್ರೆ ಒಂದ್ ಹಸು 1 ವರ್ಷ ಆದ್ರೂ ಪ್ರೆಗ್ನೆಂಟ್ ಆಗಲ್ಲ. ಆ ವರ್ಷ ಪೂರ್ತಿ ತಿಂತಾ ಇರುತ್ತೆ, ದಿನಕ್ಕೆ ₹100 ಊಟ, ಹಾಲು ಕೊಡೋದಿಲ್ಲ. ಇಂಟು 240 ಮಿಲಿಯನ್ ಲೆಕ್ಕ ಹಾಕಿದ್ರೆ GDPನೇ ಉಲ್ಟಾ ಪಲ್ಟಾ ಮಾಡುತ್ತೆ ಇದು. ಸೊ ಅದನ್ನ ನಾನು ಚಿಕ್ಕವಾಗ್ಲಿಂದಲೂ ನಾನು ಕಣ್ಣಿಟ್ಕೊಂಡಿದ್ದು. ಕೊನೆಗೆ ಆ ಗನ್ನನ್ನ ನಾನು ಎಫಿಷಿಯನ್ಸಿ ಜಾಸ್ತಿ ಮಾಡಬೇಕು ಅಂತೇಳಿ ರೆಡ್ಡಿ ಟ್ಯೂಬ್ ಕಂಡಿಡಿದ ಮೇಲೆ ಅದನ್ನ ಇಂಟಿಗ್ರೇಟ್ ಮಾಡಿ, ಓಕೆ, ಇವತ್ತು ಐ ಹ್ಯಾವ್ ಇನ್ವೆಂಟೆಡ್ ಇನ್ನೊಂದು ಮಾಡಿಫೈಡ್ ರೆಡ್ಡಿ ಇದು ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್, ನೇಮ್ಡ್ ಇಟ್ ಆಸ್ ಎ ಸೂಪರ್ ಬುಲ್. ಎಫಿಷಿಯನ್ಸಿ 65% ರೀ ಸರ್. 1 ಶಾರ್ಟ್ 2 ಶಾರ್ಟ್ ಪ್ರೆಗ್ನೆಂಟ್ ಆಗುತ್ತೆ. ಇದು ದೇಶ ಎಲ್ಲ ಯೂಸ್ ಮಾಡಕ್ಕೆ, ದೇಶದ ತಲಾದಾಯ ನನ್ನ ದಿನಕ್ಕೆ ನಮ್ದು ಗನ್ ದೇಶದಲ್ಲೆಲ್ಲ ಯೂಸ್ ಮಾಡಿದ್ರೆ ದಿನಕ್ಕೆ ರೈತನಿಗೆ 500 ಕೋಟಿ ರೂಪಾಯಿ ಎಕ್ಸ್ಟ್ರಾ ಇನ್ಕಮ್ ಬರುತ್ತೆ ರೀ, ವಿತೌಟ್ ಡೂಯಿಂಗ್ ₹1 ಎಕ್ಸ್ಪೆನ್ಸಸ್. ಸೊ ವರ್ಷಕ್ಕೆ 1,80,000 ಕೋಟಿ ಇನ್ಕಮ್ ಜಾಸ್ತಿ ಬರುತ್ತೆ ರೀ ರೈತನಿಗೆ. ಅದು ಬಂತು ಅಂದ್ರೆ ರೈತ ಮೋದಿನ ಸಬ್ಸಿಡಿ ಕೇಳಲ್ಲ ರೀ, ಬೇಕಾದ್ರೆ ಸಾಲ ಕೊಡ್ತೀನಿ ಅಂತ ಹೇಳ್ತಾನೆ. ಹೌದು, ನನ್ನ ದೇಶಕ್ಕೋಸ್ಕರ ಸಾಲ ಬೇಕಾ? ಈ ಎನ್ಪವರ್ಮೆಂಟ್ ನನ್ ಡ್ರೀಮ್. ಜನ ಹೆಂಗಿರ್ಬೇಕು ಅಂದ್ರೆ, ಅಯ್ಯೋ ಇವೆಲ್ಲಕ್ಕೂ ನಾವು ಇನ್ವೆನ್ಷನ್ಸ್ ಮಾಡ್ತಾ ಹೋಗ್ಬೇಕು ರೀ. ಹೌದು ಹೌದು. ಇವೆಲ್ಲಾ ಮಾಡಿ ನಾವು ರಾತ್ರಿ ಆಗಲು ದೇಶ ಎಲ್ಲೋಗುತ್ತೆ ಅಲ್ಲ. ಈ ಮಿಸೈಲ್ಸ್ ಮಾಡೋದ್ರಲ್ಲಿ ಮೊನ್ನೆ ತಾನೇ ಒಂದು ರಿಪೋರ್ಟ್ ಬಂದಿದೆ. ಸಾರಿ, ನಾನು ತುಂಬಾ ಮಾತಾಡ್ತಾ ಇದ್ದೀನಿ, ನೀವು ಕೇಳಿದ್ರೆ. ಮೊನ್ನೆ ತಾನೇ ಒಂದು ರಿಪೋರ್ಟ್ ಬಂತು. 2000 ಇಂದ ಹಿಡಿದು 2025 ಪೀರಿಯಡ್ ಅಲ್ಲಿ ಮಿಸೈಲ್ಸ್, ಹೈಪರ್ಸಾನಿಕ್ ಮಿಸೈಲ್ ಕೇಳಿರ್ಬೇಕು ನೀವು. ಹೈಪರ್ಸಾನಿಕ್ ಮಿಸೈಲ್ ರಿಸರ್ಚ್ ಎಲ್ಲಿ ಜಾಸ್ತಿ ಆಗಿದೆ, ಹೈಯೆಸ್ಟ್ ಇಂಪ್ಯಾಕ್ಟ್ ಯಾರ್ ರಿಸರ್ಚ್ ಇಂದ ಬಂದಿದೆ ಅಂತ ರಿಪೋರ್ಟ್ ಬಂತು ವರ್ಲ್ಡ್ ಅಲ್ಲಿ. ಅದ್ರ ಸಮ್ಮರಿ ಏನು ಅಂದ್ರೆ, KPJ ರೆಡ್ಡಿಸ್ ವರ್ಕ್ ಇಸ್ ದಿ ಹೈಯೆಸ್ಟ್ ಇಂಪ್ಯಾಕ್ಟ್ ಇನ್ ದಿ ವರ್ಲ್ಡ್. ಅದಾದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ನನ್ನ ಸ್ಟೂಡೆಂಟ್ ಆಗಿದ್ದವರು, ಈಗ ನನಗಿಂತಲೂ ದೊಡ್ಡ ಪ್ರೊಫೆಸರ್ IAS ಇಲ್ಲಿ, ಪ್ರೊಫೆಸರ್ ಜಗದೀಶ್ ಅಂತ, ಆತ ಸೆಕೆಂಡ್ ಪೊಸಿಷನ್. ಆಮೇಲೆ ವರ್ಲ್ಡ್ ಅಲ್ಲಿ ಇರೋ ಸೈಂಟಿಸ್ಟ್ಗಳು. ಸೊ ನಾವು ಟುಡೇ ಹೈಪರ್ಸಾನಿಕ್ ಟೆಕ್ನಾಲಜಿನಲ್ಲಿ ಇಂಡಿಯಾ ಇಸ್ ದಿ ಲೀಡಿಂಗ್ ಅಂತ ಆಯ್ತು. ಹೌದು. ಈ ಮಿಸೈಲ್ ನಾವು ಮಾಡ್ಬಿಟ್ರೆ ಯಾವನು ನಮ್ಮ ಮೇಲೆ ಕಣ್ಣಾಕಲ್ಲ, ಭಯ ಬೀಳ್ತಾರೆ. ಭಯ ರೀ. ಭಾರತ ವಿಶ್ವಗುರು ಆಗೋ ಹತ್ತತ್ರಕ್ಕಲ್ಲ, ಕ್ಲಿಯರ್ ತಂದ್ಬಿಟ್ಟಿದೀವ್ರಿ ಅಲ್ಲಿಗೆನೆ. ಇವೆಲ್ಲ ನಾವು ಮಾಡಿ
ಗುದ್ದಾಡ್ತಾ ಇರುವಾಗ ಯಾರೋ ಒಂದು ನಿಮ್ ಮನೆ ಕದ್ರು ನೀವು ಪ್ರಯಸತ್ತಿನ ವಿವರಗಳು ಅಂತ ಚೆಕ್ ಬಂದಿ ಅದೊಂದು ಅಷ್ಟು ಎಕರೆ ಆ ಎಕರೆ ರಾಮ ತೀರ್ ಹೋಗಿರುವಂತಹ ವ್ಯಕ್ತಿ ಬಂದು ರಿಜಿಸ್ಟರ್ ಮಾಡ್ಕೊಟ್ಟಿರ್ತಾರಂತೆ. ಇದನ್ನೆಲ್ಲ ಕೇಳಿದ್ರೆ ಪ್ರೊಫೆಸರ್ ನೀವ್ ಎಷ್ಟು ನಗ್ತಾ ಇದೀರಿ ನಂಗೆ ಅರ್ಥ ಆಗ್ತಾ ಇದೆ. ಇನ್ ಮೇಡಮ್ ಪರಿಚಯ ಆಗದಾದ್ರೆ ನಾವು ಮಧ್ಯದಲ್ಲಿ ಇಂಟರಪ್ಟ್ ಆಯ್ತು. ಏನಂದ್ರೆ ಮೇಡಮ್ 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 ಪ್ರೊಫೈಲ್ ಅವರು ಆತರ ಇಂಟೆಲಿಜೆಂಟ್ ಲೇಡಿ, ಪರಿಸ್ಥಿತಿಗಳು ಒತ್ತಡಕ್ಕೆ ಸಿಕ್ಕೊಂಡು ಬಿಕಾಸ್ ಅವ್ರ ಒಬ್ಬರೇ ಮಗಳು, ಅವ್ರ ತಂದೆ ರಿಟೈರ್ ಆಯ್ತು, ಎಲ್ಲ ಆಯ್ತು, ಒಂದ್ 3 ಮಕ್ಕಳನ್ನ ಬೆಳೆಸ್ಕೋಬೇಕಿತ್ತು ಮನೆಯಲ್ಲಿ, ಇವೆಲ್ಲ ಇರೋದ್ರಿಂದ ಅವರು ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ರು ಇಮಿಡಿಯೇಟ್ಲಿ BEL ಅಲ್ಲಿ. UEC ನಲ್ಲಿ ಅವರು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಅಲ್ಲಿ ಪಾಸ್ ಆಗಿದ್ದವರು. ಅದಾದ್ಮೇಲೆ ಅಲ್ಲಿಂದ ರೈಸ್ ಆಗಿ ಕೊನೆಗೆ ಅಡಿಷನಲ್ ಜನರಲ್ ಮ್ಯಾನೇಜರ್ ಆಗಿ ರಿಟೈರ್ ಆದ್ರು. ಸೊ ಅವ್ರದ್ದು ಮೇಜರ್ ಕಾಂಟ್ರಿಬ್ಯೂಷನ್ ಏನಂದ್ರೆ ಇಂಡಿಯಾ ಎಕ್ಸ್ಪ್ಯಾಂಡೆಡ್ ನೇವಲ್ ಫೋರ್ಸಸ್ ಟ್ರಮಂಡಸ್ಲಿ. ಹಂಡ್ರೆಡ್ಸ್ ಆಫ್ ಶಿಪ್ಸ್ ಆಡ್ ಮಾಡ್ತಾ ಹೋಯ್ತು. ಹೌದು, ಒಂದೊಂದು ಶಿಪ್ಗೆ 100 ಕೋಟಿದು ಕಮ್ಯುನಿಕೇಶನ್ ಎಕ್ವಿಪ್ಮೆಂಟ್ ಬೇಕು. ಅಲ್ಲಿ ಆನ್ ಡೆಕ್ ಮಾತಾಡ್ಕೋಬೇಕಲ್ವಾ. ಹೌದು, ಹೈಯೆಸ್ಟ್ ಟೆಕ್ನಾಲಜಿ ಡೆವಲಪ್ ಮಾಡ್ಬೇಕು. ಅದು ನೇವಲ್ ಸಿಸ್ಟಮ್ಸ್ ಅಂತಾನೆ ಒಂದ್ ಡಿವಿಷನ್ ಇತ್ತು. BEL ಈಗ್ಲೂ ಇದೆ. ಹೌದು, ಅವ್ರೊಬ್ರೆ ಅದನ್ನ ಮಾಡಿ ಈಗಲೂ ಕೂಡ ಅದೊಂದು ಇಲಾಖೆ ಇದೆ, ಅದು ಅದ್ಭುತ ಕೆಲಸ ಮಾಡ್ತಾ ಇದೆ. ಆದ್ರೂ ಹೆಡ್ ಆದ್ರು ಇವರು. ಗ್ರೇಟ್. 5 ವರ್ಷ ಮಾಡಿ she used to have a turnover of something like 1200 crores or something. 250 ಜನ ಇಂಜಿನಿಯರ್ ಕೆಲಸ ಮಾಡ್ತಿದ್ರು ಅವ್ರ ಕೈ ಕೆಳಗೆ ಮಾಡಿ. ಇಂಡಿಯನ್ ನೇವಲ್ ಫೋರ್ಸ್ ಬಿಕಮ್ ರಿಯಲಿ ಸ್ಟ್ರಾಂಗ್, ಎವ್ರಿಥಿಂಗ್. That's why she got 3 times commendation from the Chief of Naval Staff. Beautiful. And she is very simple, no airs at all. ಕೆಲಸ ಆಯ್ತು, ನಾವಾಯ್ತು, ನಮ್ಮನೆ ಆಯ್ತು. ಈ ತರ ಡೆಡಿಕೇಟೆಡ್ ಮಾಡ್ಕೊಂಡು ಬಂದ್ರು ಅವರು. ಶಿ ಇಸ್ ಮೋಸ್ಟ್ ಬ್ರಿಲಿಯಂಟ್. ಅನ್ಫಾರ್ಚುನೇಟ್ಲಿ ಶಿ ಕುಂಟ್ ಗೋ ಫಾರ್ ಹೈಯರ್ ಸ್ಟಡೀಸ್. ಯಾಕಂದ್ರೆ ಇಲ್ಲಿ ಜವಾಬ್ದಾರಿ, ತಂದೆ ತಾಯಿ ನೋಡ್ಕೋಬೇಕಿತ್ತು. ಬೇರೆ ನಾನು ಬಂದ್ಮೇಲೆ ಟ್ರೈ ಮಾಡಿದೆ ಅವ್ರನ್ನ ME ಅದು ಕಳ್ಸೋಣ ಅಂತ. ಬಟ್ ಶಿ ವಾಸ್ ಟೂ ಮಚ್ ಇನ್ ಟು ದಿಸ್ ರಿಸರ್ಚ್. ಅದೇ ರೀತಿ ಸೋಷಿಯಲ್ ಆಕ್ಟಿವಿಟೀಸ್ ತುಂಬಾ ಮಾಡ್ತಾರೆ ಅವರು, ಅದನ್ನ ಏನು ಹೆಚ್ಚಾಗಿ ಹೇಳ್ಕೊಳ್ಳೋದು ಬೇಡ. ಬಟ್ ಶಿ ಇಸ್ ವೆರಿ ಅಕಾಂಪ್ಲಿಷ್ಡ್ ಲೇಡಿ. ನನಗೆ ಅವ್ರ ಎದುರಾಗಿ ನಾಚಿಕೆ ಆಗ್ತಿತ್ತು. ನಾನು ಓದಿರೋದೆಲ್ಲ ಆರ್ಡಿನರಿ ಸ್ಕೂಲು, ಆರ್ಡಿನರಿ ಕಾಲೇಜ್, 3rd ಕ್ಲಾಸ್ PUC. ಹೆಂಗಪ್ಪ ಇವ್ರು ಮುಂದೆ ನಿಂತ್ಕೊಳ್ಳೋದು ಅನ್ಸುತ್ತೆ ಒಂದೊಂದ್ಸಾರಿ. ಅಷ್ಟು ಬ್ರಿಲಿಯಂಟ್ ಲೇಡಿ ಅವರು. ಐ ವಾಸ್ ಮೋಸ್ಟ್ ಫಾರ್ಚುನೇಟ್ ಟು ಹ್ಯಾವ್ ಹರ್ ಆಸ್ ಮೈ ವೈಫ್. ಆಕ್ಚುಲಿ ಒಂದ್ಸತಿ ಏನಾಯ್ತು ಅಂದ್ರೆ, ಒಂದು ಲ್ಯಾಬ್ ಕಟ್ಟಬೇಕಿತ್ತು ರೀ. ಅದಿಲ್ದೆ ಇದ್ರೆ ನಮ್ ಸ್ಪೇಸ್ಗೂ ಮಿಸೈಲ್ಸ್ಗೆ ವರ್ಲ್ಡ್ ಅಲ್ಲಿ ಇದಿರ್ಲಿಲ್ಲ ಗೌರವ. ಆ ಲ್ಯಾಬ್ ಅಲ್ಲಿ ಟೆಸ್ಟ್ ಫೆಸಿಲಿಟೀಸ್ ಇದ್ರೇನೆ ಪ್ರಪಂಚಕ್ಕೆ ಗ್ಯಾರಂಟಿ ಯು ಆರ್ ಗುಡ್ ಅಟ್ ಇಟ್ ಅಂತ. ಆ ಫೆಸಿಲಿಟೀಸ್ ತುಂಬಾ ಸೀಕ್ರೆಟ್. ಓನ್ಲಿ 4 countries ಹ್ಯಾವ್ ಇಟ್ ಇನ್ ದ ವರ್ಲ್ಡ್. ನಾನು 1997ಗೆ ಡಿಸೈಡ್ ಮಾಡಿದೆ. ನಾನು ಆಲ್ರೆಡಿ ಐ ವಾಸ್ ಎ ಫೇಮಸ್ ರಿಸರ್ಚರ್ ಇನ್ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಎಲ್ಲದರಲ್ಲೂ ನಾವೇ. ಎಲ್ಲ ಬಿಟ್ಟು ಇದಕ್ ಶಿಫ್ಟ್ ಮಾಡಿ ಆ ಲ್ಯಾಬ್ ಶುರು ಮಾಡಿದೆ ರೀ. ಮಾಡಿದ್ರೆ ದುಡ್ಡು ಯಾರು ಕೊಡ್ರು, ಸ್ಪಾನ್ಸರ್ಶಿಪ್ ಕೊಡಲ್ಲ. ಯಾಕಂದ್ರೆ ನನಗೆ ಇದೇ ಇಲ್ಲ ಅಲ್ಲ, ಬ್ಯಾಕ್ಗ್ರೌಂಡ್ ಇಲ್ಲ. ಅವರು ಕೊಡ್ರು. ಕೊನೆಗೆ 14 ವರ್ಷದ PF ನಂದು ಪೋರ್ಷನ್ ತೆಗೆದು ಲ್ಯಾಬ್ ಶುರು ಮಾಡಿದೆ ಸ್ವಂತ. ಇವತ್ತು ಆ ಲ್ಯಾಬ್ ಎಷ್ಟು ದೊಡ್ಡದು ಅಂದ್ರೆ ವರ್ಲ್ಡ್ ಅಲ್ಲಿ ಅಂತ ಲ್ಯಾಬ್ ಇಲ್ಲ. ಅಂಡ್ ನಾಸಾ ಇಸ್ MES ಆಫ್ ಅವರ್ ಲ್ಯಾಬ್ ರೀ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ. ಈ ತರ ಕಟ್ಟಿ 27 ಜನಕ್ಕೆ PhD ಕೊಟ್ಟೆ ನಾನೇ ಗೈಡ್ ಮಾಡಿ. ಅವರೆಲ್ಲರೂ ಎಲ್ಲಾ IITs ಅಲ್ಲೂ ನನ್ನ ಸ್ಟೂಡೆಂಟ್ಸ್, ಟಾಪ್ ಪ್ರೊಫೆಸರ್ಸ್. ಒಂದು ರೆವಲ್ಯೂಷನ್ ತರ ಮಾಡ್ತೀವಿ ಮಾಡಿ ಅದರಿಂದ ಯೂಸೇಜಸ್ ಆಫ್ ದ ಟೆಕ್ನಾಲಜಿ ಮಾಡಿ ಆರ್ಟಿಫಿಷಿಯಲ್ ಲಿವರ್ ಮಾಡಿದ್ವಿ ರೀ. ಲಿವರ್ ಫೈಲ್ಯೂರ್ ಆಗಿ ಜನ ಸಾಯ್ತಾರಲ್ವಾ. ವಿ ಜಸ್ಟ್ ಸ್ಟಾರ್ಟೆಡ್ ಎ ಕಂಪನಿ ಅಕೃತ ಅಂತ.
ಮಾಡಿ ಈಗ ಹ್ಯೂಮನ್ ಟ್ರಯಲ್ಸ್ ಆಗ್ತಾ ಇದ್ದೀರಿ. So this is the first Indian medical equipment to be permitted to go to human trials. ಈಗ ಹ್ಯೂಮನ್ ಟ್ರಯಲ್ಸ್ ಅದು ಇನ್ನೊಂದು 2 years ಅಲ್ಲಿ ಆಗೋಗುತ್ತೆ. ಆಯ್ತು ಅಂದ್ರೆ ಯಾರು ಲಿವರ್ ಫೇಲ್ ಆಗಿ ಸಾಯೋ ನೆಸಿಟಿ ಇಲ್ಲ ರೀ. ನೋ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ ಇಸ್ ನೀಡೆಡ್. ದಟ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ನಾನ್ ಚಿಕ್ಕವಾಗ ನೋಡ್ತಿರ್ಬೇಕಾದ್ರೆ ಹಳ್ಳಿಗಳಲ್ಲಿ ಕಾಲ್ ಕಟ್ ಮಾಡಿರೋರು ಡಯಾಬಿಟಿಕ್ ಗ್ಯಾಂಗ್. ಸೊ ಅದಕ್ಕೆ ಚಿಕ್ಕಂದಿನಲ್ಲೂ ಅದ್ರ ಮೇಲೆ ಕಣ್ಣಿತ್ತು ನನಗೆ. So we have invented a machine using shock waves again. Now you can just cure all those things. No need to amputate. Okay. So ಅದನ್ನ ಆರುತಾ ಅಂತ ಒಂದು ಕಂಪನಿ ಓಪನ್ ಮಾಡಿ ಅದನ್ನು ಹ್ಯೂಮನ್ ಟ್ರಯಲ್ಸ್ ರನ್ ಆಗ್ತದೆ. in 2 years ಸರ್ಟಿಫಿಕೇಶನ್ ಆಗುತ್ತೆ. ಆಲ್ರೆಡಿ an American pharmaceutical company has purchased the world marketing rights on it. ಓಕೆ. ಇನ್ 2 ವರ್ಷದಲ್ಲಿ ಶುಗರ್ ಇಂದ ಬೆರಳು ಕಳ್ಕೊಂಡ್ರು, ಕಾಲು ಕಳ್ಕೊಂಡ್ರು, ಕೈ ಕಳ್ಕೊಂಡ್ರು ಅನ್ನೋದು ಕೇಳಲ್ಲ. ಚರಿತ್ರೆ ಇನ್ಯಾರು ಕಳ್ಕೋಬೇಕಾಗಿರಲ್ಲ. ಹೌದು. ಅದು ರೆಡಿ ಆಗ್ತಾ ಇದೆ. ಈ ಪ್ರಕರಣದ ಮಧ್ಯೆ ಇದೊಂದು ಕ್ವಶನ್ ಕೇಳ್ತೀನಿ ಪ್ರೊಫೆಸರ್, ತಪ್ಪು ತಿಳ್ಕೊಂಬಾರ್ದು. ಇದೆಲ್ಲ ಜನಸಾಮಾನ್ಯರಿಗೆ ಫೀಸಿಬಲ್ಲಿ ಆರಾಮಾಗಿರಂಗ್ ಬರುತ್ತಾ ಅಥವಾ ಹೇಗೆ ಅಂತ? ನನ್ ಗುರಿನೇ ಅದು ರೀ. ನಮ್ಮೂರಿನಲ್ಲಿ ನನ್ ಜೊತೆ ದನ ಕಾಯ್ತಿದ್ದವ್ರನ್ನೇ ನನಗೆ ಟಾರ್ಗೆಟ್ ರೀ. ನಾಟ್ ರಿಚ್ ಪೀಪಲ್ ರೀ. ರಿಚ್ ನೋನ್ ಹೆಂಗ ಬದುಕೋತಾನ್ರಿ, ಅಮೆರಿಕಾಗ್ ಹೋಗ್ತಾನೆ, ಸರಿ ಹೋಗ್ತಾನೆ. ಸರ್ ನಾನ್ ಬರೋ ಪೆನ್ಷನ್ ನಲ್ಲಿ ತಿಂಗಳಲ್ಲಿ ಎಷ್ಟು ಜನಕ್ಕೆ ಸಪೋರ್ಟ್ ನಡೀತಾ ಇರುತ್ತೆ ಅಂದ್ರೆ ಹೇಳ್ಕೊಳ್ಬಾರ್ದು. ಹೌದಾ? ಇಲ್ಲ ನಾನು ಅಬ್ಸರ್ವ್ ಮಾಡಿದೀನಿ ಮತ್ತು ಅದ್ರ ಬಗ್ಗೆ ತನಿಖೆ ನಾನೊಬ್ಬ ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ ಆಗಿರೋದ್ರಿಂದ ಯಾಕೆ ನಾನು ಭೂ ಕಬಳಿಕೆ ಹಗರಣದಲ್ಲಿ ತಮ್ಮನ್ನ ಫೋನ್ ಹೋಗಿ ತಗೊಳ್ಳೇಬೇಕು ಅಂತ ಮೊದಲು ಅಂದ್ಕೊಂಡಿದ್ದೆ. ಇವರೆಲ್ಲ ದೇಶಕ್ಕೋಸ್ಕರ ಹೋರಾಡ್ತಾ ಇರೋರು, ದೇಶಕ್ಕೋಸ್ಕರ ಸಹಾಯ ಮಾಡ್ತಾ ಇರೋರು, ಸಮಾಜಮುಖಿಗಳು, ಇಂಥವ್ರನ್ನಾರು ಬಿಡ್ರಪ್ಪ ಅಂತ. ಈಗ 22ನೇ ತಾರೀಕು ನನಗೆ ಅದು ಹೇಳೋದು ಬೇಡ ಯಾವ ಯೂನಿವರ್ಸಿಟಿ ಅಂತ. ನನಗೆ 22ನೇ ತಾರೀಕು ಆನರರಿ ಡಾಕ್ಟರೇಟ್ ಕೊಡ್ತಿದ್ದಾರೆ. ನಾನು ಹೇಳಿದೆ ಕೆಂಪುಕೋಟೆನಲ್ಲಿ ಅನ್ನೋದು ಗೊತ್ತು ಸರ್? ಏನಂದ್ರಿ? ಸೆಂಟ್ರಲ್ ಗವರ್ನಮೆಂಟ್ ಇಂದ ಆಗ್ತಾ ಇರುವಂತಹ ಆನರ್ ಅದು ಅಂತ. ಎನಿವೆ ಲೆಟ್ಸ್ ನಾಟ್ ಡ್ವೆಲ್, ಬಿಕಾಸ್ ಅವ್ರಿಗೆ ಫ್ರೀಡಮ್ ಇರ್ಬೇಕು ಡಿಕ್ಲೇರ್ ಅನೌನ್ಸ್ ಮಾಡಕ್ಕೆ. ಈ ತರ ಯಾಕೆ ನಡೀತಾ ಅವ್ರು ಹೇಳೋದು ಇಷ್ಟೇ. ನಾನು ಹೇಳ್ತೀನಿ ನನಗೆ PhD ಇದೆಯಲ್ಲಪ್ಪ ಯಾಕೆ ಕೊಡ್ತೀರಾ ಅಂದ್ರೆ ಆಗ್ತಾರೆ ಸರ್ ಅದ್ ನಿಮ್ಗಲ್ಲ ಸರ್, ನಿಮ್ಗೆ ಕೊಟ್ವಿ ಅಂತ ನಮ್ಮ ಯೂನಿವರ್ಸಿಟಿ. ಈಗ ಏನ್ ಹೇಳಿ, ನಾನ್ ಪದ್ಮಶ್ರೀಗೆ 3 ವರ್ಷ ಟ್ರೈ ಮಾಡಿದ್ದಾರೆ, ನನಗ್ ಕೊಡಕ್ ನಾನು ಒಪ್ಕೊಂಡಿಲ್ಲ. ರಾಜ್ಯೋತ್ಸವ ಅವಾರ್ಡ್ ಕುಮಾರಸ್ವಾಮಿಗೆ ನಾನು ಅಡ್ವೈಸರ್ ಆಗಿದ್ದೆ. ನನಗೆ ಏನ್ ಆಟೋಮೆಟಿಕ್ ತಾನೆ ನನಗ್ ಕೊಡೋದು. ನಾನು ಕೊಟ್ಗಿಟ್ಟಿಯಪ್ಪ ಹುಷಾರು ಅಂತ ಹೇಳಿ. ಆಮೇಲೆ ಕುಮಾರಸ್ವಾಮಿ ಅವ್ರಿಗೆ ತಾವು ಅಡ್ವೈಸರ್ ಕೂಡ ಆಗಿದ್ರಿ ಅಲ್ಲ? ಹೌದೇ ರೀ, ಆಗಿದ್ದೆ. ಅಂದ್ರೆ ಇನ್ಫಾರ್ಮಲ್ ಆಗಿ, ನಾಟ್ ಫಾರ್ಮಲ್. ಯಾಕಂದ್ರೆ ಎಲ್ಲಾನು ಆಚೆ ತೋರ್ಸ್ಕೊಳ್ಳಂಗಿಲ್ಲಲ್ಲ. ಅದೇ ಇಲ್ಲ. ಆಮೇಲೆ ನನಗೆ ಆಶ್ಚರ್ಯ ಆಗಿದ್ದು ಮತ್ ನಿಮ್ಮನ್ನ ಲೈವ್ ಕರ್ಸ್ ಮಾತಾಡ್ಬೇಕು ಅಂತ ಅನ್ಕೊಂಡಿದ್ ಕಾರಣ ಏನ್ ಗೊತ್ತಾ? ನಾವು ಹುಡುಕ್ತಾ ಹೋದಾಗ ತಮ್ಮ ಬ್ಯಾಕ್ ಗ್ರೌಂಡ್ ಒಳಗಡೆ ಪೊಲಿಟಿಕಲ್ ಎರಾ ಅನ್ನೋದಿದೆಯಲ್ಲ, ತಾವು ದೇವೇಗೌಡರ ಕುಟುಂಬಕ್ಕಾಗಿರ್ಬೋದು, ಎಸ್ಪೆಷಲಿ ಕುಮಾರಸ್ವಾಮಿಗೆ, ಹಾಗೆ ಇನ್ನು ಇತರ ಒಂದು 3-4 ಜನ ಈ ಲೈವ್ ನಲ್ಲಿ ಇದ್ದೀರಿ, ಹೆಸರು ಹೇಳೋದು ಬೇಡ, ಅವ್ರಿಗೆ ಇನ್ಫಾರ್ಮಲ್ ಆಗಿ ಅವ್ರಿಗೆ ತೊಂದರೆ ಆದಾಗ ಅಥವಾ ಈ ತರದ್ ಯಾವ್ದೋ ಒಂದು ಸೈಂಟಿಫಿಕ್ ರೀಸನ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆದಾಗ ಫಸ್ಟ್ ನಿಮಗ್ ಕಾಲ್ ಮಾಡಿ ಮಾತನಾಡ್ತಾ ಇದ್ರು ಅನ್ನೋದೆಲ್ಲ ಗೊತ್ತಾಯ್ತು ನನಗೆ. ಅವೆಲ್ಲ ನಡೀತಾ. ಇನ್ಫ್ಯಾಕ್ಟ್ ಮೊನ್ನೆಯಿಂದ UPSC IPS ಕಮಿಟಿ ಇರುತ್ತಲ್ರಿ, ಅದಕ್ಕೆ ಮೆಂಬರ್ ಆಗಿರುವಂತ ಬಲವಂತ ಅಲ್ಲಪ್ಪ ನಾನು ಇಲ್ಲಿ ಏನೋ ದೊಡ್ಡ ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಕೂತ್ಕೊಂಡ್ರೆ ನನಗಿಂತಲೂ ಬುದ್ಧಿಜೀವಿಗಳು ಎಷ್ಟಿದ್ದಾರೆ ಅವ್ರು ತಗೊಳ್ರಯ್ಯ ಅಂತ ಹೇಳಿ ಆಯ್ತು ನಾವು. ಅಲ್ವಾ? ಆ ಬುದ್ಧಿಜೀವಿ ನಾನ್ ಮಾಡೋ ತರ ಕಾಮನ್ ಮ್ಯಾನ್ ಹತ್ರ ಕೆಲಸ ಮಾಡ್ಲಾರ ಅಲ್ವಾ? ಕರೆಕ್ಟ್. ಆ ಬುದ್ಧಿಜೀವಿಗಳು ಬೇರೆ, ನಿಮ್ ಬುದ್ಧಿಜೀವಿ ತರನೇ ಬೇರೆ. ನಂದು ಆಕ್ಚುಲಿ ನೀವು ಬಂದ್ ನೋಡಿದ್ರೆ ಕುರಿ ಕಾಯೋನ್ ಜೊತೆ 1 hour ಮಾತಾಡ್ತೀನಿ. ಯಾಕಂದ್ರೆ ಆತನಿಗಿರೋ ಜ್ಞಾನ, ಕುರಿ ಬಾಲ ಅಲ್ಲಾಡ್ತಂದ್ರೆ ಅರ್ಥ, ಅದ್ ಮೂತಿ ಹಿಂಗಂದ್ರೆ ಅರ್ಥ ಎಷ್ಟು ತಿಳಿದಿದೆ ಅವನಿಗೆ. ಹೌದು. ನನ್ ರೈಟಿಂಗ್ ಇಂದ ದೊಡ್ಡ
ವಿಜ್ಞಾನಿ ಯಾರು ಇಲ್ಲ. ಎಲ್ಲರೂ ನಗ್ತಾರೆ ಇವರು ಇಲ್ಲಿ ಇವರು MLA ಗಳವರು, ಅದೇನ್ ಸರ್ ಮಾತಾಡ್ತೀರಾ ಅವನ ಹತ್ರ ಲಂಗೋಟಿ ಹಾಕೊಂಡಿರೋ. ಜೀವನ ಅನ್ನೋದು ಮಜಾ ರೀ. ಹೆಂಗಿರುತ್ತೆ ಅಂದ್ರೆ, ಯಾಕೆ ನಾವು ಈ ಗೋಡೆಗಳು ಕಟ್ಕೊಂಡು ನಾನ್ ದೊಡ್ಡ ಮನುಷ್ಯ, ನಾನು ಐವರಿ ಟವರ್ ಅಲ್ಲಿ ಇರ್ಬೇಕು, ಇವೆಲ್ಲ ವಿ ಆರ್ ರಿಯಲಿ ಚೀಟಿಂಗ್ ಅವರ್ ಸೆಲ್ಫ್, ಡಿನೈಯಿಂಗ್ ಪ್ಲೆಜರ್ಸ್ ಆಫ್ ಲೈಫ್. ಎಷ್ಟು ಆನಂದ ರೀ. ಇಲ್ಲೊಂದ್ ಬರ್ಡು, ಇಲ್ಲೊಂದ್ ನಾಯಿ. ನಾನ್ ತೋಟದಲ್ಲಿ ಕೂತಿದ್ದೀನಿ, ನನ್ ರಿಟೈರ್ಮೆಂಟ್ ಎಲ್ಲಾ ದುಡ್ಡು ತಂದು ಕೇಳಿದೆ, ಎಷ್ಟಪ್ಪ ಕೊಡ್ತೀರಾ ಇದಕ್ಕೆ ಅಂದ್ರೆ, ಕೊನೆಗೆ ಒಬ್ಬ 2 ಎಕರೆ ಕೊಟ್ಟ. ಈಗ 2 ಎಕರೆ ತಗೊಂಡು ತೋಟ ಮಾಡ್ಬಿಡಿ, ಎಲ್ಲಾ ಲಾಸ್ಟ್ 5 ವರೆಗೂ ಹಾಕಿ ತೋಟ ಮಾಡಿದ್ದೀನಿ. ಇಟ್ಸ್ ಅ ಡ್ರೀಮ್ ರೀ. ಕೂತಿದ್ರೆ ಆ ಬರ್ಡು, ಈ ಹಾವು, ಈ ನಾಗರಾವು, ಇದು ಎಲ್ಲ ಬಂದು ಕಾಣ್ತಾ ಇರುತ್ತವೆ. ಇದು ರೀ ಜೀವನ ಅಂದ್ರೆ. ಈ ಭೂಗಳತನದಲ್ಲಿ ಏನಿದೆ ಅಂತ ನೀವು ಏನ್ರಿ ಆ ಜಮೀನ್, ಆ 4 ಕಾಲ್ ಗುಂಟೆ 10 ವರ್ಷದಿಂದ ಒಬ್ಬಂದಾಗಿರುತ್ತೆ, ಮುಂದೆ 10 ವರ್ಷಕ್ಕೆ ಇನ್ನೊಬ್ಬಂದಾಗಿರುತ್ತೆ. ಅದಕ್ಕೆ ಯಾಕೆ ಹೋರಾಟ, ಯಾಕೆ ಇಷ್ಟ ಅದಕ್ಕೆ ಈ ಅಧಿಕಾರಿಗಳ ಸಪೋರ್ಟ್. ಇನ್ನೊಂದು ಎಲ್ರಿಗೂ ಹೇಳ್ತಾ ಇದ್ದೀನ್ರಿ, ಯಾವುದೇ ಒಂದು ವೆಲ್ತ್ ಇದೆಯಲ್ಲ, ಅದು ಸ್ಟಾಟಿಸ್ಟಿಕಲಿ ನೀವು ಅನಲೈಸ್ ಮಾಡಿದ್ರೆ 3 ತಲಾಂತರದ ಮೇಲೆ ಇರೋದಿಲ್ಲ. ಹೌದು, ಕರೆಕ್ಟ್. 3rd ಜನರೇಷನ್ ಆದ್ಮೇಲೆ ಸರ್ವನಾಶ ಆಗೋಗುತ್ತೆ. ಹೌದು ಪ್ರೊಫೆಸರ್, ಇದು ಸೂರ್ಯ ಚಂದ್ರರು ಇರೋಷ್ಟು ಸತ್ಯವಾದಂತ ಮಾಹಿತಿ. ಪ್ರೊಫೆಸರ್ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇರೋ ಯಾವುದೇ ದೊಡ್ಡ ಆಸ್ತಿ ಆಗ್ಲಿ ಚಿಕ್ಕ ಆಸ್ತಿ ಆಗ್ಲಿ 3 ತಲೆಮಾರು ನಿಮ್ ಕುಟುಂಬದ ಕೈಯಲ್ಲಿ ಇರ್ಬೋದು, ಅದ್ರ ಮೇಲೆ ಇದ್ದದ್ ಇತಿಹಾಸದಲ್ಲೇ ಇಲ್ಲ ಅಂತ ಪ್ರೊಫೆಸರ್. ನಾನು ಎಷ್ಟೋ ಸಾಹುಕಾರರಿಗೆ ಹೇಳಿದೀನಿ, ನಿಮ್ ಮೊಮ್ಮಗ, ನಾನ್ ಮುಖದ ಮೇಲೆ ಹೇಳಿದೀನಿ ಮೀಟಿಂಗ್ ಅಲ್ಲಿ, ನೀವ್ ಹೇಳ್ತೀರಾ ನಂದು 10,000 ಕೋಟಿ ಅಂತೀರಾ, ನಿಮ್ ಮೊಮ್ಮಗ ಅಥವಾ ತಪ್ಪಿಸ್ಕೊಂಡ್ರು ಅವನ ಮಗ ಮೆಜೆಸ್ಟಿಕಲ್ ಪಟ್ನ ಕಟ್ಟೋ ಜಾಬ್ ಹುಡುಕ್ತಾ ಇರ್ತಾನೆ. ದಾರ್ಶನಿಕರ ನೀವು ಸೈಂಟಿಸ್ಟ್ ಮಾತ್ರ ಅಲ್ಲ, ನೀವು ನಾನು ನೋಡಿದ ಮಟ್ಟಿಗೆ ತಾವು ದಾರ್ಶನಿಕರು ಹೌದು ಇವತ್ತಿಂದ. ಗೊತ್ತಿಲ್ಲ ನನಗಿದು ಸತ್ಯ. ಇದು ನಾನು ಆಗ ಅವ್ರ ಪ್ರಶ್ನೆ ಒಂದೇ ಕೇಳೋದು, ಇದು ತಪ್ಪಿಸೋದ್ ಹೆಂಗೆ ಅಂತ ಎದುರ್ಕೊಂಡು ಕೇಳ್ದ. ಸರಿ, ಆವಾಗ ನಾನು ಹೇಳೋದಿಷ್ಟೇ, ಒಂದೇ ದಾರಿ, ಶಿಫ್ಟ್ ಯುವರ್ ಚಿಲ್ಡ್ರನ್ ಟು ನಾಲೆಡ್ಜ್ ಎಕಾನಮಿ. ಎಕ್ಸಾಕ್ಟ್ಲಿ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ಅಂದ್ರೆ ಇಸ್ರೇಲ್. ಜ್ಯೂಸ್ನ 2000 ವರ್ಷ ಪ್ರಪಂಚ ಎಲ್ಲ ಸಾಯ್ತಿದೆ ಅಲ್ವೇನ್ರಿ? ಹೌದು. ಆದ್ರೂನು ಈಗ ಅವ್ರು ಉಳಿದಿರೋದೇ 95 ಲಕ್ಷ ಜನ ರೀ. ಹೌದು. ಆದ್ರೂ ಪ್ರಪಂಚ ಉಚ್ಚ ವಹಿಸ್ತಾ ಇದ್ದಾನೆ ಅವರು. ಸಾರಿ, ಐ ಆಮ್ ಯೂಸಿಂಗ್ ಅನ್ಪಾರ್ಲಿಮೆಂಟ್. ಇಟ್ಸ್ ಓಕೆ. ಇದು ನೆಲದ ಭಾಷೆ. ನೆಲದ ಭಾಷೆ. ಅನ್ಪಾರ್ಲಿಮೆಂಟ್ರಿ ಏನಿಲ್ಲ. ಯಾರಿಗಾದ್ರೂ ಸೂಚ್ಯಾಂಕವಾಗಿ ಬೈದ್ರು ಮಾತ್ರ ಪ್ರಾಬ್ಲಮ್ ಪ್ರೊಫೆಸರ್. ಇದು ನೆಲದ ಭಾಷೆ, ಜನಕ್ಕೆ ಅರ್ಥ ಆಗಬೇಕಲ್ಲ. ಅದು ಈ ಮಣ್ಣಲ್ಲಿ ಇದ್ದಾಗ ಇದೇ ಭಾಷೆ ಕರೆಕ್ಟ್ ಇದೆ. ಕರೆಕ್ಟ್. ಅದ್ ಯಾಕೆ ಹಂಗ್ ಮಾಡ್ತಾ ಇದ್ದಾರೆ ಅಂದ್ರೆ, ದೇ ಶಿಫ್ಟೆಡ್ ಎನ್ ಮಾಸ್ ಇಂಟು ನಾಲೆಡ್ಜ್ ಎಕಾನಮಿ. ಹೌದು. ಇದನ್ನ ನಾನು ಪ್ರತಿ ವರ್ಷನೂ ತುಂಬಾ ಸಾರಿ ವಿಸಿಟಿಂಗ್ ಪ್ರೊಫೆಸರ್ ಆಗಿ ಇಸ್ರೇಲ್ ಅಲ್ಲಿ ಕಳೆದಿದ್ದೆ. ತುಂಬಾ ಕೊಲಾಬ್ರೇಷನ್ಸ್ ಅಲ್ಲಿರೋ ಸೈಂಟಿಸ್ಟ್ಗಳೆಲ್ಲ ನನಗೆ ಅಣ್ತಮ್ಮಂದ್ರಿದ್ದ. ಐ ನೋ ದಮ್ ಸೋ ಇಂಟಿಮೇಟ್ಲಿ. ಇನ್ಫ್ಯಾಕ್ಟ್ ಒಂದಿನ ಹರಿಕೋಡೆ ಬಂದ್ರು ನನ್ನ ಹತ್ರ. ಬಂದು, ಗುರುಗಳೇ ನನ್ಗೆ ನಿಮ್ಮ ಹತ್ರ ಒಂದ್ ಸಹಾಯ ಬೇಕು ಅಂದ್ರು. ನನ್ನ ಗುರು ಅನ್ನೋರು ನಾನು ಇದ್ದೀನಿ ಅಂದ್ರೆ ನನ್ನ ಇದ್ರ ಕೂತೇ ಇಲ್ಲ ರೀ ಅವರು. ಅಷ್ಟು ದೊಡ್ಡ ಸಾಹುಕಾರ ಅವರು. ಹೌದು. ಅಷ್ಟು ಭಕ್ತಿ ಅವ್ರಿಗೆ. ಸೊ ಏನಪ್ಪಾ ಅಂದ್ರೆ, ನಮ್ಮ ಜನ ತುಂಬಾ ಬಡವರಾಗಿದ್ದಾರೆ, ಅವ್ರನ್ನ ಹೆಂಗೆ ನಾನು ಉದ್ಧಾರ ಮಾಡ್ಲಿ ಅಂತ ಕೇಳಿದಾಗ ನಾನು ಹೇಳ್ದೆ, ಇಸ್ರೇಲ್ ಎಲ್ಲ ಡಿಸ್ಕ್ರೈಬ್ ಮಾಡಿ ಕಿಬೂಟ್ಸ್ ಮಾಡೆಲ್ ಮಾಡ್ಕೊಟ್ಟು, ಇಸ್ರೇಲ್ ಟೋಟಲ್ ಇಸ್ರೇಲ್ ಈಸ್ ಕನ್ಸಿಸ್ಟಿಂಗ್ ಆಫ್ 550 ಕಿಬೂಟ್ಸ್ ರೀ. ಯಾರು ಪ್ರಾಪರ್ಟಿ ಅವ್ರದ್ದು ಇರಲ್ಲ ರೀ, ಎಲ್ಲಾ ಲ್ಯಾಂಡ್ ಬಿಲಾಂಗ್ಸ್ ಟು ದಿ ಸ್ಟೇಟ್. ದಟ್ ಈಸ್ ಡಿವೈಡೆಡ್ ಇಂಟು ಕಿಬೂಟ್ಸ್. ಜನಕ್ಕೆ ಅಲ್ಲಿ ಅಕಾಮಿಡೇಷನ್ ಎಲ್ಲ ಕೊಡ್ತಾರೆ, ಅಲ್ಲೇ ಬದುಕೊಂಡು ಕಲೆಕ್ಟಿವ್ ಲಿವಿಂಗ್ ಅಲ್ಲಿ ಇರ್ತಾರೆ. ಸೊ ಇದ್ ಮಾಡೋಣ ಅಂತೇಳಿ 100 ಎಕರ್ ಇಟ್ಟು ಬಿಡೋಣ ನಿಮ್ಮವ್ರ ಒಂದ್ ಹಳ್ಳಿಗೆ. ಅಲ್ಲಿ ನಿಮ್ಮವ್ರನ್ನ ಅಲ್ಲಿ ಇಟ್ಟು ಬಿಡೋಣ, ಅದ್ರಲ್ಲೇ ದುಡ್ಕೊಂಡು ತಿನ್ಕೊಂಡು, ಅದ್ರಲ್ಲೇ ಮಕ್ಕಳನ್ನ ಓದಿಸ್ಕೊಂಡು, ಅದ್ರಲ್ಲೇ ಫ್ಯಾಕ್ಟ್ರಿನೂ ಮಾಡ್ಕೊಂಡು ಅಲ್ಲೇ ಜೀವನ ಮಾಡ್ಕೊಂಡು ಹೋಗುದು. ಆವಾಗ ಬಡತನ ಪ್ರಶ್ನೆನೇ ಇರಲ್ಲ. ಇದೆಲ್ಲ ಮಾಡ್ತಾ ಇರ್ತಿದ್ದೆ ನಾನು ಅವ್ರ ಜೊತೆ.
ನೋಡಿ. ಇವೆಲ್ಲ ದೇಶಕ್ಕೆ ತರಬೇಕು ಅಂತ ಏನು ಒದ್ದಾಡ್ತಾರೆ ನಮ್ದು. ನಾನು ನಮ್ಮವ್ರಿಗೆ ಹೇಳೋದು ಇಷ್ಟೇ, ನಿಗಿರ್ಬೇಡಿ ನೀವು, ನನ್ನ ಹತ್ರ ಇಷ್ಟ ಆಸ್ತಿ ಇದೆ ಅಂತ. ಹೋಗುತ್ತಪ್ಪ, ಅದಕ್ಕೆ ನಾಲೆಜ್ ಎಕಾನಮಿಕ್ ಶಿಫ್ಟ್ ಆಗೋಣ. ಎಕ್ಸಾಕ್ಟ್ಲಿ. ಅಂಡ್ ಸ್ಪೆಸಿಫಿಕಲಿ ಟಾರ್ಗೆಟ್ ಮಾಡಿದ್ದು ನನ್ನ ಸುತ್ತಮುತ್ತ ಇರೋರು ನಮ್ಮ ಅಣ್ಣ ತಮ್ಮಂದ ರೆಡ್ಡಿಗಳೇ ತಾನೆ. ಸೊ ಅವರಲ್ಲಿ ಇದು ಸ್ವಲ್ಪ ಈ ನಡುವೆ ದುಡ್ಡು ಅಂತ ಒದ್ದಾಡ್ತಾರೆ. ಹೌದು. ಸೊ ಅದಕ್ಕೆ ಐ ಆಮ್ ಟ್ರೈಂಗ್ ಟು ಗಿವ್ ದೆಮ್ ಎ ಗೋಲ್. ನಾವು ನಮ್ಮ ಮಕ್ಕಳು IITs ಅಲ್ಲಿ ಸಿಕ್ಕಲ್ಲ ಸೀಟ್, ಯಾಕಂದ್ರೆ ವಿ ಆರ್ ನಾಟ್ ಟ್ರೈನ್ ಟು ದಾಟ್. ವರ್ಷ ಎಲ್ಲ ಸೇರಿದ್ರೆ ಇಂಡಿಯಾದಲ್ಲಿ 10 ಜನ ರೆಡ್ಡಿ ಹುಡುಗರಿಗೆ ಸಿಕ್ಕಲ್ಲ. ಕರೆಕ್ಟ್. ನನ್ ಪ್ರಶ್ನೆ ಏನು ಅಂದ್ರೆ, ನನ್ ಸಜೆಷನ್, ಆಕಾಶ ನೋಡೋದಕ್ಕೆ ನೂಕು ನುಗ್ಲಾಕಪ್ಪ. ಕರೆಕ್ಟ್. ಯಾಕೆ ಒಂದು IIT ಇದು? ನೀವು 10 ಜನ ನನ್ ಜೊತೆ ಬನ್ನಿ, ನಾನೇ ಒಂದು IIT ಕಟ್ತೀನಿ. ಅದಕ್ ಬೇಕಾಗಿರೋದು 500 ಕೋಟಿ ರೂಪಾಯಿ ಕ್ಯಾಶ್, 100 ಎಕರೆ ಜಮೀನು. ಫಸ್ಟ್ ರೆಡಿ ಆಗ್ತಾ ಇದ್ದೀರಿ, ಅದಕ್ಕೆ ರಾಷ್ಟ್ರಕೂಟ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಇಟ್ಟಿದ್ದೀವಿ. ರೆಡ್ಡಿಗಳೆಲ್ಲ ರಾಷ್ಟ್ರಕೂಟರು. ಅದಕ್ಕೇನೆ ರಾಥೋಡ್ಸು ರೆಡ್ಡಿಗಳೇ. ಎಲ್ಲಿ? ರಾಜಸ್ಥಾನ, ಮಹಾರಾಷ್ಟ್ರ, ತಿರ್ಗಾ ಪಟೇಲ್ಸ್ ಗುಜರಾತ್. ಹೌದು, ಪಟೇಲ್. ಇವರೆಲ್ಲ ರೆಡ್ಡಿಗಳೇ. ಇವನ್ನೆಲ್ಲ ಒಂದ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಇಟ್ ಈಸ್ ಆನ್. ಬ್ಯೂಟಿ. ಸೊ ಒಂದೊಂದು ಸ್ಟೇಟ್ ಅಲ್ಲಿ ಒಂದು RIT ಕಟ್ಟನ್ರಿ, ದೇಶದ ಸಂಪತ್ರಿ ಅದು. ಅದ್ರಲ್ಲಿ 60% ನಾನು ಇರ್ತೀನಿ. ನಾನು ಇತಿಹಾಸಕ್ಕೆ ಹೋಗ್ತೀನಿ ಅಂತ ತಕ್ಷಶಿಲೆ 1ರಲ್ಲೇನೆ 16,000 ಜನ ಪ್ರೊಫೆಸರ್ ಇದ್ರು ಅಂತಂದ್ರೆ, ಜಿಲ್ಲೆಗಳಲ್ಲಿ ಒಂದೊಂದು ಬಂದ್ಬಿಡ್ತು ಅಂತ ಹೇಳಿದ್ರೆ ನಮ್ ದೇಶ ಶ್ರೀಮಂತಿಕೆ ಮುಂದೆ ಯಾವ US ಸರ್, ಯಾವ ಇಂಗ್ಲೆಂಡ್ ಸರ್, ಯಾವ ನಮ್ದು ಬ್ಯಾಕ್ ಯಾರ್ಡ್ ಇದ್ದಂಗೆ ಇರುತ್ತೆ. ಅಷ್ಟೇ ಆ ಲೆವೆಲ್ ತಂದ್ಬಿಡ್ಬೋದು ರೀ. ನಾನು ಅದಕ್ಕೇನೆ ಫಸ್ಟ್ ಶುರುವಾಯ್ತು 20ನೇ ತಾರೀಕು 2ನೇ ಮೀಟಿಂಗ್ ಕಾಲ್ ಮಾಡ್ತಾ ಇದ್ದೀನಿ. ಒಂದ್ 20 ಜನ ಮೆಂಬರ್ಸ್ ಮಾಡ್ತಿದ್ದೀನಿ. ಮಾಡ್ಬಿಟ್ಟು ನಮ್ದು ಟಾರ್ಗೆಟ್ ಇನ್ನು 5 ವರ್ಷದಲ್ಲಿ 500 ಕೋಟಿ ಬರ್ಬೇಕು ನನಗೆ ಅದ್ರಲ್ಲಿ. ಅದು ತಿರ್ಗಾ ಜನವರಿನಲ್ಲಿ ಎಲ್ಲಾ ರೆಡ್ಡಿಗಳನ್ನು ನ್ಯೂ ಜರ್ಸಿನಲ್ಲಿ ಮೀಟಿಂಗ್ ಕರೆಸಿ ಅಮೆರಿಕದಲ್ಲಿ ಎಲ್ಲ ಸೇರಿ ಒಬ್ಬನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಟ್ರಂಪ್ ಎಲೆಕ್ಷನ್ ಟರ್ಮ್ ಮುಗಿತಿದ್ದಂಗೆ ಒಬ್ಬ ರೆಡ್ಡಿ ಕಂಟೆಸ್ಟ್ ಮಾಡ್ಲೇಬೇಕು ಪ್ರೆಸಿಡೆಂಟ್ ಆಫ್ ಅಮೆರಿಕಾಗೆ. ಹಂಗೆ ಒಂದೊಂದು ಜಾತಿಯವರು ಒಂದಾಗಿ ಹೋಯ್ತು ಅಂದ್ರೆ ದೇಶ ಮುಂದಕ್ಕೆ ಯಾರೇ ನಿಲ್ಸೋದು. ವಿ ಆರ್ ನಾಟ್ ಟಾಕಿಂಗ್ ಆಫ್ ಕ್ಯಾಸ್ಟಿಸಂ, ಮೈಂಡ್ ಯು. ಇಲ್ಲ ನೀವು ಮಾತಾಡ್ತಾ ಇರೋದು ಒಂದು ಅಕ್ಷರದಲ್ಲಿಯೂ ನಾನು ಜಾತೀಯತೆ ಅಂತ ತೆಗೆದುಕೊಳ್ತಾ ಇಲ್ಲ. ಸಮುದಾಯ ಇದೆಯಲ್ಲ, ಒಂದು ರೆಡ್ಡಿ ಸಮುದಾಯದವರು ಈ ತರದ್ದು ಏನೋ ಒಂದು ಯೋಚನೆ ಮಾಡಿ ಒಂದು ಸಮುದಾಯ ಮುಂದೋಯ್ತು ಅಂತ ಹೇಳಿದ್ರೆ, ಇನ್ಯಾವುದೋ ಒಂದು ಸಮುದಾಯ ಇದೇ ರೀತಿ ಯೋಚನೆ ಮಾಡಿ ಮುಂದೋಯ್ತು ಅಂತಂದ್ರೆ ಅಷ್ಟೇ, ತಪ್ಪೇನಿಲ್ಲ. ಅವಾಗ ಎಲ್ರು ಮುಂದಕ್ಕೆ ಬಂದ್ರೆ ದೇಶ ಮುಂದಕ್ಕೆ ಹೋಯ್ತಲ್ಲ ಆರಾಮ್ಸೆ. ಅದು ಇದ್ರಲ್ಲಿ ಜಾತಿ. ನಾನು ಆಕ್ಚುಲಿ ಈ ಟಾಕು ಫಸ್ಟ್ ಟೈಮ್ ಡಿಸೆಂಬರ್ 2023 ನಲ್ಲಿ ಈ ಚೆನ್ನೈಯಲ್ಲಿ ಕೊಟ್ಟೆ. ನನ್ಗೆ ಅದೇನೋ ತುಂಬಾ ದೊಡ್ಡ ಸನ್ಮಾನ ಮಾಡಿದ್ರು 5 ಸ್ಟೇಟ್ ರೆಡ್ಡಿಗಳು. ಅವಾಗ 1/2 hour ಟಾಕ್ ಕೊಟ್ಟೇರಿ, ಮುಂದೆ ರೆಡ್ಡಿಗಳು ಏನ್ ಮಾಡ್ಬೇಕು ಅಂತ. ಐ ಸೆಡ್ ರೆಡ್ಡಿ ಇಸ್ ನಾಟ್ ಎ ಕಾಸ್ಟ್, ಇಟ್ ಈಸ್ ದ ಸ್ಪೆಷಲ್ ಜೆನೆಟಿಕ್ ಮೆಟೀರಿಯಲ್ ವಿಚ್ ಹ್ಯಾಸ್ ದಿ ಕ್ಯಾರೆಕ್ಟರ್ಸ್. ಸೊ ಅವನ್ ರಾಜ ಆಗಿದ್ದಾನೆ, ಮಂತ್ರಿ ಆಗಿದ್ದಾನೆ, ಕೂಲಿ ಆಗಿದ್ದಾನೆ, ಮಂತ್ರಿ ಎಲ್ಲ ಆಗಿರ್ತಾನೆ. ಹೌದು. ಈ ತರ ಓವರ್ ಆಲ್ ಕ್ಯಾರೆಕ್ಟರ್ ಇರೋದು ತುಂಬಾ ಕಡಿಮೆ ಗ್ರೂಪ್ಸ್ ಅಲ್ಲಿ ಇರುತ್ತೆ. ಹೌದು. ಒಂದೊಂದು ಕಾಸ್ಟ್ ಒಂದೊಂದಕ್ಕೆ ಸ್ಪೆಷಲೈಸೇಷನ್. ನಿಜ. ಸೊ ದೇರ್ಫೋರ್ ನಾವೆಲ್ಲ ಒಂದಾಗ್ಬಿಟ್ರೆ ಈ ದೇಶ ನಂಬರ್ 1 ದೇಶ ಮಾಡೋದ್ರಲ್ಲಿ ನನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕರೆಕ್ಟ್. ನನಗೆ ವರ್ಕಿಂಗ್ ಗ್ರೂಪ್ ಸಿಕ್ಬಿಡುತ್ತೆ. ಹೌದು. ಇವೆಲ್ಲ ಮಾಡಿ ಮಾತಾಡ್ದೆ ರೀ, ಅದು ವೈರಲ್ ಆಗ್ಬಿಟ್ಟಿದೆ ರೀ. ಅಯ್ಯೋ, ಈಗ ವರ್ಲ್ಡ್ ಅಲ್ಲಿ ಇರೋ ಪ್ರತಿ ರೆಡ್ಡಿನೂ ನೋಡಿದ್ದಾರೆ. ನೋಡಿ, ನಾವು ದೇರ್ ಇಸ್ ಅ ಟ್ರಮೆಂಡಸ್ ಚೇಂಜ್ ಇನ್ ದಟ್. ಸೊ ಇದು ಈಗ ಕುರುಬ್ರ ಹತ್ರ ನಾನು ಡಿಸ್ಕಷನ್ಸ್ ನಡೆಸ್ತಾ ಇದ್ದೀನಿ. ದೇ ವಿಲ್ ಸ್ಟಾರ್ಟ್ ಯೂನಿಫೈಯಿಂಗ್. ಮಾಡ್ತಾ ಹೋಗನ್ರಿ, ಕೊನೆ ಇಲ್ಲ ರೀ. ಹೌದು. ಈ ದೇಶ ತರ್ಬೇಕಾದ್ರೆ ರಾಜಕೀಯದವ್ರದ್ದು ದೇ ಆರ್ ದಿ ಲಾಸ್ಟ್ ಪೀಪಲ್ ಟು ಡೂ ಇಟ್. ಅವ್ರು ಬಂದಿರೋದು ದೇರ್ ಪರ್ಪಸ್ಗೆ. ನೀ ಅದನ್ನ ಬಿಟ್ಟು ಈ ಕಡೆ ಬಂದ್ರೆ ಎಲ್ಲಿ ಬರ್ತಾರೆ? ಆದ್ಮೇಲೆ ನಾವು ಈ ತರ ಡಿಮ್ಯಾಂಡ್ ಹಾಕೋದು ಅನ್ಯಾಯ.
ಅವ್ನ್ ಪಾಪ ಅವ್ನ್ ಬಂದ್ ಅವ್ನ್ ಕೂಲಿಗೆ ಬಂದಿರೋನ್ ಕೂಲಿ ಬಿಟ್ಟು ಇನ್ನೇನಾದ್ರು ಮಾಡ್ತಾನ? ಕರೆಕ್ಟ್ ಕರೆಕ್ಟ್. ಇವನು ಕದಿಯಕ್ ಬಂದಿರೋನ್ ಕದಿಯೋದ್ ಬಿಟ್ಟು ಇನ್ನೇನ್ ಮಾಡ್ತಾನ? ನಾನು ನನ್ನ ಎಂಟೈರ್ ಸಂಪಾದಕ ಮಂಡಳಿ ಎಡಿಟೋರಿಯಲ್ ಟೀಮ್ ಇರುತ್ತೆ, ನಿಮಗೆ ಗೊತ್ತಿರುತ್ತೆ ಪ್ರೊಫೆಸರ್. ಎಡಿಟೋರಿಯಲ್ ಟೀಮು ನಾನು ವಿಜ್ಞಾನಿಗಳನ್ನ ಮಾತಾಡಿಸ್ಬೇಕು, ಪ್ರೊಫೆಸರ್ನ ಮಾತಾಡಿಸ್ಬೇಕು ಈ ಇದ್ರಲ್ಲಿ ಅಂತ ನನ್ನ ವರದಿಗಾರನ ಸಮೇತವಾಗಿ ನಂಬರ್ ಏನೋ ಶೇರ್ ಮಾಡಿದ್ರು. ಆದ್ರೆ ಅವ್ರಿಗೆ 4 ಗುಂಟೆ ಜಮೀನು ಅಂತ ಏನ್ ಮುಖ್ಯ ಅಲ್ಲ ಅನ್ಸುತ್ತೆ PSV ಸರ್ ಅಂತ. ನಾನ್ ಯಾಕೆ ಒಂದ್ ಹೆಜ್ಜೆ ಮುಂದೆ ಹೋಗಿ ಇಲ್ಲ ನಿಮ್ ಜೊತೆ ಮಾತಾಡ್ಲೇಬೇಕು ಅಂತ ಹೇಳ್ಕೊಂಡೆ ಅಂತಂದ್ರೆ, ಸಿ ಯಾವುದೋ ಒಂದು ಪ್ರಕರಣ ಸೂಚ್ಯಾಂಕ ಆಗಬೇಕು. ಈಗ ರೆಡ್ಡಿ ಸಮುದಾಯ ಅನ್ನುವಂಥದ್ದು ಒಂದು ಸೂಚ್ಯಾಂಕ. ಮೂಲ ಧಾತು ಅಥವಾ ಮೂಲ ಕ್ರಿಯೆ ಏನಪ್ಪಾ ಅಂತ ಹೇಳಿದ್ರೆ, ಈ ಮೂಲಕವಾಗಿ ನನ್ನ ರಾಜ್ಯದಲ್ಲಿ, ನನ್ನ ಗೌರಿಬಿದನೂರ್ನಲ್ಲಿ, ನನ್ನ ತುಮಕೂರಿನಲ್ಲಿ ಯಾರೋ ಒಬ್ರು ವಿಜ್ಞಾನಿಗಳಿದ್ದಾರೆ ಅನ್ನೋದು ಇಡೀ ರಾಜ್ಯಕ್ಕೆ ಈ ಮೂಲಕ ತಲುಪುತ್ತೆ. ಆ ವಿಜ್ಞಾನಿಗೂ ಬಿಡಲ್ಲ, ಮೋಸ ಮಾಡೋದಕ್ಕೆ ನಮ್ಮ ಹತ್ರ ಜನ ಇದ್ದಾರೆ ಅಂತ ತಿಳಿಯುತ್ತೆ. ಫಸ್ಟ್ ಆಕ್ಚುಲಿ ಪದ್ಮಶ್ರೀ ಅವನು ಕೊಡ್ಬೇಕು ರೀ, ಅಲ್ವಾ ಅಲ್ವಾ? ಐನ್ಸ್ಟೀನ್ಗೆ ABCD ಹೇಳ್ಕೊಡೋನಕ್ ತಾನೇ ನೀವು ಬಿಗ್ಗರ್ ಅವಾರ್ಡ್ ಕೊಡ್ಬೇಕು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವ್ನು ನಮ್ ಗುರು ರೀ, ಅವ್ನು ನಮ್ಗೆ. ಕರೆಕ್ಟ್ 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 ಕೊಡ್ಲೇಬೇಕು. ಆಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿರುವಂತಹ ಅಧಿಕಾರಿಗಳಿಗೂ ಕೂಡ ಭಾರತ ರತ್ನ ಪ್ರಶಸ್ತಿಯನ್ನೇ ಕೊಡಬೇಕು. ಅಯ್ಯೋ, ಅವ್ರು ಕೊಡ್ಲೇಬೇಕು. ಆಕ್ಚುಲಿ ಈಗ ನಾನು ಬೆಳಗ್ಗೆಯಿಂದ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಸಾರಿ, ಐ ಆಮ್ ಟಾಕಿಂಗ್. ಒಂದೇ ಕೆಲಸ ರೀ, ನನಗೆ ಜಮೀನಲ್ಲಿ ನೀವು ರೈತರ ಹತ್ರ ಕರ್ನಾಟಕ ಈ ಕಡೆ ಎಲ್ಲ ನೋಡಿದ್ರೆ ಒಬ್ಬನ ಹತ್ರ ಮ್ಯಾಕ್ಸಿಮಮ್ 4 ಎಕರೆ ಇರುತ್ತೆ. ಹೌದು. ಸರಾಸರಿ ಯೋಚನೆ ಮಾಡ್ತೀನಿ ಅಂತಂದ್ರೆ 3 ರಿಂದ 4 ಎಕರೆ ಇದ್ದೇ ಇರುತ್ತೆ. ಅಷ್ಟೇನೆ ಇರೋದು. ಅವನೇನ್ ಮಾಡ್ತಾನೆ, ಅದ್ರಲ್ಲಿ 2 ಎಕರೆ ದಿನ್ನೆ ಜಮೀನು, ಏನೂ ಬರಲ್ಲ. ಇನ್ನೊಂದು ಹಬ್ಬ ಅಂದ್ರೆ 2 ಎಕರೆಯಲ್ಲಿ ನೀರಾವರಿ ಏನೋ ಮಾಡ್ಕೋತಾನೆ. ಹೌದು. ಈ 2 ಎಕರೆನ ಕೆಲ್ಸಕ್ಕೆ ಹಚ್ಬೇಕು ನಾನು. ಸೊ ನಾಸಾ ಸೈಂಟಿಸ್ಟ್ ಒಬ್ಬನ ಸೇರಿಸ್ಕೊಂಡು ಐ ಸ್ಟಾರ್ಟೆಡ್ ಎ ಕಂಪನಿ ಕಾಲ್ಡ್ ಗ್ರೀನ್ ಗೋಲ್ಡ್ ಫೀಲ್ಡ್ ಎಂಟರ್ಪ್ರೈಸಸ್ ಅಂತ ಒಂದು ಕಂಪನಿ ಓಪನ್ ಮಾಡಿದೆ. ಇದ್ರ ಪ್ರಕಾರ ಈ ಇಂಥ ಬೀಡು ಜಮೀನಲ್ಲಿ ಬಿದ್ರು ಬೆಳೆಸೋದು ಅಂತ. ಸೊ ಬಿದ್ರು ಬೆಳೆಸ್ಬಿಟ್ರೆ ಆಲ್ರೆಡಿ ಅದು ಶುರು ಮಾಡ್ಬಿಟ್ಟಿದೀನಿ. ಇಲ್ಲಿ ನದಿ ತಟದಲ್ಲಿ 700 ಎಕರೆ ಬಿದ್ರು ಹಾಕ್ತಿದ್ದೀನಿ ಗೌರಿಬಿದನೂರಲ್ಲಿ. ಸೊ ಆತರ ಮಾಡಿ ಪ್ರತಿ ಎಕರೆನ ಅಂತ ಡ್ರೈ ಲ್ಯಾಂಡ್ ಅಲ್ಲಿ ಬಿದ್ರು ಹಾಕ್ಸ್ಬಿಡ್ತೀವಿ. ಅವಂದೇನಾಗತ್ತೆ ಅಂದ್ರೆ ಅದರಲ್ಲಿಂದ ಕಾರ್ಬನ್ ಕ್ರೆಡಿಟ್ಸ್ ಟ್ರೇಡ್ ಮಾಡ್ತದೆ. ಸೊ ಆಲ್ಮೋಸ್ಟ್ ಎವ್ರಿ ಮಂತ್ ಯು ವಿಲ್ ಗೆಟ್ ಇನ್ಕಮ್ ಫ್ರಮ್ ಔಟ್ ಆಫ್ ದಟ್. ಹೇಗದು ಒಂದ್ ಸ್ವಲ್ಪ ಎಲಾಬೊರೇಟ್ ಮಾಡ್ಬೋದಾ ಪ್ರೊಫೆಸರ್? ಇದೇನ್ ಮಾಡುತ್ತೆ, ಬಿದ್ರಿದ್ಯಲ್ವಾ, ಆ ಮರ ಇಟ್ ಟೇಕ್ಸ್ ಕಾರ್ಬನ್ ಡೈಆಕ್ಸೈಡ್ ಫ್ರಮ್ ದಿ ಅಟ್ಮಾಸ್ಫಿಯರ್ ಅಟ್ ಅ ವೆರಿ ಹೈ ರೇಟ್. ಹೌದು. ಇಂಗಾಲದ ಡೈಆಕ್ಸೈಡ್ ಅನ್ನ ಅದು ತುಂಬಾ ಬೇಗ ಹೀರುತ್ತೆ. ಅದು ಸಕ್ಕಿಂಗ್ ಪ್ರಮಾಣ ಹರಳಿ ಮರ ಮತ್ತು ಬಿದಿರು ಹತ್ತತ್ರ 2 ಹರಳಿ ಮರಕ್ಕಿಂತಲೂ ಒಂದ್ ಕೈ ಜಾಸ್ತಿನೇ ಹೀರುತ್ತೆ ಅನ್ನುವಂತ ಮಾಹಿತಿ ಇದೆ. ಅರಳಿದ್ದು ಬೇರೆ ಗುಣ ಏನ್ ಗೊತ್ತಾ, 24 ಗಂಟೆ ಆಕ್ಸಿಜನ್ ಕೊಡ್ತು. ಹೌದು. ಅದಕ್ಕೇನೆ ಅರಳಿನ ನಾನು ದೇವ್ರು ಅಂತ ನೀವು ಪೂಜೆ ಮಾಡಬೇಕು. ಹೌದು, ಪ್ರಾಚೀನವಾಗಿ ಅದಕ್ಕೇನೆ ಈಗ ಬುದ್ಧಂದು ಎಲ್ಲೆಲ್ಲಿ ಬುದ್ಧಂದು ಇದೆಯಲ್ವಾ ಅಲ್ಲಿ ಬುದ್ಧಗಯ ಅಲ್ಲಿ, ಅಲ್ಲಿಂದ ಸ್ಯಾಪ್ಲಿಂಗ್ಸ್ ತರಿಸಿ ಎಲ್ಲಾ ಕಡೆನೂ ಹರಡ್ತಾ ಇದ್ದೀನಿ. ಅದನ್ನ ಹಾಕಿ ಅದ್ರ ಮೇಲೆ ಗೌರವ ಕೊಡಿ, ಯಾಕಂದ್ರೆ ಅದ್ರ ಕೆಳಗ್ ಕೂತಿದ್ರೆ ದಿನ ಎಲ್ಲ ನಿಮ್ ಕೋವಿಡ್ ಮಾಯ ಆಗುತ್ತೆ. ಆಕ್ಚುಲಿ ವೆಂಟಿಲೇಟರ್ ಬೇಕಿರ್ಲಿಲ್ಲ, ಸಾಯಿಸಿದ್ ವೆಂಟಿಲೇಟರ್ ಇಂದ ಮರ್ಡರ್ಸ್ ಜಾಸ್ತಿ ಆಯ್ತು. ಹೌದು. ಅದನ್ನ ನಿಮ್ಮಂತ ಸೈಂಟಿಸ್ಟ್ ಗಳೇ ಹೇಳ್ಬೇಕು ಸರ್, ನಾವ್ ಹೇಳಿದ್ರೆ ತಪ್ಪಾಗ. ಇಟ್ ಇಸ್ ಟ್ರೂ. ಯಾಕಂದ್ರೆ ವೆಂಟಿಲೇಟರ್ ಮಾಡ್ಬೇಕಾದ್ರೆ 20 ವರ್ಷ ರಿಸರ್ಚ್ ಆಗುತ್ತೆ ರೀ. ಇವ್ರು 6 ತಿಂಗಳಲ್ಲ ಏನ್ BEL 3000 ವೆಂಟಿಲೇಟರ್, ಇನ್ನೊಬ್ಬ 4 ಏನಿದು ಹುಡುಗಾಟ. ಇಟ್ ಕಿಲ್ಡ್ ಅಂಡ್ ಸೇವ್ಡ್ ದಿ ಪೀಪಲ್ ರೀ. ಅದು ಬಿದ್ರಿಗೆ ಬಂದು ಈಗ ನಾನು ಬೆಳಗ್ಗೆ ಹೋಗಿ 20 ಎಕರೆ ರೈತರ ಹಾಕ್ತಿದ್ದೆ ನಾನು 4 ವರ್ಷದಿಂದ. ಅದನ್ನೆಲ್ಲ ಸರ್ವೆ ಮಾಡ್ಕೊಂಡು ಬಂದೆ ಇವತ್ತು ಬೆಳಗ್ಗೆ. ಸೊ ಅವ್ರ ಹತ್ರ ಫಸ್ಟ್ ಅಗ್ರಿಮೆಂಟ್ ಮಾಡ್ತೀನಿ, ಅದನ್ನ ಆಡಿಟರ್ಸ್ ಬರ್ತಾರೆ.
ಬಂದು ಅದ್ರ ಗ್ರೋತ್ ಎಷ್ಟಿದೆ ನೋಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡ್ತಾರೆ, ಎಷ್ಟು ಆಕ್ಸಿಜನ್ ಇದನ್ನ ಅಬ್ಸರ್ವ್ ಸಕ್ ಮಾಡ್ತಾರೆ, ಮಾಡಿದೆ ಅಂತ. ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಹ್ಮ್ ಡೈಲಿ ಎಷ್ಟು ಮಾಡುತ್ತೆ, ತಿಂಗಳಿಗೆ ಎಷ್ಟು ಮಾಡುತ್ತೆ. ಹ್ಮ್ 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 ಸೊ ಅಷ್ಟು CO2 ತೆಗೆದ್ರೆ ನೀವು ಅಟ್ಮಾಸ್ಫಿಯರ್ ಇಂದ ಹ್ಮ್ ನಿಮ್ಗೆ ಅದು ಕಾರ್ಬನ್ ಕ್ರೆಡಿಟ್ಸ್ ಅಂತ ಡೆಪಾಸಿಟ್ ಆಗುತ್ತೆ ನಿಮ್ಮ ಅಕೌಂಟ್ ಅಲ್ಲಿ. ಓಕೆ. ಸೊ ನೀವು ಈಗ ನೀವು ಆ ಮರ ಬೆಳೆಸಿ ಅದರಿಂದ ನೀವೇನ್ ಮಾಡ್ತಾ ಇದ್ದೀರಾ, ಇಷ್ಟು ನಾನು ಕಾರ್ಬನ್ ಡೈಆಕ್ಸೈಡ್ ಅಟ್ಮಾಸ್ಫಿಯರ್ ಇಂದ ತೆಗಿತಿದ್ದೀನಿ ಅಂತ ರೆಕಾರ್ಡ್ ಮಾಡ್ತೀರಾ. ಓಕೆ. ಅದು ಅದಕ್ಕೆ ನಿಮಗೆ ರೇಟ್ ಕಟ್ತಾರೆ. ಓಕೆ. ಈ ಕಾರ್ಬನ್ ಕ್ರೆಡಿಟ್ಸ್ ವಿಲ್ ಬಿ ಸೋಲ್ಡ್ ಇನ್ ದಿ ಮಾರ್ಕೆಟ್ ಲೈಕ್ ಕರೆನ್ಸಿ. ಅದು ಯಾಕೆ ಅಂದ್ರೆ ಈಗ ನೋಡಿ, ನೀವು ಯಾವ್ದೋ ಒಂದು ಫ್ಯಾಕ್ಟ್ರಿ ಹಾಕಿದ್ರಿ, ಫ್ಯಾಕ್ಟ್ರಿ ಪೊಲ್ಯೂಷನ್ ಮಾಡ್ತಾ ಇದೆ, ಯಾವ ಫ್ಯಾಕ್ಟ್ರಿ ಆದ್ರೂ ಇದ್ದೇ ಇರುತ್ತಲ್ವಾ? ಹೌದೌದೌದೌದು, ಎಲ್ಲ ಫ್ಯಾಕ್ಟರಿಗಳು ಮೂಲಭೂತವಾಗಿ. ಅದಕ್ಕೆ ಗವರ್ಮೆಂಟ್ ಒಂದು ಕಂಡೀಷನ್ ಹಾಕಿರುತ್ತೆ, ಅದನ್ನ ಏನು ಆಫ್ಸೆಟ್ ಮಾಡೋದಕ್ಕೆ ಇಷ್ಟು ಮರಗಳನ್ನು ನೆಟ್ಕೋಬೇಕು ಅಂತ. ನೀವು ಕ್ಲೈಮ್ಯಾಟಿಕ್ ಇದನ್ನ ಮಾಡೋದಕ್ಕೆ ಯಾವ್ದಾದ್ರು ಟೆಕ್ನಾಲಜಿ ಡೆವಲಪ್ ಮಾಡಿ. ಅದರಲ್ಲಿ ಸದ್ಯಕ್ಕೆ ನನಗ್ ಗೊತ್ತಾದಂಗೆ ಪ್ರೊಫೆಸರ್ ಇವಾಗ ಏನು ಪಾಚಿ ಮತ್ತು ಮರಗಳನ್ನು ನೆಡುವಂತಹ ಕೆಲಸ ಅದೇನೆ ಇದು ಮಾಡಿ. ಬಟ್ ನಾನು ಬ್ಯಾಂಬೂ ಐ ಆಮ್ ಗೋಯಿಂಗ್ ಫರ್ದರ್ ಡೀಪ್ ಇನ್ ಟು ಇಟ್. ನೀವು ಬ್ಯಾಂಬೂ ಹಾಕೊಂಡ್ಬಿಟ್ಟು ಈಗ ನಾನೇನು ರೈತ ಏನ್ ಮಾಡ್ತಾನೆ, ನಾನು 6 ತಿಂಗಳಿಗೂ ಆಡಿಟ್ ಮಾಡ್ತಾನೆ ಅನ್ಕೊಳ್ಳಿ, ಅವನ ಹೆಸರಲ್ಲಿ ಎಷ್ಟು ಕಾರ್ಬನ್ ಕ್ರೆಡಿಟ್ಸ್ ಬರುತ್ತೆ. ಈಗ ಈ ಫ್ಯಾಕ್ಟ್ರಿ ಅವನು ಬಂದು ಇವನ ಹತ್ರ ಕೊಂಡ್ಕೊತಾನೆ ಕಾರ್ಬನ್ ಕ್ರೆಡಿಟ್ಸ್. ಅದನ್ನ ಗವರ್ಮೆಂಟ್ ಹೇಳ್ತಾನೆ, ನೋಡು ಐ ಹ್ಯಾವ್ ಎನ್ಕರೇಜ್ಡ್ ಟು ಗ್ರೋ ದಿಸ್ ಮಚ್ ಆಫ್ ಗ್ರೀನ್ ಫೀಲ್ಡ್ to offset so much of carbon dioxide from the atmosphere. Okay. So therefore, he is really need not do that, ಯಾವುದು ಕ್ಲೈಮೇಟ್ ಚೇಂಜ್ ಅದಕ್ಕೆಲ್ಲ ಮಾಡ್ಬೇಕಲ್ವಾ, ಅದು ಅವ್ನು ಮಾಡ್ದಂಗೆ ರೈತ ಮಾಡಿರೋದನ್ನ ಕೊಂಡ್ಕೋತಾನೆ. ಸೊ ಇದರಿಂದ ರೈತನಿಗೆ ಏನಾಗುತ್ತೆ, ಆದಾಯ ಬರುತ್ತೆ, ಅದರಿಂದ ಮೋರ್ ಅಂಡ್ ಮೋರ್ ಗ್ರೋತ್ ಆಗುತ್ತೆ. That's how you save the climate. Great. ಇನ್ನೊಂದು ಉಪ ಪ್ರಶ್ನೆ ಪ್ರೊಫೆಸರ್, 6 ತಿಂಗಳಿಗೆ 1 ಹೆಕ್ಟೇರ್ ನಲ್ಲಿ ಬೆಳೆದಿರುವಂತಹ ಬ್ಯಾಂಬೂ ಇಂದ ಎಷ್ಟು ಸಕ್ಕಿಂಗ್ ಆಗಿರುತ್ತೆ? ಒಂದು ಇದ್ರಲ್ಲಿ ಹೇಳೋದು ಪ್ರಮಾಣದಲ್ಲಿ ಹೇಳೋದು ಟನ್ಸ್ ಅಲ್ಲಿ ಇರುತ್ತೆ ರೀ. ಟನ್ಸ್ ಅಲ್ಲಿ ಇರುತ್ತೆ. ಟನ್ಸ್ ಅಲ್ಲಿ ಏನ್ ಆದಾಯ ಗಳಿಸಬಹುದು ಒಬ್ಬ ರೈತ ಟನ್ಸ್ ಗಳಿಗೆ? ಅದನ್ನೇ ಈಗ ನಾನು ಕಂಪ್ನಿ ತೆಗೆದು ಶುರು ಮಾಡ್ತಾ ಇದ್ದೀನಿ. I will have to work out all the details. Auditors ಬರ್ತಾರೆ, ನನಗೆ ಅದ್ರಲ್ಲಿ ನಾಲೆಡ್ಜ್ ಇಲ್ಲ, ಬಟ್ ಪ್ರೊಸೀಜರ್ ಗೊತ್ತಿರೋದ್ರಿಂದ ಪೀಪಲ್ ನ ಎಂಪ್ಲಾಯ್ ಮಾಡ್ಕೋತೀನಿ. ಗ್ರೇಟ್. ನಂದೇನು ಅಂದ್ರೆ ರೈತರ ಹತ್ರ ಕೂತ್ಕೊಂಡು ನಾನೀಗ FPO ಅಂತ ಕೇಳಿದೀರಾ? ಆ FPO ಒಂದು ಅಗ್ರಿಮೆಂಟ್ ಮಾಡ್ತಾ ಇದ್ದೀನಿ ಕೋಲಾರಲ್ಲಿ. 1,20,000 ರೈತರಿದ್ದಾರೆ ಆ FPO ನಲ್ಲಿ. ಹೌದು. ಅವ್ರ ಹತ್ರ ಕುತ್ಕೋತೀನಿ, ಎಲ್ರು ನಿಮ್ 2 ಎಕರೆ 1 ಎಕರೆನಲ್ಲಿ ಬೆಳೆಸೋ ಬಿದ್ರು ಅಂತ. ಮಂತ್ಲಿ ನಿನ್ಗೆ ಇನ್ಕಮ್ ನಾನು ಕೊಡ್ತೀನಿ, ನಿನಗೆ ಸೀಡ್ ಸಮೇತ ನೀವೇ ಕೊಟ್ಬಿಡ್ತೀರಿ, ಇನ್ಕಮ್ ನಾ ಕೊಡ್ತೀನಿ. ಅದು ಬೆಳಿತಾನೆ, ಬೆಳೆದಾಗ ಅವನಿಗೆ ಮನೆಗೆ ಮಂತ್ಲಿ ಇದಕ್ಕೇನ್ ನೀವು ನೀರು ಇದು ಅವೆಲ್ಲ ಅಷ್ಟೊಂದು ಕೇರ್ ಬೇಕಿಲ್ಲ ಬಿದಿರು ಗೊತ್ತು. ಸೊ ಇದು ತಂತು ಅಂದ್ರೆ ಪ್ರಾಸ್ಪರಿಟಿ ಟು ದಿ ಕಾಮನ್ ಮ್ಯಾನ್ ಇಸ್ ಹೈಯೆಸ್ಟ್ ಪ್ಲಸ್ ಅಟ್ಮಾಸ್ಫಿಯರ್ ಕ್ಲೈಮೇಟ್. ಹೌದು. ನೀವು ದಕ್ಷಿಣ ಕರ್ನಾಟಕದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಹೇಳ್ತಾನೆ ಉತ್ತರ ಕರ್ನಾಟಕದ ಬಗ್ಗೆ ಯೋಚನೆ ಮಾಡಿದ್ರೆ ಒಬ್ಬ ರೈತನ ಹತ್ರ 10-15 ಹೆಕ್ಟರ್ಸ್ ಖಾಲಿ ಬಿದ್ದಿರುತ್ತೆ. ಅದು 2 ಮಳೆ ಸಾಕು, ಬಿದ್ರು 2 ಮಳೆ ಸಾಕು. ಸೊ ಆ ಕಲ್ಚರ್ ತರ್ತಾ ಇದೀನಿ ನಾನು. ಆಕ್ಚುಲಿ ನಿಮ್ಗೆ ನನ್ನ ಇದ್ರಲ್ಲಿ ನನ್ನ ಕೆಲಸ ಎಷ್ಟು ಪಾಪ್ಯುಲರ್ ಆಗಿತ್ತು ಅಂದ್ರೆ, ಯಾಕಂದ್ರೆ ಗೌರಿನೂರಲ್ಲಿ ನದಿ ದಡದಲ್ಲಿ 700 ಎಕರೆ ಹಾಕ್ಸಿದಿತ್ತು ಇದ್ರು. ಅದು ಎಲ್ಲಿಗೋಯ್ತು ಅಂದ್ರೆ 2024 ಅಲ್ಲಿ ನಂದು ಬರ್ಡೇ, ನಂದು ಇರೋದು 9th January. ಮಹಾರಾಷ್ಟ್ರ ಗವರ್ಮೆಂಟ್ ಸೆಲೆಬ್ರೇಟೆಡ್ ಮೈ ಬರ್ಡೇ ಅಲ್ಲಿ ಬಾಂಬೆನಲ್ಲಿ ವಿತ್ ಇಂಟರ್ನ್ಯಾಷನಲ್ ಸಮ್ಮಿಟ್ ಆನ್ ಬ್ಯಾಂಬೂ. ಬ್ಯೂಟಿಫುಲ್ ಸರ್. ನನಗೆ ಭಾರತ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಆಚರಿಸುತ್ತೋ ಇಲ್ಲೋ ಗೊತ್ತಿಲ್ಲ, ಈ ವಿಷಯ ನನ್ನ ಸಂಸ್ಥೆಯ ಲೈವ್ ನಲ್ಲಿ ಬಂದಿರೋದ್ರಿಂದ January 9th
2026 ನಲ್ಲಿ ಈಡೆನ್ಸ್ ನ್ಯೂಸ್ ಕೂಡ ತಮ್ಮ ಬರ್ಡೇ ಆಚರಿಸುತ್ತೆ, ನಿಮಗೆ ಹೀಗೆ ಕಾಲ್ ಮಾಡುತ್ತೆ. ಲೆಟ್ ಇಟ್ ಬಿ ಸಿ, ಸಾಧ್ಯವಾದ್ರೆ ನಾನು ನಿಮ್ಮನ್ನ ಮೀಟು ಮಾಡ್ತೇನೆ. ಅಯ್ಯೋ ಬನ್ರಿ ಗೌರಿಬಿದನೂರಿಗೆ ಬನ್ರಿ, ನಮ್ ಸೈನ್ಸ್ ಸೆಂಟರ್ ನೋಡಿ ಒಂದ್ ರಿಪೋರ್ಟ್ ಮಾಡ್ರಿ ಪ್ಲೀಸ್. ಐ ಆಮ್ ಕಮಿಂಗ್. ನಾನು ಆದಷ್ಟು ಬೇಗ ನಿಮ್ಮನ್ನ ಭೇಟಿ ಮಾಡ್ತೇನೆ. ಇಂತಹ ಒಂದು ಸುದ್ದಿನಲ್ಲಿ ಇಂಥ ದೊಡ್ಡ ವಿಚಾರಗಳನ್ನ ಹೇಳಿದ್ದಕ್ಕೆ, ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್. I hope there was no controversy, no conflicting statements made here. ಇಟ್ಸ್ ನಾಟ್ ಅ ಕಾಂಟ್ರವರ್ಸಿ. ಇದ್ರಲ್ಲಿ ಏನ್ ಕಾಂಟ್ರವರ್ಸಿ ಅಂತ ಹೇಳಿದೀವಿ? ದೇಶದ ಬಗ್ಗೆ ಮಾತಾಡಿದೀವಿ, ಈ ದೇಶದಲ್ಲಿರೋ ಕತ್ತಲೆ ಬಗ್ಗೆ ಮಾತಾಡಿದೀವಿ. ಅದ್ರಲ್ಲಿ ಏನಾದ್ರು ತಪ್ಪಿದ್ರೆ ಆ ದೇಶದ ಪ್ರೇಮದಿಂದ ಆಗಿರ್ಬೋದೇ ಹೊರತು ದ್ವೇಷದಿಂದ ಅಲ್ಲ. ನಿಮಗಾಗಿರೋ ನೋವು, ಆಘಾತ ಅಥವಾ ಕಳ್ಳತನದ ಮುಂದೆ ಇದು ಯಾವುದು ನಗಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಪ್ರೊಫೆಸರ್. ನಗಣ್ಯ. ಥ್ಯಾಂಕ್ ಯು ಪ್ರೊಫೆಸರ್. ನನಗೆ ಒಂದು ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕನೆಕ್ಷನ್ ತಗೊಳ್ರಿ. ಖಂಡಿತ ಸರ್, ಖಂಡಿತ. ಎಸ್ ಸರ್, ಥ್ಯಾಂಕ್ ಯು. ಮೈಸೂರಿಗೆ ಬಂದಾಗ ನಿಮ್ಮನ್ನ ನೋಡ್ತೀನಿ. ಪ್ಲೀಸ್ ಕಮ್. ಈಡೆನ್ಸ್ ನ್ಯೂಸ್ 365 ದಿನ ಓಪನ್ ಇರ್ತದೆ. ನಿಮ್ಮಂತ ಪ್ರೊಫೆಸರ್ಗಳು, ನಿಮ್ಮಂತ ದೇಶ ಕಟ್ಟುವಂತಹ ಮನೋಭಾವನೆ ಉಳ್ಳಂತವರು ಈ ದೇಶಕ್ಕೆ ಮತ್ತೆ ಬೇಕು. ಹಾಗಾಗಿ ನಿಮ್ಮಂತ ಮಾರ್ಗದರ್ಶನ ನಮ್ಮಂತ ಸುದ್ದಿ ಸಂಸ್ಥೆಗಳಿಗೂ ಹಾಗೂ ದೇಶಕ್ಕೂ ತುಂಬಾ ಅವಶ್ಯಕತೆ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಯ್. ಎಸ್, ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ಹಲವು ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋದು ಇಷ್ಟೊತ್ತು. ನನಗೆ ಆಶ್ಚರ್ಯ ಏನಪ್ಪಾ ಅಂತ ಹೇಳಿದ್ರೆ, ಆ ಪುಣ್ಯಾತ್ಮ ಈ ಪ್ರಕರಣದೊಳಗಡೆ 4 ಗಂಟೆ ವಿಷಯ ಮಾತನಾಡಿದ್ದು 2 ನಿಮಿಷ. ಉಳಿದಿದ್ದಷ್ಟು ಕಾಲ ಮಾತನಾಡಿದ್ದು ದೇಶ, ಸಮುದಾಯ, GDP, ರೈತನ ಹೋರಾಟ ಅಥವಾ ರೈತನ ಯಾವ ರೀತಿ ನಾನು ಮೇಲ್ ತರಬೇಕು, ಈ ದೇಶಕ್ಕೆ ನನ್ನ ಕೊಡುಗೆ ಇನ್ನೂ ಏನೇನು ಕೊಡಬಹುದು, ಇದ್ರ ಬಗ್ಗೆ ಈ ಇಳಿ ವಯಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ನಾವು ಅವ್ರ ಜಮೀನನ್ನು ಕಿತ್ಕೊಳ್ಳಿಕ್ಕೆ ನೋಡ್ತಾ ಇದ್ದೀವಿ. ಅದಕ್ಕೆ ಅಧಿಕಾರಿಗಳು ಈ ರೀತಿ ಬೇಜವಾಬ್ದಾರಿ ತಂದಲ್ಲಿ ಮಾತಾಡ್ತೀರಿ. ಇಸ್ ಇಟ್ ರೈಟ್? ಇದು ನಿಮ್ಮ ಆತ್ಮಕ್ಕೆ ಪ್ರಶ್ನೆ. ನಿಮಗೆ ಕಿಂಚಿತ್ತಾದರೂ ನಿಮ್ಮ ದೇಶದ ಮೇಲೆ, ನಿಮ್ಮ ಆತ್ಮದ ಮೇಲೆ ಗೌರವ ಇದ್ರೆ, ಏನು ಪ್ರಾಬ್ಲಮ್ ಆಗಿದೆಯಲ್ಲ, ಏನು ಅವ್ರ ಜಮೀನನ್ನ ತಾವು ಭೂಕಬಳಿಕೆಗೆ ಬೇಕಂತಲೋ ಬೇಡಂತಲೋ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಭೂಗಳ್ಳತನ ಆಗ್ಲಿಕ್ಕೆ ಸಹಾಯ ಮಾಡಿರೋರು ನಿಮಗೆ ನೀವೇ ಸರಿ ಮಾಡ್ಕೊಳ್ಳಿ, ನಿಮಗೆ ನೀವೇ ಸರಿ ಮಾಡಿ. ಜಿಲ್ಲಾಧಿಕಾರಿಗಳಿಗೆ ಏನಾದರೂ ಒಂದು ಸಲ ಫೋನ್ ಮಾಡಿ, ಇಲ್ಲ ಸರ್ ಇದಾಗ್ಲೇಬೇಕಂತ ಒಂದು ಸಲ ಟೇಬಲ್ ಕೊಟ್ಬಿಟ್ರೆ ಪ್ರೊಫೆಸರ್ ಮುಗೀತು ನಿಮ್ಮ ಕತೆ. ಬಟ್ ಬೇಡ, ದಯವಿಟ್ಟು ಅವರು ಆ ಮನಸ್ಥಿತಿನಲ್ಲಿ ಇಲ್ಲ. ಈ ಬುಲೆಟಿನ್ ಮಾಡಿದ್ದು ಉದ್ದೇಶ ಇಷ್ಟೇ. ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರೋ ಒಂದು ಕುಟುಂಬದ ಆಸ್ತಿಯನ್ನ ನೀವು ಭೂಗಳ್ಳರು ಕದಿಯಕ್ಕೆ ಯೋಚನೆ ಮಾಡ್ತಾ ಇದ್ದೀರಿ ಅಂತಂದ್ರೆ ಇದು ಎಂಥ ಮುಟ್ಟಾಳತನ ಆಗುತ್ತೆ ಗೊತ್ತಾ? ದಿಸ್ ಇಸ್ ರಾಂಗ್. ಇದ್ರ ಜೊತೆಗೆ ಇದಿಷ್ಟು ವಿಷಯವನ್ನ ಪ್ರೊಫೆಸರ್ ಜೊತೆ ಯಾಕೆ ನಾನು ಇಷ್ಟೊತ್ತು ಮಾತಾಡಿದೆ ಅಂತಂದ್ರೆ, ಆ ಪುಣ್ಯಾತ್ಮ ಮಾಡ್ತಾ ಇರೋ ಕೆಲಸ ಎಂಥದ್ದು ಅಂತ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ಬೇಕಾಗಿತ್ತು. ಹಾಗಾಗಿ ಅಷ್ಟೇ. ಹಿಂದೂಸ್ತಾನ್ ಮೆಷಿನ್ ಟೂಲ್ಸ್ ಅಲ್ಲಿ ಕೆಲಸದಲ್ಲಿದ್ರು. ನಮ್ಮ ತಂದೆಗೆ ನಾನು ಒಬ್ಳೆ ಮಗಳು. ಸೊ ನಾವು ಬೆಂಗಳೂರಲ್ಲೇ ನಾವು ಹುಟ್ಟಿ ಬೆಳೆದಿದ್ದು. ನಮ್ಮ ತಂದೆ ಜಮೀನು ಈ ಊರಲ್ಲಿತ್ತು. ಅದು ಅವರಿಗೆ ಸುಮಾರು ಒಬ್ಬನೇ ಮಗ ಅಂತ ಸುಮಾರು ಜಮೀನಿತ್ತು. ಅವರು ದೊಡ್ಡಪ್ಪನ ಮಕ್ಕಳಿಗೆ ಎಲ್ಲ ಕೊಟ್ಬಿಟ್ರು ದಾನ. ನಾನು ಬೆಂಗಳೂರಲ್ಲಿದ್ದೀನಿ, ನಾನು ಕೆಲಸದಲ್ಲಿದ್ದೀನಿ, ನಾನು ಆರಾಮವಾಗಿದ್ದೀನಿ ಅಂತ ಹೇಳಿ ಊರ ಹತ್ರ ಇರೋ ಜಮೀನೆಲ್ಲ ಅವ್ರ ದೊಡ್ಡಪ್ಪನ ಮಗನ್ಗೆ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅವರು ಇದೊಂಚೂರು ಜಾಗ ಇಟ್ಕೊಂಡು ಇನ್ನೆಲ್ಲ ಕೊಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮ ತಂದೆ ನಮ್ದು ಜಮೀನು ಅವ್ರ ಜಮೀನೆಲ್ಲ ಪಕ್ಕ ಇದೆ. ಇನ್ಯಾರನ್ನಾದ್ರೂ ಕರ್ಕೊಂಬಂದ್ರೆ ಅವ್ರಿಗೆ ತೊಂದರೆ ಆಗತ್ತೆ, ಇನ್ಯಾರಿಗಾದ್ರೂ ಮಾರಿದ್ರೆ ಅಂತ ಎಲ್ಲ ಅವರು ಸ್ವಂತದವ್ರಿಗೆ ಸುಮ್ಮನೆ ಕೊಟ್ಟಿದ್ದಾರೆ. ಮತ್ತೆ ಈಗ ನಾವು ಬೆಂಗಳೂರಲ್ಲೇ ಇದ್ದಿದ್ದು. ನಮ್ಮ ತಂದೆ 2 years ಬ್ಯಾಕ್, 2 ವರ್ಷದ ಹಿಂದೆ ತೀರ್ಕೊಂಡ್ರು. ಅವಾಗ ಅವರಿಗೆ 98 years. ಸೊ ಪಾಪ ಆ ವಯಸ್ಸಲ್ಲಿ ಎಲ್ಲ ಬಂದು ಊರಲ್ಲಿ ಬಂದು ನೋಡ್ಕೊಳ್ಳೋದಕ್ಕೆ ಎಲ್ಲ ಆಗ್ತಿರ್ಲಿಲ್ಲ. ನಾನು ಕೆಲಸದಲ್ಲಿದ್ದೆ. ನಾನು BEL ಅಲ್ಲಿ ಅಡಿಷನಲ್ ಜನರಲ್ ಮ್ಯಾನೇಜರ್ ಆಗಿದ್ದೆ. ನಮ್ಮ ಮನೆಯವರು
ಪ್ರೊಫೆಸರು IAS ಆಗಿದ್ರು. ನಾವು ನಮ್ಮ ಕೆಲಸದಲ್ಲೇ ಬ್ಯುಸಿ ಆಗಿದ್ವಿ. ನಮಗೂ ಊರಲ್ಲಿ ಬಂದು ನೋಡಿ ಮಾಡೋಷ್ಟು ಟೈಮು ಇಲ್ಲ, ಮತ್ತೆ ಆ ಥರ ನಮಗೆ ಇಂಟ್ರೆಸ್ಟು ಇರಲಿಲ್ಲ. ಸೊ ಅದಕ್ಕೆ ನಾವು ಹಾಗೆ ಬಿಟ್ಬಿಟ್ಟಿದ್ರಿ. ಈಗ ಸಡನ್ ಆಗಿ ಯಾರೋ ಅವ್ರ ಹೆಸರಲ್ಲಿ ಇಂಪರ್ಸನೇಟ್ ಮಾಡಿ ಸೇಲ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿ ಮಂಜುನಾಥ್ ಅವರು ನಮಗೆಲ್ಲ ತಿಳಿಸಿದ್ರು. ಅದಕ್ಕೆ ನಾವೀಗ ಏನಾದರೂ ಆಕ್ಷನ್ ತಗೊಂಡು ಮತ್ತೆ ನನ್ನ ಹೆಸರಿಗೆ ಮಾಡಿಸ್ಕೋಬೇಕು ಅಂತ. ಅದೇ ಈಗ SP ನ ಮೀಟ್ ಮಾಡಿ ಬಂದ್ವಿ, ಚಿಕ್ಕಬಳ್ಳಾಪುರ SP ನ ಮೀಟ್ ಮಾಡಿದ್ವಿ. ಅವರು ಈ ಕೇಸ್ನ ಚಿಂತಾಮಣಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಇದು ಅವರೇನೆ ರೆಫರ್ ಮಾಡಿ ಫೋನಲ್ಲಿ ಹೇಳಿ ಇದು ನಮ್ಮ ಕೇಸ್ ಮುರಳೀಧರ್ ಅಂತ ಯಾರೋ ಇದಾರಂತೆ, ಅವರಿಗೆ ಕೊಡಿ ಅಂತ ಹೇಳಿದ್ರು. ಇದಾರಲ್ವಾ ಯಾರು ಭಾಸ್ಕರ್ ಅವರು, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ನಂತರ ಇವರು AC ಇದಾರಲ್ವಾ ಅಶ್ವಿನಿ, ಇವರೆಲ್ಲ ನಮ್ಮ ಜೊತೆ ಸೈನ್ಸ್ ಸೆಂಟ್ರಲ್ ಕೆಲಸ ಮಾಡೋರೆ. ಅವರು ಸಾಹೇಬ್ರಿಗೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲೇ ನಿಲ್ಲಿಸಿ ಇನ್ನೇನು ಬರಬೇಡಿ ಸರ್, ಅದೆಲ್ಲ ಪ್ರೊಸೀಜರ್ ಎಲ್ಲ ನಾವೇ ಮಾಡ್ತೀವಿ, ಮಿಕ್ಕಿದ್ದೆಲ್ಲ ಈ ಕಂಪ್ಲೇಂಟ್ಸ್ ಅದೆಲ್ಲ ನೀವು ಕೊಡಿ ಅಂತೇಳಿ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ನಮ್ಗೆ ಹಿಂಗಾದ್ರೆ ಬಡವರ ಗತಿ ಅನ್ನೋದು ನಮ್ಗೊಂದು ಆಶ್ಚರ್ಯ, ಹಿಂಗಾಗತ್ತಾ ಅಂತ. ಸೊ ಅದರಿಂದ ಅಲ್ಲಿಂದ ಬಂದು ಇಲ್ಲಿ ಕೂತು ಮಾತಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಪಬ್ಲಿಸಿಟಿ ಮಾಡಿ ಇನ್ನೊಬ್ಬರಿಗೆ ಮೋಸ ಆಗದಂಗೆ ಇದು ತಡೆಗಟ್ಟಿದ್ರೆ ಒಳ್ಳೆಯದು ಅಂತ ನಮ್ಮ ಆಸೆ. ನನ್ನ ಹೆಸರು ಪ್ರೊಫೆಸರ್ KPJ ರೆಡ್ಡಿ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಪ್ರೊಫೆಸರ್ ಆಗಿದ್ದೆ. ಈಗ ಗೌರಿಬಿದನೂರಲ್ಲಿ ದೊಡ್ಡ 200 ಎಕರೆನಲ್ಲಿ ಡಾಕ್ಟರ್ H. ನರಸಿಂಹಯ್ಯ ಇಂಟರ್ನ್ಯಾಷನಲ್ ಸೈನ್ಸ್ ಸೆಂಟರ್ ಅಂತ ಕಟ್ತಾ ಇದೆ. ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ಮಸ್ಲಳ್ಳಿ ಗ್ರಾಮದಲ್ಲಿ ಸರ್ವೆ ನಂಬರ್ 17/1ರಲ್ಲಿ ಏನು 4 ಎಕರೆ 8 ಗುಂಟೆಯನ್ನು ಅಶ್ವಥ್ ನಾರಾಯಣ್ ಸರ್ ಅವ್ರ ಹೆಸರಲ್ಲಿ ಇರುತ್ತೆ. ಅವರು HAL ಕಂಪ್ನಿಯಲ್ಲಿ ಕೆಲಸ ನಿರ್ವಹಿಸ್ತಾರೆ, ಸರ್ಕಾರಿ ಕೆಲಸ. ಅವರು 2023ರಲ್ಲಿ ಮರಣ ಹೊಂದ್ತಾರೆ. 2025ರಲ್ಲಿ ಅನಾಮಿಕ ಆಗಿರೋಂಥ ನಾರಾಯಣ ಸ್ವಾಮಿ ಅವರು ಮಸ್ಲಳ್ಳಿ ಗ್ರಾಮದವರೇ ಒಬ್ಬ ಅಶ್ವಥ್ ನಾರಾಯಣ್ ಅವನನ್ನು ಸೃಷ್ಟಿ ಮಾಡಿಸಿ ಆಧಾರ್ ಕಾರ್ಡ್ ಎತ್ಕೊಬಂದು, ಆದರೆ ಸರ್ಕಾರಿನೇ ಅವರು ಡಿಪ್ಲೊಮಾ ಇಲ್ಲ, ನೋಂದಣಿ ಎಸ್ ನೋಡಿದ್ರಲ್ಲ ವೀಕ್ಷಕರೇ, ನಾವು ಇನ್ನೂ ಕೂಡ ಭೂ ಕಬಳಿಕೆ, ಆಳು ಮುಳು ಈ ಥರದ್ರಲ್ಲಿ ಇದ್ದೀವಿ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಭೂ ಕಬಳಿಕೆ ಪ್ರಕರಣ ಒಂದು ಬೆಳಕಿಗೆ ಬಂದಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಯಾವಾಗ ಸುದ್ದಿ ಮೂಲವನ್ನ ಹಿಡಿದು ಹೋದ್ವೋ, ನಾನು ಮತ್ತೆ ಹೇಳ್ತೀನಿ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವರ ತವರು ಜಿಲ್ಲೆಯಲ್ಲಿಯೇ ಅಥವಾ ತವರು ಕ್ಷೇತ್ರದಲ್ಲಿಯೇ ಏನ್ ನಡೆದಿದೆಯಲ್ಲ, ಇದು ಅಕ್ಷಮ್ಯ ಅಪರಾಧದ ಸಂಗತಿ. ಮಸೀಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 17/1 ಏನ್ ಸರ್ವೆ ನಂಬರ್ ಇದೆಯಲ್ಲ, 4 ಎಕರೆ ಜಮೀನನ್ನ ಕಬಳಿಸಲು ಯತ್ನಿಸಿದಿರಲ್ಲ, ನಿಮಗೆ ನಾನು ನೇರ ಹೇಳ್ತಾ ಇದ್ದೀನಿ, ಏನು ನಮ್ಮ ರೆಡ್ಡಿ ಪ್ರೊಫೆಸರ್ ಇದಾರಲ್ಲ ಅವರಾಗಿರಬಹುದು ಅಥವಾ ಮೀರಾ ಮೇಡಮ್ ಆಗಿರಬಹುದು, ಇವರಿಬ್ಬರೂ ಕೂಡ ದೇಶಕ್ಕಾಗಿ ಅಪಾರವಾದಂತಹ ಸೇವೆ ಸಲ್ಲಿಸಿರುವಂತಹ ಪ್ರತಿಭೆಗಳು. ಈ ಪ್ರತಿಭೆ ಉಳ್ಳಂತಹ ವ್ಯಕ್ತಿಗಳ ಜಮೀನಿನ ಮೇಲೆ ನೀವು ಏನು ಕಣ್ಣಾಕಿದಿರಲ್ಲ, ಇದು ದೇಶದ್ರೋಹವೇ ಸರಿ. ಅಷ್ಟು ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಯ ಜಮೀನನ್ನು ಬಿಡದೆ ನೀವು ಕೈ ಹಾಕ್ತೀರಿ ಅಂತ ಹೇಳಿದ್ರೆ ನಿಮಗೆ ಮಾನ ಮರ್ಯಾದೆ ಇಲ್ವಾ? ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ಇವ್ರ ಕುಮ್ಮಕ್ಕಿಗೆ ಕಾರಣ ಆಗಿರುವಂತಹ ಅಧಿಕಾರಿಗಳದ್ದು ಕೂಡ ಅಷ್ಟೇ. ಇದು ಬಹಳ ದೊಡ್ಡ ತಪ್ಪಾಗುತ್ತೆ. ಈ ಸುದ್ದಿಯನ್ನ ಬಿತ್ತರಣೆ ಮಾಡ್ಲಿಕ್ಕೆ ನಾವು ಮುಂದಾಗಿದ್ದೇ ಈ ಕಾರಣಕ್ಕೋಸ್ಕರ. ನಾವು ಇನ್ವೆಸ್ಟಿಗೇಟಿವ್ ಜರ್ನಲಿಸ್ಟ್ಗಳು ಯಾರು ಇವರು ಅಂತ ನೋಡಕ್ಕೆ ಮುಂದಾದಾಗ ಇಸ್ರೋ ಅಧ್ಯಕ್ಷ ಇವರ ಶಿಷ್ಯಾರಿ, ಇಸ್ರೋದಿಂದ ನಮ್ಮ ದೇಶದ ನೌಕಾಪಡೆ ಮೀರಾ ಮೇಡಮ್ಗೆ ಐ ಥಿಂಕ್ ಸೊ 2-3 ಸರಿ ಅವರಿಗೆ ಅಭಿನಂದನಾ ಪತ್ರಗಳನ್ನು ಕಳಿಸಿದೆ. ಇವತ್ತೇನು ನಮ್ಮ ದೇಶದ ಹಡಗುಗಳಿದಾವಲ್ಲ ಅದಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಮೇಡಮ್. ರಿಸರ್ಚ್ ಟೀಮ್ನಲ್ಲಿ 3 ಸಲ ಅಭಿನಂದನಾ ಪತ್ರ ಕೊಟ್ಟಿರೋದು. ನಮ್ಮ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ಇರೋರು ಜಮೀನ್ ಮೇಲೆಗಡೆ ಕಣ್ಣು ಹಾಕುವಂಥದ್ದು ಒಳ್ಳೇದಲ್ಲ. ಅವ್ರು ಯಾರಿಗೋಸ್ಕರ ದುಡಿತಾ ಇದ್ದೀನಿ ಅನ್ನೋ ಮಾತನಾಡ್ತಾ ಇದ್ರು. ಇದೆಲ್ಲವನ್ನು ಕೇಳಿಸ್ಕೊಂಡಂತಹ DC ಆಗಿರ್ಬೋದು, ತಹಶೀಲ್ದಾರ್ ಆಗಿರ್ಬೋದು ಅಥವಾ ಇತರ ಅಧಿಕಾರಿಗಳಾಗಿರ್ಬೋದು, ನಿಮಗೆ ಈಡೆನ್ಸ್ ನ್ಯೂಸ್ ಕಳಕಳಿಯ ಮನವಿ ಮಾಡುತ್ತೆ, ದಯವಿಟ್ಟು ಇಂತಹ ಭೂಗಳ್ಳರನ್ನ
ಪೋಷಿಸುವಂತಹ ಕೆಲಸ ಮಾಡೋದು ಬೇಡ. ಭೂಗಳ್ಳತನ ಮಾಡಲು ಮುಂದಾದಂಥವರಿಗೆ, ರಿಯಲ್ ಎಸ್ಟೇಟ್ ಏಜೆಂಟ್ಗಳಿಗೆ, ಮಾಫಿಯಾದವರಿಗೆ ಸರಿಯಾದಂತಹ ತಕ್ಕ ಶಾಸ್ತಿಯನ್ನ ಈ ಪ್ರಕರಣದಲ್ಲಾದರೂ ಮಾಡಿ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ.